ಪೂರ್ತಿ ಇಲ್ಲ ಅಂತ. ಅಲ್ಲ ಪೂರ್ತಿ ಇಲ್ಲ ಅಲ್ಲ, ನಮಗಿಲ್ಲ, ಬೇರೆಯವ್ರಿಗೆ ಇನ್ಯಾರಿಗೋ ಇದೆ ಅದು. ಆ ಥರ ಯೋಚನೆ ಮಾಡಬೇಕು. ಅಳಿಯೋದು ಅಂದ್ರೆ ಈಗ ಪರ್ಸಲ್ಲಿ ದುಡ್ಡು ಎಷ್ಟೋ ಇಟ್ಟಿರ್ತೀರಾ, ಕಳೆದೋಯ್ತು, ಬಸ್ಸಲ್ಲಿ ಎಲ್ಲೋ ಹೋಗ್ತಾ ಇರ್ತೀರಾ, ಪರ್ಸು ಏನೋ ಸ್ನ್ಯಾಚ್ ಮಾಡಿದ್ರು, ಕಟ್ ಮಾಡಿದ್ರು, ಕಳೆದೋಯ್ತು. ಚೈನ್ ಸ್ನ್ಯಾಚ್ ಮಾಡಿದ್ರು, ಕಳೆದೋಯ್ತು. ಯಾರಿಗೆ ಕಳೀತು? ನನಗ್ ಮಾತ್ರ. ಇನ್ಯಾರಿಗದ್ ಬೆನಿಫಿಟ್ ಆಯ್ತು? ತಗೊಂಡವ್ರಿಗೆ ಅಲ್ವಾ? ಇನ್ಯಾರಿಗೋ ಅದು ಕಳೆದಿಲ್ಲ, ವಸ್ತು ಕಳೆದಿಲ್ಲ, ನಿಮ್ಮಲ್ಲಿ ವಸ್ತು ಕಳೆದಿದೆ. ಜ್ಞಾನವೆನ್ನೋದು ಹಂಗೆ ಕಳೆಯಕ್ ಸಾಧ್ಯವಿಲ್ಲ. ಆ ಕ್ಷಣಕ್ಕೆ ಆ ಮಾಯೆಯ ಮೇರೆಗೆ ನಿಮ್ಮಲ್ಲಿ ಅದು ಕಳೆದಿದೆ. ಒಪ್ಕೋತೀರಾ? ಪರಮಾತ್ಮನನ್ನ ನೀವು ಮರೆಯಕ್ ಸಾಧ್ಯವಿಲ್ಲ. ಲೌಕಿಕ ವ್ಯವಹಾರ ಜ್ಞಾನದಲ್ಲಿ ಪರಮಾತ್ಮ ಮರೆಯಲ್ಪಟ್ಟಿದ್ದಾನೆ ಅಲ್ವಾ? ಇನ್ಯಾವತ್ತ ನಿಮಗೆ ಗೋಚರವಾಗ್ಬೋದು, ಅಥವಾ ನಿಮಗ್ ಗೋಚರ ಮರ್ತಿರೋ ಸಮಯದಲ್ಲಿ ನಿಮ್ಮ ಸಂಗಾತಿಗಳಿಗೆ ಯಾರಿಗೋ ಅದೇ ಸಮಯದಲ್ಲೇ ಗೋಚರವಾಗ್ಬೋದು. ವಸ್ತು ಪೂರ್ತಿಯಾಗಿ ಇಲ್ಲದೆ ಇರೋದ್ರ ನಾವೇನಂತ ಕರಿತೀವಿ? ನಶ್ವರವಾಗುವುದು ಅಂತ ಕರಿತೀವಿ ಅಲ್ವಾ? ಪೂರ್ತಿಯಾಗಿ ಹೊರಟೋಗೋದು. ಆತ್ಮ ಹಂಗೇನೆ. ಇವತ್ತು ಪ್ರೇಮ ಅನ್ನೋ ಸ್ವರೂಪದಲ್ಲಿ ಆತ್ಮ ಇದೆ. ನಿನ್ನೆವರೆಗೂ ಯಾವ ಸ್ವರೂಪದಲ್ಲಿ ಇತ್ತು ಗೊತ್ತಿಲ್ಲ. ನಾಳೆ ಮೋಕ್ಷಕ್ಕೆ ಹೋದ್ಮೇಲೆ ಪ್ರೇಮ ಅನ್ನೋ ಸ್ವರೂಪ ಇಲ್ಲ, ಆತ್ಮ ಸ್ವರೂಪ ಅದೇ ಆಗಿರುತ್ತೆ. ಈ ದೇಹಕ್ಕೆ ಆ ಪ್ರೇಮ ಅನ್ನೋ ಆತ್ಮ ಕಳೆದೋಯ್ತು ಅಷ್ಟೇ ಅಲ್ವಾ? ಅಥವಾ ಈ ಆತ್ಮಕ್ಕೆ ಈ ಪ್ರೇಮ ಅನ್ನೋ ಹೊರವಲಯದ ಆಕಾರ ಕಳೆದೋಯ್ತು. ಆತ್ಮ ಕಳೆಯುತ್ತಾ? ಜ್ಞಾನನೂ ಹಂಗೇನೆ, ಕಳೆಯಕ್ಕೆ ಸಾಧ್ಯವಿಲ್ಲ. ಬೂದಿ ಮುಸ್ಕಿದ ಕೆಂಡದ ಹಾಗೆ ಅದರ ಪಾಡ್ಗದು ಇರುತ್ತೆ ಒಳಗಡೆ. ಆಯ್ತಾ? ತನ್ನ ಸೃಷ್ಟಿಯಲ್ಲೇ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ತನ್ನ ಸೃಷ್ಟಿಯಲ್ಲೇ ನರನಾರಾಯಣ ಋಷಿಗಳನ್ನು ಬಿಟ್ಟರೆ ತನ್ನ ಸೃಷ್ಟಿಯಲ್ಲೇ ನರನಾರಾಯಣ ಋಷಿಗಳನ್ನು ಬಿಟ್ಟರೆ ಬೇರೆ ಯಾರು ತಾನೇ ಆ ಸ್ತ್ರೀ ಎಂಬ ಮಾಯೆಗೆ ವಶವಾಗದಿರುವವರು. ಬೀಳದಿರುವವರು. ಇವ್ರು ಯಾರು? ನರನಾರಾಯಣ ಋಷಿಗಳು. ಸುಜಾತಾ ಮಾಮಿ 3 ದಿನ ಆದ್ರೂ ಹೋಗಲ್ಲಿ ಇರ್ಬೇಕು ಅಂತಾರಲ್ಲ ಯಾವಾಗ್ಲೂ, ಬದರಿಕಾಶ್ರಮ. ಅಲ್ವಾ? ಬದರಿ ಯಾತ್ರೆ. ಇವರು ನನಗೆ ಆಸೆ ಹಿಡಿಸ್ಬಿಟ್ಟು ಹೋಗಿದ್ದಾರೆ, ಹುಚ್ಚೆತ್ತಿಸ್ಬಿಟ್ಟು ನನ್ನ ತಲೆಗೆ. ಯಾರು ಈ ದಂಪತಿಗಳು? ಶೈಲಾ ಆಂಟಿನೋ ಅವ್ರ ಯಜಮಾನ್ರು. ಮುಕ್ತಿನಾಥ್ ಹೋಗೋಣ ಮಾಮ, ಹೇಳ್ತೀನಿ ನಾನು ಹೋಗೋವಾಗ ಅಂತ. ಅಯ್ಯೋ ನಂಗೂ ಹೇಳಿ, ನಾನು ಕಟ್ಕೊಂಡು ಕುಣಿತಾ ಇದ್ದೀನಿ. ನಮ್ಮ ಮನೇಲೂ ಕೇಳಿದೆ, ಅಯ್ಯೋ ನಿಮ್ಗೆ ಸಾಮರ್ಥ್ಯ ಇದ್ರೆ ನೀ ಹೋಗ್ಬಾ, ನೀನು ನಿನ್ ಹೆಂಡ್ತಿ ನಾನು ಕಳಿಸ್ತೀನಿ, ನಮಗಂತೂ ಆಗಲ್ಲ, ನಮ್ ಕಣ್ಣುಗಳು ಇಟ್ಕೊಂಡು ನಮ್ಮ ಮನಸ್ಸು ಇಟ್ಕೊಂಡು ನೀ ಹೋಗ್ಬಾ ಅಂತ ನಮ್ಮ ಅಮ್ಮ ಅಪ್ಪ ಹೇಳಾಯ್ತು. ಭಗವಂತ ಕರ್ಸ್ಕೊಂಡ್ರೆ ಹೋಗೋಣ, ನಮ್ಗೆ ಆಸೆ ಇದೆ, ನೋಡೋಣ. ಅದೇ ಯಾವಾಗ್ಲೂ ಹೇಳಿದ್ರಲ್ಲ ನೀವು. ಅದೇ ಏಪ್ರಿಲ್ ಸುಜಾತಾ ಮಾಮಿ ನಿಂಗ್ಳುವರಿಗಳ ಮುಕ್ತಿನಾಥ್ ಆಗಾಗಿದೆ, ನೋಡೋಣ. ಆಸೆ ಆದ್ರೆ ಅವತ್ತಿಂದ ಏನು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಏನೋ ಯೋಚನೆ ಮಾಡೋ ಸ್ಥಿತಿಲಿಲ್ಲ. ನೀವು ಪ್ರೇಮ ಆಂಟಿ? ನನ್ಗೇನು ವಿಷಯನೇ ಗೊತ್ತಿಲ್ಲ, ಈಗ್ಲೇ ಕೇಳ್ತಾ ಇದೀನಿ. ಡೀಟೇಲ್ ಆಗಿ ತಿಳ್ಕೊಂಡ ಮೇಲೆ ಬರೋ ಪ್ರಯತ್ನ ಭಗವಂತ ಕರ್ಸ್ಕೊಳ್ಳಿ ಅಂತ ಆಸೆ ಪಡ್ತೀನಿ. ಅದೇ ಅದೇ ಯಾರೋ ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ಏನೂ ಇಲ್ಲ, ಇವ್ರ ಮೂಲಕ ಗೊತ್ತಾಗಿರೋದ್ರಿಂದ ಅವಾಗ ಟೈಮ್ ಕರೆಕ್ಟಾಗಿ ದುಡ್ಡು ಗಿಡ್ಡು ಎಲ್ಲ ಕಟ್ಬಿಟ್ಟು ಹೋಗ್ಬಿಟ್ಟು ಬರೋದು ಅಷ್ಟೇ ಅಂತ. ಇಟ್ಸ್ ಒನ್ ಆಫ್ ದ ದಿವ್ಯದೇಶಂ ಆಕ್ಚುಲಿ. ಭಾಗವತದ ಗ್ರೂಪೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲ, ನಾವು ಎಲ್ಲಾರ್ನು ಕಟ್ಕೊಂಡು ಹೋಗ್ತೀವಿ ಅಂದ್ರೆ ಆಗುತ್ತೋ ಆಗಲ್ವೋ? ಈಗ ನಮ್ಮ ಮಂಡ್ಯದಲ್ಲಿ ಮಾಮ ಇದ್ರೆ ಹೇಳ್ತಾರೆ ಏನಿದ್ರು ಅಂತ, ಅದಕ್ಕೆ ಬನ್ನಿ ನೀವು ಅಂತ ಅಂತಿದ್ದೀವಿ ನೋಡಿ. ಏಪ್ರಿಲ್ ಅಂತ ಸಾಮಾನ್ಯ ಏಪ್ರಿಲ್ ಅಲ್ಲೇ ಹೊರಡೋದು. ನಾ ಕರೆಕ್ಟ್ ಡೇಟು ಎಲ್ಲ ಹೇಳ್ತೀನಿ, ಫಸ್ಟ್ 1 ತಿಂಗಳು ಮುಂಚೆ ಹೇಳ್ತೀನಿ.
ಕಿಳರೋಳು ಇಳಮೈ ಕೆಡುವುದನ್ ಮುನ್ನಂ ಅಂತ ಹೇಳ್ತೀವಲ್ವಾ. 2 ಕಾಲು 3 ಕಾಲು ಆಗಕ್ ಮುಂಚೆ ತಿರುಮಂಗಯ್ಯಾಳ್ವಾರೇ ಹೇಳಿದಾರೆ ಅದನ್ನ, ಹೋಗಿ ಅವನನ್ನ ಸೇವೆ ಮಾಡ್ಕೊಂಡು ಬಂದ್ಬಿಡಿ ಅಂತ. ಒನ್ ಆಫ್ ದ ಮೇಜರ್ ದಿವ್ಯದೇಶಂ, ಬರೀ ದಿವ್ಯದೇಶ ಒಂದೇ ಅಲ್ಲ ಮುಕ್ತಿನಾಥ, ಸ್ವಯಂ ವ್ಯಕ್ತ ಕ್ಷೇತ್ರ ಆಯ್ತಾ. ಬದರಿಕಾಶ್ರಮ, ಮುಕ್ತಿನಾಥ, ನಂತರ ನೈಮಿಷಾರಣ್ಯ, ನಂತರ ಪುಷ್ಕರ, ಜಲನಾರಾಯಣ ತೀರ್ಥ, ಪುಷ್ಕರ. ಇದು 4ಕ್ಕೆ ನಾರ್ತ್ ಅಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಈ ಕಡೆ ತಿರುಮಲ, ತಿರುಪತಿ, ಶ್ರೀರಂಗ, ಶ್ರೀಮುಷ್ಣ, ವಾನಮಾಮಲೆ ಆಯ್ತಾ. ಇದು 4. ಅದರಲ್ಲಿ ನಮ್ಮಲ್ಲಿ ಎಲ್ಲ ದಿವ್ಯದೇಶಗಳೇ ಎಕ್ಸೆಪ್ಟ್ ಶ್ರೀಮುಷ್ಣ ಅಲ್ವಾ. ಶ್ರೀಮುಷ್ಣಕ್ಕೆ ಈಕ್ವಲ್ ಆಗಿರೋ ಒಂದು ದಿವ್ಯದೇಶ ನಮ್ಮಲ್ಲಿದೆ, ಆಡುದರೈ ಪೆರುಮಾಳ್ ಅಲ್ವಾ. ವಯ್ಯಂಗಾತ್ತ ಪೆರುಮಾಳ್ ಅಂತ ಹೇಳ್ತೀವಲ್ಲ, ಕೂಡಲ್ ಅಲ್ಲ, ಕೂಡಲ್ ಅದು ಮದುರೈ, ತಿರುಕ್ಕೂಡಲೂರ್ ಅಂತ ತಂಜಾವೂರ್ ಹತ್ರ ಬರುತ್ತೆ. ಅಲ್ಲಿ ವರಾಹ ಈ ಪಾತಾಳಕ್ಕೆ ರಸಾತಳಕ್ಕೆ ಹೋಗಕ್ಕೆ ಚುಚ್ಚಿದಂತಹ ಊರು. ತನ್ನ ಕೋರೆ ಹರಳಿನಿಂದ ಚುಚ್ತಾನೆ, ಭೂಮಿಯನ್ನ ಚುಚ್ಚಿಬಿಟ್ಟು ಒಳಕ್ ಹೋಗ್ತಾನೆ. ರಸಾತಳದಲ್ಲಿರೋ ಭೂದೇವಿನ ಹೊರಗಡೆ ಮೀಟ್ ಕೊಂಡು ಬರುದು ಅಂತ ಹೇಳ್ತೀವಲ್ಲ, ಹೊರಗಡೆ ತಂದಂತಹ ದಿವ್ಯದೇಶ, ಅಭಿಮಾನ ಸ್ಥಳ ಶ್ರೀಮುಷ್ಣಂ. ಆದ್ರೆ ಚುಚ್ಚಿದಂತಹ ದಿವ್ಯದೇಶ ಬಂದು ತಿರುಕ್ಕೂಡಲೂರು, ಆಡುದರೈ ಪೆರುಮಾಳ್, ವಯ್ಯಂಗಾತ್ತ ಪೆರುಮಾಳ್ ಅಂತ ಕರಿತೀವಿ. ಸೊ ನಮ್ಮ ಈ ಒಂದು ಶ್ರೀಮುಷ್ಣವನ್ನ ನೀವು ನೋಡ್ಬೇಕಾದ್ರೆ ಇದೆರಡನ್ನೂ ನೋಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಮಿಸ್ಕನ್ಸೆಪ್ಷನ್, ಶ್ರೀಮುಷ್ಣಕ್ಕೆ ಹೋಗಲ್ಲ, ಬರೀ ಆಡುದರೆಗೆ ಹೋಗ್ತಾರೆ. ಕೆಲವರು ಶ್ರೀಮುಷ್ಣಕ್ಕೆ ಹೋಗಿ ಬಂದೆ ಅಂತಾರೆ. ಶ್ರೀಮುಷ್ಣಕ್ಕೆ ಹೋಗಿ ಬಂದವ್ರು ಆಡುದರೆ ನೋಡಿದ್ರ ಅಂತ ಕೇಳ್ಬೇಕು. ಸೊ ಎರಡನ್ನೂ ಸೇರ್ಸಿದ್ರೆ ನಿಮ್ಗೆ ದಿವ್ಯದೇಶದ ಕೌಂಟ್ ಬರುತ್ತೆ. ಆದ್ರೆ ಆಳ್ವಾರರು ಹಾಡಿರೋ ಪ್ರಕಾರ ಶ್ರೀಮುಷ್ಣನ ಅಲ್ಲಿ ಎಲ್ಲೂ ಅವರು ರೆಫರೇ ಮಾಡಿಲ್ಲ, ಗೊತ್ತಾಯ್ತಾ. ಈ ತರನು ಇದೇ ದಿವ್ಯದೇಶಗಳ ಅಮೈಪ್ ಅಂತ ನೋಡಿದಾಗ 3 ದಿವ್ಯದೇಶಗಳು ಒಂದೇ ಆಗುತ್ತೆ, ಅಥವಾ ಒಂದೇ ಪ್ರೊಮೈಸಸ್ ಅಲ್ಲಿ 3-4 ದಿವ್ಯದೇಶಗಳಿರುತ್ತೆ, ಅಥವಾ ಒಂದನ್ನ ಹಾಡಿರ್ತಾರೆ ಒಂದನ್ನ ಬಿಟ್ಟಿರ್ತಾರೆ. ಆ ತರ ಎಲ್ಲ ಇದೆ. ಆ ತರ ನಾವು ಸೇವೆ ಮಾಡಿದ್ರೇನೆ ನಮ್ಗೆ ದಿವ್ಯದೇಶದ ಆ ಒಂದು ಪ್ರಾಶಸ್ತ್ಯ ಏನು ಅಂತ ಗೊತ್ತಾಗೋದು. ಅದಕ್ಕೆ ಇಲ್ಲೂ ಅಷ್ಟೇನೆ, ಮುಕ್ತಿನಾಥ ನೀವು ನೋಡಿದ್ರೆ ನೈಮಿಷಾರಣ್ಯವೂ ನೋಡ್ಬೇಕು, ಬದರಿಕಾಶ್ರಮವನ್ನು ನೋಡ್ಬೇಕು. ಅವಾಗ ಅದ್ 3 ಸೇರಿ ತಿರುಮಂಗಯ್ಯಾಳ್ವಾರ್ ಹಾಡಿರೋ ಆ ಪದಿಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ ಥರನೇ ಮುಂಚೆ ಎಲ್ಲ ಸೇವೆ ಮಾಡ್ತಾ ಇದ್ದಿದ್ದು. ಈಗ ತುಂಬಾ ಕಷ್ಟ ಹೋಗಕ್ಕೆ ಅಂತ ಹೇಳಿ ಅದನ್ನ ಆ ಥರ ಹಮ್ಕೊಂಡಿದ್ರು ಏನೋ. ಮತ್ 3 ಸಲ ಹೋಗಕ್ಕಾಗಲ್ವಲ್ಲ ಅಂತ. ಬಟ್ ಇವರು ಹೆಂಗ ಅರೇಂಜ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಈಗ ಮಾಡೋರು ಏಪ್ರಿಲ್ ಅಲ್ಲಿ ಯಾವ ತರ ಮಾಡ್ತಾರೋ. ಅವ್ರು ಬರೀ ಮುಕ್ತಿನಾಥಕ್ ಮಾಡ್ತಾರ? ಮುಕ್ತಿನಾಥ್ ಮುಕ್ತಿನಾಥ್ ಆ ಕಡೆನೆ ಮತ್ತೆ ಬರೀ ಜನಕಪುರಿ ಆ ಕಡೆ ಅಷ್ಟೇ ಕರ್ಕೊಂಡು ಹೋಗ್ತಾರೆ. ಎಲ್ಲ ನಮ್ಗೆ ಸದ್ಯ ಮುಕ್ತಿನಾಥ ಕರ್ಕೊಂಡು ಹೋಗ್ಬಿಟ್ರು ಸಾಕು. ಜನಕಪುರಿಗೂ ಕಠ್ಮಂಡುಗೂ ತುಂಬಾ ದೂರ. ಹೌದಾ? ದೂರ ತುಂಬಾ ದೂರ. ಕೆಲವೊಂದ್ಸಲಿ ಈ ಮುಕ್ತಿನಾಥಗ್ ಹೋಗೋರು ಈ ಜನಕಪುರಿಗೆ ಹೋಗೋದಿಲ್ಲ. ಅದು ಹೋಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಫ್ಲೈಟ್ ಅಲ್ಲಿ ಹೋದ್ರೆ ಬೇಗ ಆಗುತ್ತೆ. ಇಲ್ಲ ಅಂದ್ರೆ ಇವ್ರು ಒಟ್ಟು ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಜನಕಪುರಿ, ಮುಕ್ತಿನಾಥ್, ಇನ್ನೊಂದೇನೋ ಏನೋ ಬರುತ್ತಪ್ಪ ಹೆಸರು, ಅದೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಒಟ್ಟು ಫುಲ್ ಆ ಕಡೆನೆ. ಇದಕ್ ಹೋದ್ರೆ ನಿಮ್ಗೆ ಜನಕಪುರಿಗೆ ಹೋದ್ರೆ ಫ್ಲೈಟ್ ಅಲ್ಲಿ ಹೋದ್ರೆ ಒಳ್ಳೇದು. ಯಾಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ರೋಡಲ್ಲೇ ಹೋಗ್ಬೇಕು ಇಲ್ಲಿದ್ರೆ. ಇಲ್ಲಾಂದ್ರೆ ಈ ಕಡೆ ಸೀತಾಮರಿ, ಬಿಹಾರ್ ಕಡೆಯಿಂದ ಹೋದ್ರೆ ಸೀತಾಮರಿ ಅಂತ ಇದೆ, ಸೀತೆ ಹುಟ್ಟಿದ ಜಾಗ ಅದು. ವೆಲ್ಕುಡಿ ಇವರು ಹೇಳಿದಾರಂತ. ಸೀತಾಮರಿ ಅಂತ ಬಿಹಾರ್ ಅಲ್ಲೆಲ್ಲೋ ಜಾಗ ಇದೆ ಅದು. ಅಲ್ಲಿ ಹೋದ್ರೆ ಅಲ್ಲಿಂದ ಜನಕಪುರಿ ರೋಡಲ್ಲಿ ಹೋಗ್ಬೋದಂತೆ, ಹತ್ರ ಅಂತೆ. ಆ ಕಡೆಯಿಂದನೂ ಒಂದ್ ರೂಟ್ ಇದೆ. ಅಲ್ಲಿ ಜನಕಪುರಿಗೆ ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆ ಇದಕ್ ಹೋಗ್ಬೋದು, ಮುಕ್ತಿನಾಥ್. ಆತರ ಅದೇ ಮುಕ್ತಿನಾಥ್ ಮೇಯ್ನ್ ಅಲ್ಲಿ ಭಗವಂತ ಸಾಲಿಗ್ರಾಮ ಸ್ವರೂಪವಾಗಿ ಕಾಣಿಸ್ಕೊಂಡ, ಪ್ರಚೇತಸರ್ ಕಾಣಿಸ್ಕೊಂಡಿದ್ದದು ಎಸ್ಪೆಷಲಿ. ಅದನ್ನ ನಮ್ಮ ತಿರುಮಂಗಯ್ಯ ಆಳ್ವಾರೇ ಹಾಡಿರೋದು. ನಮ್ಮ ಆಳ್ವಾರರು ಹಾಡಿದ್ದಾರೆ, 5 ಜನ ಆಳ್ವಾರಗಳು ಹಾಡಿದ್ದಾರೆ ಇನ್ಫ್ಯಾಕ್ಟ್ ಮುಕ್ತಿನಾಥ್ ಮೇಲೆ. ಅಲ್ಲಿ ಈ ಸಾಲಿಗ್ರಾಮ ರೂಪದಲ್ಲಿ ಇರೋದೇ ಒಂದು ವಿಶೇಷ. ಅರ್ಚಾ ತಿರುಮೇನಿ ಅಂತ ನಾವು ಸುಮ್ಮನೆ ನಂಪಾಡ್ ನಾವು ಹೇಳ್ಬಿಡ್ತೀವಿ. ಅರ್ಚಾ ತಿರುಮೇನಿಯಲ್ಲೂ ವಿಶೇಷ ಸ್ವಯಂ ವ್ಯಕ್ತ ರೂಪ ಅನ್ನೋದು ಸಾಲಿಗ್ರಾಮ. ಅದರಲ್ಲಿ ಅಲ್ಲಿ ಇರ್ತಾನೆ ಅಂತ.
ಅದೇ 1 ನಿಮಿಷ 1 ಸೆಕೆಂಡು. யார் அழைச்சுக்க போனிக்கிற ஸ்டைலா? ஆமாவா பிரதி வருஷம் போடுறேம்மா. நான் கோயில 2 வருஷம் பட்டு ஆகல பாக்குறோமா ನೆಕ್ಸ್ಟ್ ಅನ್ಕೊಂಡಿಕ್ಕಿರೋದು ಇನ್ನು ಪರಟು ಚಲ್ಲಕಾರಲ್ಲ 2 ವಾರಿ ದುಡ್ಡ ಕೊಡ್ತು ವಾಪಸ್ ಹೋಗಕ್ಕ ಇಲ್ಲಮ್ಮ. யாருன்னு எனக்கு போய் தெரியல. வந்தாக்குது போய் வந்தாக்குது நான் போய் வந்தாக்குது ವರ್ಕ ಅದೇ ಅಂತ ಯೋಚನೆ பண்ணுவோம். அன்னப்பமாமு ಹುಲ್ಗುಂಡಿ அவரு எங்க பீக்ரு ஜொತೆಲ್ಲೇ வர்றாரு. நாங்க பரட்டாக்கு வர்றாரு அப்படி. போறோமா வருஷம் போய் வந்துடுறோமான்னு சொல்லிக்ரு இந்த விஷயம் பாக்குறோம். தர்பாங்கண்ணி வன்னிக்குது தர்பாங்கண்ணுமே தனுசு உளுஞ்சாகு ஒன்னுட்டு ராமனுடைய அந்த இது பண்ண போவா அந்த உளுஞ்சாகும் தர்பாங்கண்ணி இங்க இந்தியாத்துல இருக்கிறது. அங்கன்னு சீதாமணி சீತೆ ಪರ್ನಿಂಜಾಗು ಅದು ಸೀತೆ ಸಿಕ್ಕಿನ ಜಾಗು ಜನಕ್ಕೂ அங்க தபஸ் பண்ணி அங்க ஜனக்கு சிக்கின் ஜாகு சீதாமரின்னு ஒரு ஊர் இருக்குது. அங்கன்னு ரோடெல்லாம் போனாக்க வச்சிருமாங்கோ ಗೊತ್ತಿಲ್ಲ ಇವಳ ಕೋಟಕ್ಕೆ ಅಪ್ಪ ಅಪ್ಪಡಿನಿ ಅಪ್ಪರು ನಮ್ ಚೆನ್ನಕ್ಕೂ ಅಪ್ಪಡೆ ಅಳಿಸ್ಕೊಪ್ಪರ ಅಪ್ಪಡಿ ಪಾಕ್ರಮ. ಅದೇ ಆ ಜನಕ್ಪುರಿ ಎಣ್ಣೆ ಇತ್ತಕ್ಕೆ ಮುಕ್ತಿನಾಥಕ್ಕೆ ಬಲ್ದೂರು ಗೋರಖ್ಪುರ್ போற அணிக்கந்து கரெக்ட். இவெல்லாரும் போறது அப்படி இங்க கட்மண்டு போறா கட்மண்டு ஒண்ணுமே இது பேருகளே மறந்து போகும். அதே எனக்கும் மறந்து போச்சு. கோரக்பூர் அத்தையோ சொல்றாரு அங்கே 2-3 இன்னொன்னு நாங்க போய்க்குள்ள இந்த கடைன்னு போனோம். நாங்க கட்மண்டு போய் ಇನ್ನೊಂದು ಬೇರೆ ಕಡೆ ಬಂದ ಜ್ಞಾಪಕ ಇಲ್ಲ. 2-3 ಕಡೆ ಎಲ್ಲಾ ಕಡೆಯಲ್ಲೂ ಫ್ಲೈಟೇ போய் 5 நாளಲ್ಲಿ ನಂಗೆ ವಾಪಸ್ ಬಂದಾಯ್ತು. ಅಂಜನಾ ಹೋಗೋಣ 5 ದಿವಸ ತುಂಬಾ ಬೇಗ ಅಂತ. ಇವ್ರು ಸ್ವಲ್ಪ ಜಾಸ್ತಿನೇ 5 ದಿವಸಕ್ಕೆಲ್ಲ ಇವ್ರು ಜಾಸ್ತಿನೇ 10 ದಿವಸನೋ ಎಷ್ಟೋ ಕರ್ಕೊ ಹೋಗ್ತಾರೆ. ರೋಡ್ ಅಲ್ಲೇ ತುಂಬಾ ಟೈಮ್ ತಗೊಳುತ್ತೆ ನಿಮ್ಗೆ. ಇದರಿಂದ ಬೆಂಗಳೂರಿಂದ ಕಟ್ಮಂಡು ಫ್ಲೈಟ್, ಅಲ್ಲಿಂದ ಇನ್ನೊಂದು ಊರಿದೆ ಅಲ್ಲಿಗೆ ಒಂದ್ ಫ್ಲೈಟ್, ಮತ್ತೆ ಅಲ್ಲಿಂದ ಇನ್ನೊಂದ್ ಕಡೆಗಿದೆ. ಅದ್ ಹೆಸರು ನನಗೆ ಮರ್ತು ಹೋಗ್ತಾ ಇದೆ, ಒಂದು ಜ್ಞಾಪಕ ಬರ್ತಾ ಇಲ್ಲ ಈಗ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಮುಂದೆ ಜೀಪಲ್ಲಿ ಹೋಗಿ ಬೈಕು ಏನೇನೋ ಇದೆ ಹೋಟೆಲ್ ಅಲ್ಲಿಂದ ಮುಂದಕ್ಕೆ ಏನ್ ಅಷ್ಟೊಂದು ಇದಿಲ್ಲ. ಅಂದ್ರೆ ಅವತ್ತೇ ಹೋಗಿ ಅವತ್ತೇ ಬಂದ್ಬಿಟ್ಟಿದ್ವಿ ನಾವು. ಕೆಲವರೆಲ್ಲ ಇದ್ದು ಬಂದಿದ್ದಾರೆ, ಇದ್ದು ಅಲ್ಲಿ ಉಳ್ಕೊಳಕ್ ಏನು ಇಲ್ಲ ಅಲ್ಲಿ ಮುಕ್ತಿನಾಥಲ್ಲಿ. ವಾಪಸ್ ಒಂದು ಕಡೆಗೆ ಬರೋದೇ ಒಳ್ಳೇದು. ಅದಕ್ಕೆ ನಮ್ ಸಾಲಿಗ್ರಾಮನ್ ನಾವೇ ಹುಡ್ಕೊಂಡು ನದಿಲಿ ಸಿಕ್ಕಿತ್ತು ನಮ್ಗೆಲ್ಲ. ಪೋಖ್ರಾ ಆಮೇಲೆ ಇನ್ನೊಂದು ಊರಿದೆ, ಅದು ಜ್ಞಾಪಕ ಬರ್ತಾ ಇಲ್ಲ. ಅದು ಇನ್ನೊಂದು ಬರ್ತಾ ಇಲ್ಲ, ಹೆಸರುಗಳೇ ನೆನಪಿರಲ್ಲ. ಕರೆಕ್ಟ್ ಹೆಸರು ಜ್ಞಾಪಕ ಬರಲ್ಲ. ನಾವು ಯಾವಾಗ್ಲೂ ಯೂಸ್ ಮಾಡದೇ ಇರೋದ್ರಿಂದ ಅದು ಹೆಸರುಗಳೇ ಮರ್ತು ಹೋಗುತ್ತೆ. ನೀವ್ ಒಂದ್ಸಲ ಹೋಗಿಲ್ಲ? ಒಂದ್ಸಲ ಹೋಗಿದೀನಿ. ಅದೇ ನಮ್ಗೆ 5ನೇ ದಿವಸ 6ನೇ ದಿವಸ ವಾಪಸ್ ಬಂದಾಗಿತ್ತು ನಾವು. ತುಂಬಾ ಈಸಿಯಾಗಿ ಹೋಗಿ ಬಂದಿದ್ವಿ ನಾವು. ಅಂದ್ರೆ ನಾವ್ ಇಲ್ಲಿಂದ ಮೆಜೆಸ್ಟಿಕ್ ಹೋದಷ್ಟು ನೀಟಾಗಿ ಅಷ್ಟು ಸುಲಭವಾಗಿ ಮಾಡ್ಕೊಂಡ್ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಅದ್ ಮಾತ್ರ. ಅದೊಂದು ಟ್ರಿಪ್ ಅಲ್ಲಿ ಯಾವತ್ ನಾವ್ ಎಕ್ಸ್ಪೆಕ್ಟೇ ಮಾಡಿದಷ್ಟು ಚೆನ್ನಾಗಾಯ್ತು. ನಮ್ಗೆಲ್ಲಾ ಇದನ್ನು ವೆದರ್ದು ಎಲ್ಲಾನು ಚೆನ್ನಾಗಿತ್ತು. ಮತ್ತೆ ಹೋಟ್ಲ್ಗಳು ರೂಮ್ಗಳು ಉಳ್ಕೊಂಡಿದ್ದು ಎಲ್ಲಾನು ಚೆನ್ನಾಗಾಗಿತ್ತು. ಅಲ್ಲಿವ್ರದ್ದೇ ಯಾರೋ ಒಬ್ರು ಮಾಡಿದ್ರು ನಮ್ಗೆ ಅಲ್ಲಿಗೆ. ಅದೇ ಇದು ಅಲ್ಲಿ ನಮ್ಗೆ ಮೇನ್ ದೇವಪ್ರಯಾಗ್ ಕಂಡಮೆನ್ನುಂ ಕಡಿನಗರ್ ಅದು. ಆಮೇಲೆ ಪಿರುದಿ ಅಂದ್ರ ಜಾಗ ಈಗ ಅದೇನೋ ಜೋಶಿ ಮಠ್ ಅಂತ ಆಗಿದೆ, ಬಟ್ ಆಕ್ಚುಲಿ ಒರಿಜಿನಲಿ ಜೋಶಿ ಮಠ್ ಅಲ್ಲ. ಪಿರುದಿ ಶೆನ್ನ ಅಡೆನೆಂಜೆ ಅಂತ ಅವರು ತಿರುಮಂಗಯ್ಯ ಆಳ್ವಾರ್ ಹಾಡಿರೋ ದೇಶನೇ ಬೇರೆ. ಅದೀಗ ಇಲ್ಲ, ನಮಗೆ ಗ್ಲೋಬಲ್ ಇಲ್ವೇ ಇಲ್ಲ. ಯಾಕಂದ್ರೆ ಅದು ಇದಾಗೋಗಿದೆಯಂತೆ, ಲ್ಯಾಂಡ್ಸ್ಕೇಪ್ ಆಗೋಗಿದೆ. ಅದು ವಿದೇಶವೇ ಇದು ಬದ್ರಿ ಕಡೆ, ಬದ್ರಿ ಹೋಗೋ ಜಾಗದಲ್ಲಿ. ಬಟ್ ಈ ಜೋಶಿ ಮಠನೇ ಈಗ ಅದು ಅಂತ ಇಟ್ಕೊಂಡಿದ್ದಾರೆ ಇವರುಗಳು. ನರಸಿಂಹರ ಸನ್ನಿಧಿ ಹೋಗಿದ್ದೀರಾ ಜೋಶಿ? ಅದು ಹೋಗಿದೆ. ಅಲ್ಲಿ ಬದ್ರಿನಲ್ಲೂ ಎಷ್ಟೊಂದು ಬದ್ರಿ ಇದೆ, ವೃದ್ಧ ಬದ್ರಿ ಅಂತೆ, ಭವಿಷ್ಯ ಬದ್ರಿ ಏನೇನೋ ಇದೆ. ಅದನ್ನು ನೋಡಿದೀವಿ ಎಲ್ಲಾದ್ನೂ. ಎಲ್ಲ ಬರ್ದಿಟ್ಟಿದೀನಿ ಎಲ್ಲಾದ್ನೂ. ಅಂದ್ರೆ ಹೆಸರುಗಳು ಏನು ನೋಡಿದ ತಕ್ಷಣ ಜ್ಞಾಪಕ ಬರುತ್ತೆ ಒಂದ್ಸಲ. ಹೆಸರುಗಳು ಜ್ಞಾಪಕ ಬರಲ್ಲ. ಅಲ್ಲಿ ನಿಮ್ಗೆ ಮೇನ್ ಒಂದು ತಿಳ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನಂದ್ರೆ,
ಪರಮಾತ್ಮನ ಅರ್ಚಾ ಸ್ವರೂಪದಲ್ಲಿ ಎಲ್ಲೂ ನೀವು ಜಾಸ್ತಿ ನೋಡಕ್ಕಾಗಲ್ಲ. ಅಲ್ಲಿ ಒಂದು ಮಲರೂಪಿಯಾಗಿ, ಮಲ ಅಂದ್ರೆ ಇದು ಬೆಟ್ಟ, ಶಿಖರ ರೂಪಿಯಾಗಿ, ಇನ್ನೊಂದು ಅರಣ್ಯ ಸ್ವರೂಪಿ ನೈಮಿಷಾರಣ್ಯದಲ್ಲಿ ಒಂದು ಶ್ರೈನ್ ಅಂತ ಇದೆ. ಬಟ್ ನಮ್ಮ ಆಳ್ವಾರುಗಳ ಪ್ರಬಂಧವನ್ನು ನಾವು ಅನಲೈಸ್ ಮಾಡಿದ್ರೆ ಯಾವ ಶ್ರೈನ್ ಮೇಲೂ ಹಾಡಿಲ್ಲ ಅವರು. ನೈಮಿಷಾರಣ್ಯ ತುಳ್ಳುಳ್ಳಾನೆ ಅಂತ ಹೇಳಿದ್ದಾರೆ ಹೊರತು ಸ್ಪಾಟ್ ಹೇಳಿಲ್ಲ ಅಲ್ವಾ. ಈಗ ನೀವು ಶ್ರೀರಂಗನೋ ತಿರುಮಲೇನೋ ಅದನ್ನೆಲ್ಲ ತಗೊಂಡ್ರೆ ಸ್ಪಾಟ್ ಸಮೇತ ಹೇಳಿದ್ದಾರೆ. வடதிசை பின்பு காட்டி குணதிசை முடிய வைத்து இடದಿசை ಪಾದಂ ನೀಟಿ ತೆಂದಿಶೆ ಇಳಂಗೈ ನೋಕ್ಕಿ ಅಂತ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಬಂದ್ಬಿಡುತ್ತೆ. ಆದ್ರೆ ಅಲ್ಲೆಲ್ಲ ಆ ಥರ ಇಲ್ಲ. ಸೊ ಅಲ್ಲಿ ಯಾವುದೇ ಒಂದು ನೀವು ಬಡನಾಡು ದಿವ್ಯದೇಶಗಳು ಎಕ್ಸೆಪ್ಟ್ ಅಯೋಧ್ಯ ಅಂತ ಇಟ್ಕೊಳ್ಳೋಣ, ಮಥುರಾ, ಅಯೋಧ್ಯ, ಬೃಂದಾವನ್, ಶ್ರೈನ್ ಅಂತ ಇಲ್ಲ. ಪ್ರಾಕೃತಿಕ ಸ್ವರೂಪದಲ್ಲಿ ಪರಮಾತ್ಮ ಇದ್ದಾನೆ. ಪುಷ್ಕರ ಅಂದ್ರೆ ಜಲರೂಪ, ಅರಣ್ಯ ರೂಪ, ವನರೂಪದಲ್ಲಿ ನೈಮಿಷಾರಣ್ಯ, ಮತ್ತೆ ಶಿಖರ ರೂಪದಲ್ಲಿ, ಬೆಟ್ಟಗಳ ರೂಪದಲ್ಲಿ ಬದರಿಕಾಶ್ರಮ. ಹಾಗಾಗಿ ನೀವು ಅಲ್ಲಿ ಹೋಗಿ ಹೆಜ್ಜೆಯನ್ನಿಟ್ಟು ಬರೋದೇ ದಿವಿದೇಶ ಅಂತ. ದರ್ಶನ ಮಾತ್ರ ಅಂತ ಇಲ್ಲ ಅಲ್ಲಿ. ನಿಮ್ಮ ಒಂದು ಪರಮ ಪಾವನತ್ವ ಯಾವ ರೀತಿ ಅಂದ್ರೆ ಹೋಗಿ ನೀವು ಅಲ್ಲಿ ನೀರನ್ನ ಪ್ರೋಕ್ಷಿಸ್ಕೊಂಡು ಪ್ರೆಸೆಂಟ್, ಅದನ್ನೇ ದಿವಿದೇಶ ಅಂತ ಅಲ್ಲಿ ಹೇಳೋದು. ಅದು ಒಂದು ವಿಭಿನ್ನವಾದ ರೂಪ ಅದು. ಅದಕ್ಕೆ ಎಲ್ಲ ನೋಡಿ ಕರ್ಮಭೂಮಿಲಿ ಯಾವುದೂ ಇಲ್ಲ, ಅದೆಲ್ಲ ಎಲ್ಲ ದೇವಭೂಮಿಲಿ ಇದೆ ಅಲ್ಲಿ ಅಲ್ವಾ. ಸೊ ಅಂಥ ದಿವಿದೇಶಗಳನ್ನ ಗೋಚರಿಸಿ ಆಳ್ವಾರುಗಳು ಹಾಡಿದ್ದಾರೆ. ಎಕ್ಸೆಪ್ಟ್ ತಿರುಮಂಗೈ ಆಳ್ವಾರ್ ಇನ್ಯಾರೂ ಅಲ್ಲೆಲ್ಲ ಹೋದವರೇ ಅಲ್ಲ, ಯಾರು ಹೋದವರೇ ಅಲ್ಲ ಅಲ್ಲಿಗೆಲ್ಲ. ತಿರುಮಂಗೈ ಆಳ್ವಾರ್ಗೆ ಏನೋ ಸಾಮರ್ಥ್ಯ ಇತ್ತು, ಆಡಲ್ ಮಾ ಕುದುರೆ ಅನ್ನೋದ್ರ ಮೇಲೆ ಕುತ್ಕೊಂಡು ಚೆಲ್ಲಂತ ಹೋಗ್ಬಿಡೋರು ಅಲ್ವಾ. ಸೊ ಬೇರೆ ಆಳ್ವಾರುಗಳು, ಆಂಡಾಳ್ ಪೆರಿಯಾಳ್ವಾರೆಲ್ಲ ಹೋಗಿದ್ದೂ ಇಲ್ಲ, ನೋಡಿದ್ದೂ ಇಲ್ಲ. ಗೋಚರಿಸ್ಕೊಂಡು ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡೋ ವಿಷಯ ಇರ್ಕೊಂಡು ಒಳಗಡೆ ಎಂಟರ್ ಆದೆ ಅಂದ್ರೆ, ಆ ಊರಿಗೆ ಎಂಟರ್ ಆದೆ ಅಂದ್ರೆ ಅದೇ ನಮಗೆ ಕೊಂಡು ದೇವ್ರನ್ನ ದರ್ಶನ ಪರ್ಟಿಕ್ಯುಲರ್ ಆಗಿ ಹಿಂಗೆ ಮಾಡಿದೆ ಅಂದ್ರೆ, ಈಗ ನೀವೇ ಹೇಳಿದ್ರಲ್ಲ, ಬೇಕಾದಷ್ಟು ಬೇರೆ ಬದ್ರಿನೂ ಇದೆ. ನಾವು ನೋಡಿರೋ ಬದ್ರಿಗಿಂತ ಭವಿಷ್ಯ ಬದ್ರಿ, ಇನ್ನೇನೋ ಬದ್ರಿ ಅಂತ ಇಲ್ಲ. ಅದಕ್ಕೆ ಎಂಟೈರ್ ಬದ್ರಿ ಇಟ್ಸೆಲ್ಫ್ ದಿವಿದೇಶ ಅಲ್ವಾ. ಅಲ್ಲಿ ಪರ್ಟಿಕ್ಯುಲರ್ ಶ್ರೈನ್ ಅಂತ ಇಲ್ಲ. ನಾವು ಆ ಥರನೇ ಕನ್ಸಿಡರ್ ಮಾಡಿ ಹೋಗ್ಬೇಕು ನಾರ್ತ್ಗೆಲ್ಲ ಹೋಗ್ಬೇಕಾದ್ರೆ. ಇಡೀ ಅಯೋಧ್ಯೆನೇ ನಮಗೆ ದಿವಿದೇಶ. ಯಾಕಂದ್ರೆ 18 ಬಾರಿ ಕಟ್ಟಲ್ಪಟ್ಟಿದೆ ಅಯೋಧ್ಯೆ. ನೀವು ಇವತ್ತು ನೋಡ್ತಾ ಇರೋ ಅಯೋಧ್ಯೆ ನಿನ್ನೆ ಮೊನ್ನೆ ಅಯೋಧ್ಯೆ ಅಷ್ಟೇನೆ. ರಾಮನ ಅಯೋಧ್ಯೆ ರಾಮ ಇರೋವಾಗಲೇ ಹೊರಟೋಯ್ತು. ಹಾಗಾಗಿ ಯು ಕೆನಾಟ್ ಇಮ್ಯಾಜಿನ್ ಅಯೋಧ್ಯೆ ಅಟ್ ಆಲ್. ವಾಲ್ಮೀಕಿ ಬರೆದಿರೋ ಅಯೋಧ್ಯೆ ಪುಸ್ತಕಕ್ಕೆ ಮಾತ್ರ ಸೀಮಿತ ಅಷ್ಟೆ. ಆ ಅಯೋಧ್ಯೆ ಇವತ್ತಿನ ದಿನ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಚಿತ್ರಣೆಗೂ ಬರಲ್ಲ, ಕಣ್ಣಿಗೂ ಕಾಣಲ್ಲ. ಅದು 18 ಬಾರಿ ಒಂದು ಸಿಟಿ ನಿರ್ಮಾಣ ಆಗಿದೆ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಎಷ್ಟು ಏನೋ ಹಾಳು ಮಾಡಿರ್ಬೋದು, ಎಷ್ಟು ಬೇರೆ ಥರ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಎಲ್ಲ ಅಲ್ವಾ. ನಮ್ಮ ಮೆಟ್ರೋ ಅಂತ ಈ ಬೆಂಗಳೂರಲ್ಲಿ ಮೆಟ್ರೋ ಬಂದೆ ಏನೇನೋ ಚೇಂಜಸ್ ಆಗ್ತಿದೆ. ಇಲ್ಲಿನೋ ಮಾಧವನ್ ಪಾರ್ಕಿಂದ ಜಯನಗರಕ್ಕೆ ಬರೋಕ್ಕೆ ಹೆಂಗಿಂಗೋ ಬಳಸ್ಕೊಂಡು ಬರಬೇಕು, ನಮಗೆ ರೋಡ್ಗಳೆಲ್ಲ ತಬ್ಬಿಬ್ಬು. ಇದೇ ಮಾಧವನ್ ಪಾರ್ಕ್ ಹತ್ರ, ಇದೇ ಜಯನಗರಲ್ಲಿ, ಇದೇ ಕೋರಮಂಗಲದಲ್ಲಿ ಹುಟ್ಟಿದಾಗ್ಲಿಂದ ಓಡಾಡ್ತಾ ಇದ್ವಿ. ಇವತ್ತು ನಮ್ಗೆ ಆ ದಾರಿ ಗೊತ್ತಾಗಲ್ಲ, ತಬ್ಬಿಬ್ಬು ಅಲ್ವಾ. ರಾತ್ರಿ ಏನಾದರೂ ಹೋಗ್ಬಿಟ್ರೆ ದೇವರೇ ಗತಿ. ಬ್ಲ್ಯಾಂಕ್ ಅಂದೇ ರೋಡ್ ಲಿಕ್ರು, ಒಂದು 2 ನಿಮಿಷ ಕಾರ್ ಬ್ರೇಕ್ ಹಾಕಿ ನಿಲ್ಲಿಸ್ಕೊಂಡು ಎಲ್ಲ ಹಿಂಗೆ ಗಮನಿಸಿ ನೋಡಿ, ಅಶೋಕ ಪಿಲ್ಲರಲ್ಲಿ ಇದ್ದೀವಾ ಅಥವಾ ಈ ಕಡೆ ಸೌತ್ ಎಂಡ್ಗೆ ಬಂದಿದ್ದೀವಾ, ನಾವೇ ಗಮನಿಸ್ಕೋಬೇಕು, ಇಲ್ದಿದ್ರೆ ಗೊತ್ತೇ ಆಗಲ್ಲ. ಆ ಥರ ಬೆಂಗಳೂರಲ್ಲೇ ಇಷ್ಟು ಚೇಂಜಸ್ಸು. ಇನ್ನು ಇಡೀ ಒಂದು ಪ್ರಾಂತ್ಯವೇ ಒಂದು 18-20 ಬಾರಿ ಅದ್ರ ಮಧ್ಯದಲ್ಲಿ ಎಷ್ಟೋ ಮುಸ್ಲಿಮ್ಸ್ ಇನ್ವೇಡರ್ಸ್ ಬಂದು ಹೊಡೆದಾಕಿ ದಾಳಿ ಒಳಪಡಿಸಿರುವಂಥದ್ದು. ಸೊ ನಾರ್ತಲ್ಲಿ ಮಾತ್ರ ವಿಪರೀತ ಚೇಂಜಸ್. ಸೊ ಆಳ್ವಾರುಗಳ ಹಾಡಿರೋ ದಿವ್ಯದೇಶಕ್ಕೂ ಇವಾಗಿರೋ ದಿವ್ಯದೇಶಗಳಿಗೂ ಅಜಗಜಾಂತರ. ಹಾಗಾಗಿ ನಿಮ್ಮ ವಿಷನ್ ಹೆಂಗಿರ್ಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಕ್ಕೆ ಹೋದೆ, ದೇವ್ರನ್ನ ನೋಡ್ದೆ, ಬಂದೆ, ಅದು ಬರೀ ಕರ್ಮಭೂಮಿಲಿ ನಡೆಯುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ಚೇಂಜಸ್ ಇಲ್ಲ. ಅದೇ ಶ್ರೀರಂಗಂದ, ಅದೇ ತಿರುಮಲೆದ, ಅದೇ ವರದರಾಜಂದ, ಅದೇ ಮೇಲ್ಕೋಟೆ, ಮಾರ್ದಳಕ್ಕೆ ಇಲ್ಲೇ ಮುಟ್ಪಟ್ಟಿಯೇ ಇಲ್ಲೇ ಮಾರ್ದಳಕ್ಕೆ.
ಆದ್ರೆ ಕಾನ್ಸ್ಟೆಂಟ್ ಚೇಂಜ್ ಆಗಿರೋದು ನಾರ್ತ್ ಝೋನ್ ಅಲ್ಲಿ. ಹಂಗಾಗಿ ಆ ಕಾನ್ಸ್ಟೆಂಟ್ ಚೇಂಜ್ ಆಗಿರೋದ್ರಿಂದ ಇದರ ಕುರುಹಾಗಿ ಏನೋ ಒಂದು ಇದೆ ಅಲ್ಲಿ ಅಷ್ಟೇನೆ, ಅದೇ ಮುಖ್ಯತ್ವ ಅಂತ ಇಲ್ಲ. ನೀವು ಮುಕ್ತಿನಾಥಕ್ಕೆ ಹೋಗ್ತೀನಿ ಅಂದ್ರೆ ನೀವು ಹೇಳಿದ್ರಲ್ಲ ಅಲ್ಲಿಂದ ಒಂದಷ್ಟು ಸಾಲಿಗ್ರಾಮಗಳು ಇದೆಲ್ಲ ಅದರ ಕುರುಹುವಾಗಿ ನಾವು ಮನೆಗೆ ತಂದು ಪಾವನವಾಗಿ ಅದನ್ನ ಇಟ್ಕೊಂಡು ಪೂಜೆ ಮಾಡೋದು, ಅದೇ ದಿವ್ಯದೇಶ ಅಲ್ವಾ? ಆ ಥರ. ಅದಕ್ಕೆ ನನಗೆ ಒಂದ್ಸಲ ಅಲ್ಲಿ ಹೋಗಿ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇಟ್. ನನ್ನ ಥೀಸಿಸಲ್ಲಿ ನಾನು ಅದನ್ನ ಇಟ್ಕೊಂಡಿಲ್ಲ. ಜೋಮ್ಸೋಮ್ ಅದು ಇನ್ನೊಂದು ಊರು. ಕರೆಕ್ಟ್. ಅವ್ರು ಬೇರೆ ರೀತಿ ಪ್ರೊನೌನ್ಸ್ ಮಾಡ್ತಾರೆ ವೇಲುಕುಡಿ ಮಾಮ ಅದನ್ನ. ಜಮ್ಸಮ್ ಅಂತಾನೋ ಏನೋ ಹೇಳ್ತಾರೆ. ಕರೆಕ್ಟ್. ಅದೇ ನೋಡೋಣ, ಭಗವಂತನ ಅನುಗ್ರಹ, ಅವನ ಕಾಲ್ ಇದ್ರೆ ಹೋಗಿ ಬರೋಣ. ಇವ್ರು ಹೇಳಿದ್ದಿಂದ ಆಸೆ ಆಗ್ಬಿಟ್ಟಿದೆ ನನಗೆ. ಪರವಾಗಿಲ್ಯೇ ಪೋರ್ತ್ಗೆ ಅವ್ರು ವಾಯ್ಪು ಕಡಿಸಿದೆ ಅಂತ. ಅದೇ ನಮ್ಮವರೇ ಅಂತ ಅವರು ಯಾರೋ ನಮ್ ರಿಲೇಷನ್. ಅದು ಅದೇ ನಮಗೂ ಹೋಗ್ಬೇಕು ಅಂತ ಆಸೆ. ಅದು ಭಗವಂತ ಇನ್ನೂ ಅದಕ್ಕೆ ನಮ್ಗೆ ಆಗಿಲ್ಲ, ಹೋಗಕ್ಕೆ ಅನುಕೂಲ ಮಾಡ್ಕೊಟ್ಟಿಲ್ಲ. ನೋಡೋಣ ಯಾವಾಗ. ಅಡಿಗೆ ಗಿಡಿಗೆ ಎಲ್ಲ ಅವರೇ ಕರ್ಕೊತಾರೆ. ಅಡಿಗೆ ಅದೆಲ್ಲ ಕರ್ಕೊ, ರೂಮ್ ಎಲ್ಲ ಮಾಡ್ಕೊಡ್ತಾರೆ, ಅದೇನು ಯೋಚನೆ ಇಲ್ಲ. ಅದೇ ಸ್ವಲ್ಪ ಊಟ ತಿಂಡಿನಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ಅಕಾಮಿಡೇಷನ್ ಸರಿ ಇರ್ಬೇಕು. ಅಕಾಮಿಡೇಷನ್ ನೀವು ಮೊದ್ಲೇ ಹೇಳ್ಬಿಟ್ರೆ ಒಳ್ಳೇದು. ನಾವು ಜಾಸ್ತಿ ಕೊಡಕ್ಕೂ ರೆಡಿ ಇದೀವಿ, ಸರಿಯಾಗಿ ಮಾಡಿ, ಅಂತವರೇ ಬರ್ಲಿ ಆ ಗ್ರೂಪ್ಗೆ ಅಂತ ಹೇಳ್ಬಿಟ್ಟೆ ಕರ್ಕೊಂಡು. ನಮ್ಗೆ ಯಾವ್ದೋ ಅಲ್ಲಿ ರೂಮ್ ಎಲ್ಲ ಪ್ರೈವೇಸಿ ಅದೆಲ್ಲ ಏನ್ ಬೇಕಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಕಮೋಡು ನೀಟಾಗಿರ್ಬೇಕು. ಸ್ನಾನದ ಮನೆ ಅದು ಸರಿ ಇಲ್ಲ ಅಂದ್ರೆ ಭಾರಿ ಕಷ್ಟ ಆಗೋಗುತ್ತೆ. ಒಂದು ಭೂಮಿ ಮೇಲೆ ಕಾಲು ಇಟ್ಕೊಂಡು ಮಲ್ಕೋಬೇಕಂದ್ರೆ ಒಂಚೂರು ಚೆನ್ನಾಗಿರ್ಬೇಕಲ್ವಾ. ಈ ಬೇಲುಕುಡಿ ಸ್ವಾಮಿದು ಅದೊಂದು ಅದ್ವಾರ ಅವಾಂತರ ಅದಂತವೆ ಕೇಳ್ಪಟ್ಟಿದೀನಿ ನಾನು, ನಮ್ಗಾಗಲ್ಲ. ತುಂಬಾ ಚೆನ್ನಾಗಿತ್ತು ಅಂದ್ರಪ್ಪ. ದ್ವಾರಕ್ಕೆ ಕರ್ಕ ಹೋಗಿದ್ರತ್ತಲ್ಲ ಯಾರ್ಯಾರ ನೆನ್ನೆ ಪರ್ಕಾಲ್ ಮಠದಲ್ಲಿ, ಭಾರಿ ಚೆನ್ನಾಗಿತ್ತು ಅಂದ್ರಪ್ಪ. ನಿಜ ಅಲ್ಲ, ಚೆನ್ನಾಗಿತ್ತು ಅಂದ್ರೆ ಯಾರು ಹೇಳ್ತಾರೆ ಅಂತ ಅದನ್ನ ನಾವು ಯೋಚನೆ ಮಾಡ್ಬೇಕು. ಇವಾಗ ನಮ್ಗಾಗುತ್ತಾ ಇಲ್ವಾ ಗೊತ್ತಿಲ್ಲ ನಮ್ಗೆ. ಇವಾಗ ಒಂದು ಇದಕ್ಕೆ ಒಂಚೂರು ಕ್ಲೀನ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಎಲ್ರಿಗೂ ಹಂಗೆ ಇರ್ಬೇಕು ಅಂತ ಏನ್ ಯೋಚನೆ ಮಾಡಲ್ಲ. ಇವಾಗ 4 ದಿವಸ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಎಲ್ರು ತುಂಬಾ ಜನ ಹಂಗೆ ಅನ್ಕೋತಾರೆ. ಆಮೇಲೆ ಇನ್ನೊಂದು ಸುಮ್ನೆ ನೋಡ್ಕೊಂಡ್ ಬರೋದ್ ಬೇರೆ, ಆದ್ರೆ ಎಕ್ಸ್ಪೀರಿಯನ್ಸ್ ತಗೊಂಡ್ ಬರೋದ್ ಬೇರೆ. ಯಾವತ್ತೂ ನಾವ್ ಅದ್ ನೆನೆಸ್ಕೊಂಡ್ರೆ ಸ್ವೀಟ್ ಮೆಮೊರಿ ಆಗಿರ್ಬೇಕು. ಆ ಪಂಗಡನೇ ಬೇರೆ. ನಾನು ಆ ಜಾಗಕ್ಕೆ ಇಲ್ಲ ಅನ್ನೋ ತರ ಹೋದೆ. 10 ಜನ ಆ ಜಾಗ ಮಾತಾಡುವಾಗ ಇವನ್ ಐ ಹ್ಯಾಡ್ ಬೀನ್ ದೇರ್ ಅಂತ ಹೇಳ್ಕೊಳ್ಳೋ ಜನ ಬೇರೆ ಅಲ್ವಾ? ಸೊ ಅದೇ ನೀವ್ ಹೇಳ್ದಂಗೆ ಯಾರು ಚೆನ್ನಾಗಿತ್ತು ಅಂತ ಹೇಳಿದ್ರು ಅನ್ನೋದು ನಾವು ನೋಡ್ಬೇಕು. ಎಲ್ಲ ಅವ್ರು ಚೆನ್ನಾಗಿರಲ್ಲ. ನನ್ ಶ್ರೀಮತಿ ಆಂಟಿನೇ ಹೇಳಿದ್ದಾರೆ, ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರು ಹೋಗಿ. ನಾವು ಶ್ರೀಮತಿ ಒಟ್ಟಿಗೆ ಹೋಗಿದ್ದು. ಅದೇ ವೇಲುಕುಡಿಯವ್ರ ಜೊತೆಲಿ ಹೋದಾಗ ವೇಲುಕುಡಿಯವ್ರ ಜೊತೆಲಿ ಹೋದ್ಮೇಲೆ ಅವ್ರನ್ನೇನು ಅನ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವ್ರ ಬಗ್ಗೆ ಕಾಮೆಂಟ್ ಮಾಡ್ಬಾರ್ದು ಅಂತ ಚೆನ್ನಾಗಿತ್ತು ಅಂತ ಅನ್ನೋರು ಇದಾರೆ. ಆದ್ರೆ ಇರೋ ವಿಷಯ ಹೇಳ್ಬೇಕಲ್ವಾ, ಇಲ್ಲಿದ್ರೆ ಬೇರೆಯವರು ಮತ್ತೆ ಹೋಗ್ಬೇಕು. ಕಾಮೆಂಟ್ ಕಾಂಪ್ಲಿಮೆಂಟ್ ವಿಚಾರ ಅಲ್ಲ, ಇಲ್ಲಿ ಇರೋದನ್ನ ಸ್ಪಷ್ಟವಾಗಿ ಒಡೆದು ಹೇಳಿದ್ರೆ ಎಲ್ರಿಗೂ ಅದೊಂದು ದಾರಿ ಆಗುತ್ತೆ. ಹೋಗೋರು ಹೋಗ್ತಾರೆ, ಹೋಗದೆ ಇರೋ ಆಗಲ್ಲಪ್ಪ ನಮ್ಗೆ. ಚೆನ್ನಾಗಿದೆ ಅನ್ಬಿಟ್ರೆ ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಹೋಗೋವ್ರಿಗೆ ಕಷ್ಟ ಆಗುತ್ತೆ. ಹೀಗಿದೆ ನಿಮ್ಗೆ ಇಷ್ಟ ಆದ್ರೆ ಹೋಗಿ ಅಂತ ಹೇಳ್ಬೋದು. ನಾನು ಈ ಸಲ ಹೋದ್ನಲ್ಲ ಫೀಲ್ಡ್ ಟ್ರಿಪ್, ಈ ಸಲ ಅಲ್ಲ ಹೋದ್ಸಲ ಕೇರಳಗೆ. ಆಕ್ಚುಲಿ ನಾ ಹೋಗೋದಕ್ ಮುಂಚೆ ವೇಲುಕುಡಿ ಸ್ವಾಮಿ ಕೇರಳ ಟ್ರಿಪ್ ಹಾಕಿದ್ರು. ನಾನು ಹೊರಡ್ತೀನಿ ಅಂತ ಎತ್ ಕಟ್ಕೊಂಡು ಕುಣಿತಾ ಇದ್ದೆ. ಅವಾಗ ಶ್ರೀಮತಿ ಆಂಟಿ ಫೋನ್ ಮಾಡಿ, ನೀನ್ ಮಾತ್ರ ಹೋಗ್ಬೇಡ, ನಿಂಗಾಗಲ್ಲ, ಜೊತೆಗೆ ನಿಂಗೆ ಅನಾಲಿಸಿಸ್ ಎಲ್ಲ ಮಾಡಕ್ ಅವ್ರು ಟೈಮ್ ಕೊಡ್ತಾರೆ ಅನ್ಕೊಂಡಿರ್ತೀಯಾ, ಲೋ 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 ಅಂತ ಕರ್ಕೊಂಡು ಹೋಗ್ತಾರೆ, ಎದ್ನೋ ಬಿದ್ನೋ ಅಂತ. ಒಂದೊಂದು ವಿದೇಶಗಳಲ್ಲೂ ಅವ್ರು ಏನ್ ಯಾರಿಗೂ ಕಾಯಲ್ಲ. ಜೊತೆಗೆ ನಿಂಗೆ ಉಪನ್ಯಾಸ ಹಂಗೆಲ್ಲ ಪೊರ್ಮೆಯಾಗಿ ಕೇಳ್ಕೊಳಕ್ಕೂ ಆಗಲ್ಲ, ವಿಡಿಯೋಲ್ ನೀ ನೋಡೋ ತರ. ಸುಮ್ಮನೆ ನಿನ್ಪಾಡ್ ನೀ ಹೋಗು ಅಂತ. ನಂಗೆ ಅವಾಗ ಯಾಕೆ ಹಿಂಗೆ ಹೇಳ್ತಾ ಇದಾರೆ ಇವರು ಅಂತ ಆಮೇಲೆ ವಿಶದವಾಗಿ ಹೇಳಿದ್ರು ಅವರು. ಅಯ್ಯೋ ಭಾರಿ ಕಷ್ಟ, ಊಟಗಳು ನೆಟ್ಟಿಗೆ ಸಿಗಲ್ಲ, ಉಳ್ಕೊಳಕ್ ಮೇನ್ ಆಗಿರಲ್ಲ, ಭಾರಿ ಕಷ್ಟ ಅಂತ ಅವಾಗ್ಲೇ ಹೇಳಿದ್ದು. ಬಟ್ ನೀವು ಅವ್ರ ಜೊತೆ ಹೋಗಿದ್ನ ಹೇಳಲಿಲ್ಲ ಅವರು. ನಾನ್ ತುಂಬಾ ಕಷ್ಟಪಟ್ಬಿಟ್ಟೆ ಅಂದ್ರು. ಆಮೇಲೆ ಬೇಡ ಅಂತ ನಾನು 20 ದಿನ ಹೋದೆ. ನಾವಿಬ್ರು ಕಷ್ಟಪಟ್ಟಿದೀವಿ, ಅವ್ರಿಗಿಂತ ಜಾಸ್ತಿ ನನಗೇನೇನೋ ಪ್ರಾಬ್ಲಮ್ಸ್ ಬೇರೆ ಇತ್ತು, ಹೆಲ್ತ್ ಪ್ರಾಬ್ಲಮ್ಸ್ ಬೇರೆ ಇತ್ತು ನನ್ಗೆ. ನಾನು ಒಂದು ಉಪನ್ಯಾಸನ ಕೇಳಲಿಲ್ಲ, ನಂಗೆ ಎಲ್ಲಿ ಕೂತ್ಕೊಂಡು ಅಲ್ಲಿ ನಿದ್ದೆನೆ ಬರ್ತಿತ್ತು ನನ್ಗೆ. ಅಂದ್ರೆ ಅಷ್ಟ್ ನಿದ್ದೆನೇ ಇಲ್ಲ, ದಿನಕ್ಕೆ 1-2 ಗಂಟೆ ಕಾಲ ನಿದ್ದೆ ಇಲ್ದಿದ್ರೆ
ನೆಲದ ಮೇಲೆ ಈ ರೋಡಲ್ಲಿ ಬಿದ್ಕೊಂಡಿದ್ದೀನಿ. ದಿಯಾಗಿ ಎಂತ ಸ್ಥಿತಿ ನಮ್ದು ಇತ್ತು, ಅಷ್ಟು ಕೆಟ್ಟದಾಗಿತ್ತು, ಆಗ್ತಾನೆ ಇರ್ಲಿಲ್ಲ. ಕಷ್ಟ ಅದು. ಮೈ ಮಿಷಿನ್ ಅದು. ನೀವು ಮನಸ್ಸು ತುಂಬಾ ಕೊಡ್ಬೋದು, ಇಲ್ಲ ಅನ್ನಲ್ಲ. ಈಗ ಭಾಗವತದಲ್ಲಿ ಮನಸ್ಸಿದೆ, ಬಟ್ ನಿಮ್ಮನ್ನ 3 ಗಂಟೆ ಕಾಲ ನಾವು ಕೂರ್ಸಿದ್ರೆ ಕೂರ್ತೀರಾ? ಅದೇ ಆಗೋದಿಲ್ಲ. ಅದನ್ನೇ ಹೇಳ್ತಾ ಇರೋದು, ನಮ್ಗೆ ಬಾಡಿಗೆ ಒಂಚೂರಾದ್ರೂ ಸ್ವಲ್ಪನಾದ್ರೂ ನಮ್ಗೆ ಸಫಿಶಿಯಂಟ್ ಆಗಿ ಏನ್ ಕೊಡ್ಬೇಕು ಅಷ್ಟು, ಏನು ಬೇಡ, ಒಂದು ಮಿನಿಮಮ್ ನಾನು ಹೇಳ್ತಾ ಇರೋದು, ಒಂದು ಊಟ ತಿಂಡಿ, ಒಂದು ನೀಟಾದ ಜಾಗ, ಒಂದ್ ಟಾಯ್ಲೆಟ್, ಒಂದು ಬಾತ್ರೂಮ್ದು ನೀಟಾಗಿದ್ರೆ ನಾವು ಫ್ರೆಶ್ ಆಗ್ಬಿಡ್ತೀವಿ ಬೇಗ. ಯಾಕಂದ್ರೆ ಇಂಟ್ರೆಸ್ಟ್ ಇದೆ ಇದ್ರಲ್ಲಿ, ಕೇಳಿಸ್ಕೊತೀವಿ. ಅದು ಏನೂ ಇಲ್ಲ ಅಂದಾಗ ಬರೀ ನಮ್ಗೆ ಏನಕ್ ಬಂದಿದೀವಿ ಇಲ್ಲಿಗೆ ಅನ್ಸ್ಬಿಡುತ್ತೆ. ಏನೂ ಇಲ್ಲ ಇದ್ರಲ್ಲಿ. ಬರೀ ಹಿಂಸೆ ಆಗೋಗುತ್ತೆ ಕೊನೆಗಂತೂ. ಹೋದ್ರೆ ಸಾಕು, ನಮ್ಮ ಮನೆ ಬಾಗ್ಲು ಮುಟ್ಟಿದ್ರೆ ಸಾಕು ಅನ್ಸ್ಬಿಡುತ್ತೆ. ಕಷ್ಟ. ಇವರು ಶೈಲಾಟಿ ಕೇಳ್ಕೊಳ್ಳಿ ನೀವು ಯಾವ ತರ ಏನು ಅಂತ ದಯವಿಟ್ಟು. ನಾವು ಬರ್ತೀವೋ ಬರಲ್ವೋ ನಿಮ್ ಬೆನಿಫಿಟ್ಗೋಸ್ಕರ ನೀವು ಕೇಳ್ಕೊಳ್ಳಿ, ನಾನು ಬರ್ತೀನಿ, ನಾವು ಬರೋಣ. ದೇವರ ಇದು ಅನುಗ್ರಹ ಇದ್ರೆ, ಸಂಕಲ್ಪ ಇದ್ರೆ, ನಮ್ ಸಂಕಲ್ಪ ಗಟ್ಟಿಯಾಗಿದ್ರೆ ಖಂಡಿತ ಆಗುತ್ತೆ. ಬಟ್ ಇದೆಲ್ಲ ನೀವು ಸ್ವಲ್ಪ ವಿಚಾರಿಸ್ಕೊಳ್ಳಿ ದಯವಿಟ್ಟು. ವಿಚಾರಿಸ್ಕೊಂಡು ಅದೆಲ್ಲ ಎಲ್ಲ ಅನುಕೂಲನೂ ಇರ್ಬೇಕು. ಆಮೇಲೆ ಕಷ್ಟಪಟ್ಟು ಹೋಗೋ ಹಣೆ ಬರಹ ಏನಿದೆ ಅಲ್ವಾ? ಅನುಕೂಲ ಇರ್ಲಿಲ್ಲ, ದುಡ್ಡು ಇರ್ಲಿಲ್ಲ. ಇವಾಗ ಅಂತದ್ ಏನು ಇಲ್ಲ, ಎಲ್ರ ಹತ್ರನು ಎಲ್ಲಾನು ಇದೆ ಇವಾಗ. ಅದ್ರಿಂದ ಪರವಾಗಿಲ್ಲ. ಅಲ್ಲ ಇನ್ನೇನೋ ಬಿಡೋಣ. ಈಗ 2,000 3,000 ಬಿಲ್ ಆಗುತ್ತೆ ಒಂದ್ ಥಿಯೇಟರ್ಗೆ ಹೋದ್ರೆ ಅಥವಾ ಒಂದು ಹೋಟೆಲ್ಗೆ ಹೋದ್ರೆ. ಹೇಳೋದು ಕೊಡಲ್ವಾ ಹಸಿರು ನೋಟನ್ನ? ಏನಾದ್ರು ಹೇಳ್ತೀವ? ಬೇಕಾದ್ರೆ ಅದನ್ನೊಂದು 2 ತಿಂಗಳು ಕಮ್ಮಿ ಮಾಡೋಣ, ನೋ ಪ್ರಾಬ್ಲಮ್. ಒಂದು ರೆಸ್ಟೋರೆಂಟ್ಗೆ ಹೋಗೋದು 1-2 ಸಲ ಕಮ್ಮಿ ಮಾಡೋಣ. ಒಂದು ಫಿಲಿಮ್ಗೆ ಹೋಗೋದನ್ನ 1-4 ಸಲ ಕಮ್ಮಿ ಮಾಡೋಣ, ಉಳಿಯುತ್ತೆ ಅಲ್ವಾ? ಎವ್ರಿಬಡಿ ಇಸ್ ಅಫೋರ್ಡಬಲ್. ಎಲ್ಲ ಅವ್ರವ್ರಿಗೆ ಇಂಟ್ರೆಸ್ಟ್ ಯಾವ ಈ ಪ್ರದೇಶದಲ್ಲಿ ಇದೆಯೋ ಅದಕ್ಕೆ ಖರ್ಚು ಮಾಡ್ಕೋತಾರೆ ಅಷ್ಟೇನೆ. ಇದಕ್ಕೆ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು ಅಂತ ಇಲ್ಲ. ಸೊ ಎಲ್ಲರಿಗೂ ಆ ಸಾಮರ್ಥ್ಯ ಇದೆ ಈಗಿನ ಕಾಲದಲ್ಲಂತೂ. ದೇ ಆರ್ ಸ್ಮಾರ್ಟ್ ಎನಫ್. ಎಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಅದನ್ನ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ವಿವೇಕ ಎಲ್ರಿಗೂ ಇದೆ. ಬಟ್ ಹಂಗೆ ಅದು ತುಂಬಾ ಕಷ್ಟ. ನಿಮ್ ಕೈಯಲ್ಲಾಗಿ ಅಫೋರ್ಡಬಲ್ ಅನ್ಸಿ ನೀವು ಕಷ್ಟಪಡೋದಿದೆಯಲ್ಲ, ಅದು ಇನ್ನೂ ಕಷ್ಟ. ನಮ್ಗೆ ಆಗಲ್ಲ ಆದ್ರೆ ಓಕೆ, ಹಣೆ ಬರಹ ಏನು ಮಾಡಕ್ಕಾಗಲ್ಲ. ನಿಮ್ಗೆ ಆಗುತ್ತೆ, ಆದ್ರೂ ಇಂಥದ್ರಲ್ಲಿ ಹೋಗಿ ನಾನು ಕಷ್ಟಪಡ್ಬೇಕು ಅಂದ್ರೆ ಅದು ಇನ್ನೂ ಕಷ್ಟ. ಅದು ಮಾನಸಿಕವಾದ ಕಷ್ಟ. ಗೊತ್ತಾಗ್ತಾ ಇರುತ್ತೆ ಐ ಆಮ್ ಎಲಿಜಿಬಲ್ ಟು ಟೇಕ್ ಫಸ್ಟ್ ಕ್ಲಾಸ್ ಅಂತ, ಎಲ್ಲ 3rd ಕ್ಲಾಸಲ್ಲೇ ನಾನು ಇನ್ನೂ ಕೂತಿರ್ತೀನಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಎಲ್ಲಾನು ಹಂಗೆ. ಈಗ ನೀವು ಭಾಗವತ ಶುರು ಮಾಡಿ 2 ವರ್ಷ ಆಗ್ತಾ ಬಂತು. ನಾನು ಇನ್ನೂ ಬೇಸಿಕಲ್ಲೇ ನಿಮಗೆ ಕೂತಿದ್ದು, ಒಂದು ಫಿಲಾಸಫಿನೂ ಹೇಳಿದೆ. ಫಿಲಾಸಫಿ ಲೆವೆಲ್ವರೆಗೂ ನಿಮಗೆ ತೊಗೊಂಡು ಹೋಗಿದ್ರೆ ನಿಮಗೆ ಮನ್ಸಿಗೆ ಅನ್ಸುತ್ತೆ, ಯಾಕೆ ಸರ್ ಮುಂದುವರಿಸ್ತಾನೆ ಇಲ್ವಲ್ಲ, ಬರೀ ಇದರಲ್ಲೇ ಇನ್ನೂ ಕ್ರೀಮಲ್ಲೇ ಕೂತಿದಾರಲ್ಲ, ಒಳಗಡೆ ಯಾವಾಗ ಹೋಗೋದು? ಕಲಿಕೆನೂ ಹಂಗೇನೆ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇರ್ತೀರ ನೀವು, ಹಳೇದ್ರಲ್ಲಿ ಕೂರೋಂಗಿಲ್ಲ. ಅದೇ ಎಲ್ಲ ವಿಚಾರವೂ ಹಂಗೇನೆ. ಅದು ಆ ಹೊಸತನ ಅನ್ನೋದು ಬೇಕು ನಮಗೆ ಅಲ್ವಾ? ನೋಡೋಣ ಭಗವತ್ ಸಂಕಲ್ಪ ಹಿಂಗೆ. ಯಾರ ಕೈಯಲ್ಲೂ ಇಲ್ಲ ಮಾಮಿ, ಇದೆಲ್ಲ ಅರೇಂಜ್ ಮಾಡೋರು ಸರಿಯಾಗಿ ಮಾಡ್ಬೇಕಷ್ಟೇ. ನಾವು ಏನು ಮಾಡ್ಕೊಳ್ಳದೆ ಹೋಗ್ಬಾರ್ದು. ಆಮೇಲೆ ಬಂದ್ಮೇಲೆ ಅನ್ಬಾರ್ದು ಅಷ್ಟೇ. 2 ಕಾನ್ಸೆಪ್ಟ್. ನಮ್ದೇ ಅದು ಡಿಸಿಷನ್ ಆಗಿರ್ಬೇಕು. ಬಂದ್ಮೇಲೆ ಅನ್ಬಾರ್ದು. ಅದೇ ಹೋಗೋವಾಗ್ಲೇ ವಿ ಹ್ಯಾವ್ ಟು ಕೀಪ್ ಪ್ರಾಪರ್ ಸ್ಟೆಪ್ ಅಷ್ಟೇ. ವೇಲ್ಕುಡಿಯವ್ರದ್ದು ಅದೇ ಆಗಿರೋದು. ವೇಲ್ಕುಡಿಯವ್ರನ್ನ ಇದೆ ಹಿಂಗ್ ಕೇಳ್ಕೊಳಕ್ ಹೋದ್ರೆ ಅವ್ರು ಸರಿಯಾಗಿ ಅಲ್ಲಿ ಯಾರು ಆನ್ಸರ್ ಮಾಡಲ್ಲ. ಮತ್ತೆ ಏನು ಬರೀ ಅವ್ರು ಎಲ್ಲದಕ್ಕೂ ದೇಹಾಭಿಮಾನ ಬಿಡ್ಬೇಕು, ದೇಹಕ್ಕೆ ಏನ್ ಬೇಕೋ ಅಷ್ಟು ಕೊಟ್ಟು ತಾನೇ ದೇಹ ನೆಟ್ಟಿಗೆ ಎಲ್ಲದನ್ನು ಕೇಳಿಸ್ಕೊಳ್ಳೋದು. ಇಲ್ಲಿದ್ರೆ ಎಲ್ಲಿ ಕೇಳಿಸ್ಕೊಳುತ್ತೆ? ಆ 1000 ಸಿದ್ಧಾಂತ ಮಾತಾಡಿ ನೀವು, ದೇಹಕ್ಕೆ ಕಷ್ಟ ಬಂದಾಗ ದೇಹಕ್ಕೆ ಕಷ್ಟವೇ. ಈಗ ಉಷಾ ಅಕ್ಕ ಹೇಳಿದ್ರು ವೈರಲ್ ಇನ್ಫೆಕ್ಷನ್ ನಂಗೆ ಆಗ್ತಾ ಇಲ್ಲ ಬರಕ್ಕೆ, ಮೆಸೇಜ್ ಮಾಡಾಗಿತ್ತು. ಈಗ 1-2 ನಿಮಿಷವೂ ಆಕೆಗೆ ಮಾತಾಡಕ್ಕಾಗ್ಲಿಲ್ಲ. ಅವಾಗಲೇ ಹಂಗನ್ಸ್ತು, ಅಯ್ಯೋ ಬಿಟ್ಟು ಕಷ್ಟಪಟ್ಕೊಂಡು ಲಾಗಿನ್ ಆಗಿ ಚೊಲ್ರತ ಮೆಸೇಜ್ ಅಂಪಿಚಾಯಿಂತೆ 4 ಓಣ್ಮಿಕುಲ ಲಾಗೌಟ್ ಆಗಿ ಸಾಕು ಬಾಯಿಂದೆ. ಆ ದೇಹಕ್ಕೆ ನಾವು ಪ್ರಾಮುಖ್ಯತೆ ಕೊಡೋದು. ನೀವೇನೇ ಹೇಳಿ ಅದ್ರ ಸೌಖ್ಯ ಇಲ್ಲ ಅಂದ್ರೆ ಇನ್ನೆಲ್ಲ ಬದಿಗೆ ತಳ್ತೀವಿ. ಎಲ್ಲಂಗೆ ಆಪರೇಷನ್ ಆದಾಗ ಎಲ್ಲಂಗೆ ಭಾಗವತ ತಗೊಳಕ್ಕಾಯ್ತು? ಇಷ್ಟು ತಗೋತೀನಲ್ಲ ಮಾಮ, ಎಲ್ಲಾದ್ನೂ ಮರೀರಿ, ಆತ್ಮಾಭಿಮಾನದಲ್ಲಿ ನಮ್ಮ ಕ್ಲಾಸ್ ತಗೊಳ್ಳಿ ನೀವು ಅಂದ್ರೆ ಆಗುತ್ತ? ನನಗೆ ಖಂಡಿತ ಸಾಧ್ಯವಿಲ್ಲ. ಅದೊಂದು ಚೆನ್ನಾಗಿದ್ರೆ ಇನ್ನೆಲ್ಲ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಎಷ್ಟೋ ನಮಗೆ ವ್ಯಾಮೋಹಗಳು ಕಮ್ಮಿ ಆಗುತ್ತೆ ಅಷ್ಟೇನೆ. ವ್ಯತ್ಯಾಸ ಎಲ್ಲಿ ಅಂದ್ರೆ ಬೇರೆಯವರಿಂದ ಆಗೋ ದುಃಖದ ಒತ್ತಡ ಕಡಿಮೆ ಆಗುತ್ತೆ. ಆಗಲ್ಲ ಅಂತ ಅನ್ಕೋಬೇಡಿ, ದುಃಖ ಹಾಗೆ ಆಗುತ್ತೆ. ಯಾರಾದ್ರೂ ಒಂದು ಚುಚ್ಚು ಮಾತಾಡಿದ್ರೆ, ನಮ್ಮ ಬಗ್ಗೆ ಗಾಸಿಪ್ ಮಾತಾಡಿದ್ರೆ ಆವಾಗ್ಲೂ ಆಗುತ್ತೆ. ಒತ್ತಡ ಕಮ್ಮಿ ಆಗುತ್ತೆ.
ನಾವು ಕಾಂಪ್ಲೆಕ್ಸಿಟಿ ಬೆಳೆಸ್ಕೊಂಡು ಕೇರ್ ಮಾಡೋದು ಕಮ್ಮಿ ಆಗುತ್ತೆ. ಹೇಳ್ಕೊಂಡು ಒದರ್ಕೊಂಡು ಹೋಗು ಅಂತ ಕೊಡೋಕೋತೀವಿ ನಾವು ಅಷ್ಟೇ. ಮುಂಚೆ ಇದ್ರೆ ಮೇಲೆ ಹಾಕೋತಾ ಇದ್ವಿ, ಈಗ ಕೊಡೋಕೋತೀವಿ. ಇಷ್ಟರಲ್ಲಿ ವ್ಯತ್ಯಾಸ ಕಾಣ್ಬೋದೇ ಹೊರತು ದೇಹ ಇರೋವರೆಗೂ ದೇಹ ಪೋಷಣೆ ಮಾಡ್ಕೊಳ್ಳೇಬೇಕು, ಇದೇನೇ ಇಲ್ಲ, ಮಾಡ್ಕೊಳ್ಳೇಬೇಕು. ಅವ್ರು ಹೇಳೋ ಥರ ಅಂದ್ರೆ ಅವ್ರಿಗೆಲ್ಲ ಫೆಸಿಲಿಟಿನೂ ನಡೆಯುತ್ತೆ ಮಾಮಿ, ಅವ್ರಿಗಾಗುತ್ತೆ, ಅವ್ರಿಗೆ ದರ್ಶನ ಆಗುತ್ತೆ, ಹೋದ ಜಾಗದಲ್ಲೆಲ್ಲ ಅವ್ರಿಗೆ ಪೂರ್ಣ ಕುಂಭ ಕೊಟ್ಟು ಕರ್ಕೊಳ್ತಾರೆ ಜನ. ರಾಧಾ ಮಾಮಿಗೂ ಆಗುತ್ತೆ, ಅವ್ರಿಗೂ ಆಗುತ್ತೆ. ಅವ್ರ ಥರ ನಮ್ಗೆ ಆಗಲ್ಲ ಅಲ್ವಾ? ಅವ್ರ ಜೊತೆ ಹೋಗಿರೋದಕ್ಕೆ ದರ್ಶನ ಆಗುತ್ತೆ, ಇಲ್ದಿದ್ರೆ ಯಾವುದೇ ಒಕ್ಕಳು ಅಂತಾನು ನಮ್ಮಗಳನ್ನೆಲ್ಲ ಯಾರು ಮಾತಾಡ್ಸೋರಲ್ಲ. ಸೊ ಅವ್ರು ಹೇಳೋ ಥರ ನಮ್ಮಿಂದ ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಜೊತೆಗೆ ಅವ್ರಿಗೆ ಅಲ್ಲಲ್ಲಿ ಅಡುಗೆಯವ್ರು ಬಂದು ಮಡಿಯಾಗಿ ತಿರುವಾರಾಧನೆ ಮಾಡಿ ಅಡುಗೆ ಮಾಡಿ ಬಡಿಸ್ಬಿಟ್ಟು ಹೊರಟೋಗ್ತಾರೆ. ನಮ್ಗೆ ಯಾರಿದ್ದಾರೆ ಹಂಗೆ? ಹೈಲಿ ಇಂಪಾಸಿಬಲ್. ನಾನು ಯಾವತ್ತೂ ಅದಕ್ಕೆ ಆಸೆ ಪಟ್ಟಿದ್ದೆ ಅಲ್ಲ ವೇಲುಕುಡಿ ಸ್ವಾಮಿ ಜೊತೆ ಹೋಗ್ಬೇಕು ಅಂತ. ಒಂದ್ಸಲ ಬುದ್ಧಿಗೆಟ್ಟು ಪಟ್ಟೆ, ಆದ್ರೆ ಅದಕ್ಕೂ ಶ್ರೀಮತಿ ಮಾಮಿ ಬೈದ್ರು, ನಿನ್ ಪಾಡ್ ನೀ ಹೋಗೋದನ್ನ ಕಲ್ತ್ಕೋ, ಅದೆಲ್ಲ ಇಟ್ಕೊಳ್ಳೇ ಬೇಡ ಅಂತ. ಸದ್ಯ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತು ಸಿಕ್ತಲ್ಲ ಅಂತ ನಾನು ಡ್ರಾಪ್ ಔಟ್ ಮಾಡಿ. ಇವನ್ ದುಷ್ಯಂತ್ ಶ್ರೀಧರ್ ಚೆನ್ನಾಗಿರುತ್ತಂತೆ, ಪರವಾಗಿಲ್ಲ. ಬಟ್ ಯಾರ ಜೊತೆ ಹೋಗೋದು ಉತ್ತಮ ಅಲ್ಲ, ನಮ್ಮ ಪಾಡ್ ನಾವು. ಅವ್ರ ಜೊತೆ ಅಲ್ಲ, ಅವ್ರ ಜೊತೆ ನಾವು ಹೋಗಿದ್ದೀನಿ, ದುಷ್ಯಂತ್ ಶ್ರೀಧರ್ ಜೊತೆನೂ ಹೋಗಿದ್ದೀನಿ, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ 5 ಸ್ಟಾರ್ ಹೋಟ್ಲಲ್ಲೇ ಇಳಿಸ್ತಾರೆ. ಮತ್ತೆ ಊಟ ತಿಂಡಿ ಎಲ್ಲ ಊಟ ತಿಂಡಿಗಳು ತಮಿಳ್ನಾಡ್ದು ಪರವಾಗಿಲ್ಲ, ಅಂದ್ರೆ ಅಟ್ಲೀಸ್ಟ್ ಬಿಸಿ ಹೇಗೆ ಏನ್ ಕೊಡ್ತಾರೋ ನೀಟಾಗಿ ಕೊಡ್ತಾರೆ ಅಷ್ಟಾದ್ರು. ಅದೆಲ್ಲ ಪರವಾಗಿಲ್ಲ. ಉಪನ್ಯಾಸನೂ ಚೆನ್ನಾಗಿರುತ್ತೆ, ಎಲ್ಲಾನು ಇರುತ್ತೆ. ಅವ್ರ ಜೊತೆಲಿ ಹೋಗ್ಬೋದು ಬೇಕಾದ್ರೆ ಅಷ್ಟೇ. ಅದೇ ಸ್ವಲ್ಪ ಎಕ್ಸ್ಪೆನ್ಸಿವ್, ಅದೇ ಹೋಟ್ಲ್ ಎಲ್ಲ ಎಕ್ಸ್ಪೆನ್ಸಿವ್ ಆಗಿರುತ್ತಲ್ವಾ, ಸೊ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಸರಿ, ಅದಕ್ಕೆ ನಾವು ರೆಡಿ ಇರ್ತೀವಿ, ಸುಮ್ಮನೆ ಆಗುತ್ತೀವಿ ಅಷ್ಟೇ. ಇವರು ಶೈಲಾ ಆಂಟಿ ಹೇಳಿ ನಂಗೆ ಯಾಕೆ ಮನಸ್ಸಿಗೆ ಹಿಡಿಸ್ತು ಅಂದ್ರೆ, ಇವ್ರು ಯಾರೋ ಪ್ರೈವೇಟ್ ಆಗಿ ನಮ್ಮವ್ರು ಅರೇಂಜ್ ಮಾಡೋದು. ಮೇನ್ ಈ ಉಪನ್ಯಾಸದ ಹಾವಳಿ ಎಲ್ಲ ಇರಲ್ಲ. ನಮ್ಗೇನಿದ್ರು ಇಂಟೆನ್ಷನ್ ಏನು, ದಿವ್ಯದೇಶ ವೈಭವ, ಅಲ್ಲಿ ಹೋಗಿ ಪರಮಾತ್ಮನ ಇಷ್ಟಕ್ಕೆ ಇವರು ಸಹಕರಿಸ್ತಾರೆ ಅಂತ ಅವ್ರ ಮಾತಲ್ಲೇ ನಂಗೆ ಗೊತ್ತಾಯ್ತು. ಹಾಗಾಗಿ ನಾನು ನಿಮ್ಗೆ ಹೇಳಿದೆ, ಮಾಮಿ ನಂದನ್ನು ಒಂದು ಇಟ್ಕೊಳ್ಳಿ ತಲೆಯಲ್ಲಿ ಅಂತ. ನೋಡಿ, ವಿಚಾರಿಸಿ ನೋಡಿ. ಎಲ್ಲಿಂದ ಈಗ ನರನಾರಾಯಣನಿಂದ ಟ್ರಿಪ್ ಹೊರಟೋದ್ವಿ. ಓಕೆ, ಈ ನರನಾರಾಯಣ ಅನ್ನೋರು ಮಾತ್ರ ಏನಂತ ಬರುತ್ತೆ, ತನ್ನ ಸೃಷ್ಟಿಯಲ್ಲೇ ನರನಾರಾಯಣ ಋಷಿಗಳು ಬಿಟ್ಟರೆ ಬೇರೆ ಯಾರು ತಾನೇ ಆ ಸ್ತ್ರೀ ಎಂಬ ಮಾಯೆಗೆ ವಶವಾಗದಿರುವವರು, ಬೀಳದಿರುವವರು. ಮಾಯಾಬಲಂ ಸ್ತ್ರೀ ರೂಪಂ ಬರ್ಕೊಳ್ಳಿ, ಕೊನೆಯಲ್ಲಿ ಈಕ್ವೇಶನ್ ತರ, ಮಾಯಾಬಲಂ ಆರೋ ಮಾರ್ಕ್ ಹಾಕೊಂಡು ಸ್ತ್ರೀ ರೂಪಂ. ಮಾಯಾಬಲಂ ಸ್ತ್ರೀ ರೂಪಂ. ಎಲ್ಲ ದಿಕ್ಕುಗಳನ್ನು ಜಯಿಸಿದವರು ಕೇವಲ ನನ್ನ ಮಾಯೆಯಾದ ಸ್ತ್ರೀ ಎಂಬುವಳ ಕಣ್ಣಿನ ಉಬ್ಬಿನ ಚಲನೆಗೆ ಸೋತು ಬೀಳುತ್ತಾರೆ. ಅಷ್ಟು ಪ್ರಭಾವಶಾಲಿನಿ ಆ ಮಾಯೆ. ಈಗ ಈ ಸ್ತ್ರೀ ಅನ್ನೋ ಮಾಯೆ ಎಲ್ಲರನ್ನೂ ಹತಾಶಳಾಗಿ ಮಾಡ್ತಾಳೆ, ತನ್ನನ್ನು ಬಲೆಯಲ್ಲಿ ಹಾಕೋತಾಳೆ. ಮತ್ತೆ ಅಷ್ಟು ಪ್ರಭಾವಶಾಲಿಯಾಗಿ ಅವಳ ಕಣ್ಣಿನ ಓರೆಗಣ್ಣಿನ ಒಂದು ಉಬ್ಬಿನ ಒಂದು ಚಲನಕ್ಕೆ ಎಲ್ಲರೂ ಸೋತು ಬೀಳ್ತಾರೆ. ಈ ತರ ಎಲ್ಲ ನೀವು ನೋಡ್ತಾ ಇದ್ದೀರಾ, ಆಯ್ತಾ? ಈ ಒಂದು ಸ್ತ್ರೀಗೆ ಯಾಕೆ ಈ ಮಾಯೆಯನ್ನ ಕಂಪೇರ್ ಮಾಡ್ತಾ ಇದ್ದಾರೆ? ಪುರುಷನ ಕಂಪೇರ್ ಮಾಡ್ಬೋದಿತ್ತಲ್ಲ. ಹೇಳಿ. ಮಾಯೆಯನ್ನ ಸ್ತ್ರೀ ಅನ್ನೋ ಬದಲು ಪುರುಷನ ಕಂಪೇರ್ ಮಾಡ್ಬೋದಲ್ವಾ?
ಮಾಡ್ಬೋದು, ಅದಕ್ಕೇನಂತೆ. ಅವ್ರು ಮಾಡಿಲ್ಲ, ನೀವು ಅದಕ್ಕೆ ಹೇಳಿಲ್ಲ, ಅಷ್ಟೇನಾ ಆನ್ಸರು? ಪುರುಷ ಅಂತ ಬಂದ್ರೇನೆ ಅವನು ಪರಮಾತ್ಮ ಅಂತ ಅರ್ಥ, ಆಯ್ತಾ? ಸೊ ಉಪನಿಷತ್ತುಗಳು ಒಂದು ವ್ಯಾಖ್ಯಾನವನ್ನ ಕೊಡುತ್ತೆ. ಪರ ಅನ್ನೋರ್ಗೆ ಮಾತ್ರ ಪುರುಷ ಅಂತ ಸಂಬೋಧನೆ ಮಾಡುತ್ತೆಯೇ ಹೊರತು ಈ ಜಗತ್ತಲ್ಲಿ ನೀವೇನೆಲ್ಲ ಜೀವ ಸ್ವರೂಪದಿಂದ ಅಥವಾ ಜೀವವಿಲ್ಲದ ಸ್ವರೂಪದಿಂದ, ವಸ್ತುತಃ ವಾಸ್ತವಿಕವಾಗಿ ಜಡ ಸ್ವರೂಪದಿಂದ ಅಥವಾ ಚಲನಾತ್ಮಕ ಸ್ವರೂಪದಿಂದ, ಚೈತನ್ಯವಿಲ್ಲದ ಒಂದು ಪೊರುಳಾಗಿ ಅಥವಾ ಚೈತನ್ಯವಿರುವ ಪೊರುಳಾಗಿ ಏನೆಲ್ಲ ನೋಡ್ತಿರೋ ಎಲ್ಲ ಸ್ತ್ರೀನೇ, ಎಲ್ಲ ಸ್ತ್ರೀ ಭಾವಿಗಳೇ, ಸ್ತ್ರೀ ಅಂಶದವರೇ. ಪರಮಪುರುಷನಾದ ಶ್ರೀಮನ್ನಾರಾಯಣ ಒಬ್ಬನೇ ಪುರುಷಾಕಾರ ರೂಪ ಅಂತ ಹೇಳ್ತೀವಿ, ಆಯ್ತಾ? ಸೊ ಆ ಪರಮ ಪುರುಷನಿಂದ ಹೊರಹೊಮ್ಮಿದಂತಹ ಸೃಷ್ಟಿಯಾದ ಮಾಯೆಯು ಸ್ತ್ರೀ ತಾನೇ ಆಗ್ಬೇಕು ಅಲ್ವಾ? ಅದಕ್ಕೆ ಮಾಯೆಯನ್ನ ಸ್ತ್ರೀ ಅಂತ ಕನ್ಸಿಡರ್ ಮಾಡೋದು. ಆಮೇಲೆ ಮಾಯೆ ಒಡ್ಡಿ ಅವಳ ಓರೆ ಕಣ್ಣಿನ ನೋಟಕ್ಕೆ ನಾವು ಬೆರಗಾಗ್ತೀವಿ ಅಂದ್ರೆ ಇಲ್ಲಿ ಯಾವ ಮೋಹ ಅಂತ ಅಲ್ಲ, ಆ ಓರೆಗಣ್ಣಿನ ನೋಟ ಅನ್ನೋದೇ ಜಗತ್ ಸೃಷ್ಟಿ ಅಂತ ಅರ್ಥ. ಅವಳಿಂದ ಜಗತ್ತು ಹೊರಹೊಮ್ಮುತ್ತೆ. ಇದಕ್ಕೆ ಎಲ್ಲಾರು ಬಲಿಪಶು ಆಗ್ತಾರೆ. ಆದ್ರೆ ನರನಾರಾಯಣರು ಏನಕ್ಕಾಗಲ್ಲ? ಬದರಿಕಾಶ್ರಮ ಹೋಗಿರೋರು ಕೈ ಎತ್ತಿ, ಅವ್ರು ಹೇಳಿ, ನರನಾರಾಯಣರು ಏನಕ್ಕಾಗಲ್ಲ? ಅವ್ರ ತಪಸ್ಸಿಗೆ ಅಂತಾನೆ ಅಲ್ಲಿಗೆ ಹೋಗಿರೋದ್ರಿಂದ ಇನ್ ಯಾವ್ಯಾವಕ್ಕೂ ಒಳಗಾಗೋದಿಲ್ಲ ಅವರು. ತಪಸ್ವಿಗಿಂತ ಇನ್ನೂ ಮುಖ್ಯವಾದ ಪಾಯಿಂಟ್ ಒಂದಿದೆ, ಈಗ ತಾನು ಹೇಳಿದೆ. ಅದು ತಪಸ್ ಆಮೇಲೆ ಮಾಡಿದ್ದು. ಬ್ರಹ್ಮಚರ್ಯ ನಿಷ್ಠೆಯಲ್ಲಿ ತಪಸ್ಸನ್ನ ಮಾಡಿ ದ್ವಯಾನುಸಂಧಾನವನ್ನ ಅಲ್ಲೇ ಹುಟ್ಟಿದ್ದು. ದ್ವಯ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ ಅನ್ನೋ ದ್ವಯ ಮುಖ್ಯವಾಗಿ ಹುಟ್ಟಿದಂತಹ ಜಾಗ ಬದರಿಕಾಶ್ರಮ, ಆಯ್ತಾ? ಅದಾಮೇಲೆ ನಂತರದಲ್ಲಿ ಅವರು ತಪಸ್ಸಿದ್ಧಿ ಎಲ್ಲ ಪಡೆದಿದ್ದು. ಆದ್ರೆ ಅವರ ಆ ಒಂದು ಇರುವಿಕೆನೇ ಮಾಯೆಯನ್ನ ಹೋಗಲಾಡಿಸುವಂತ ಇರುವಿಕೆ ಆಗಿತ್ತು. ಅವರು ಪುರುಷಾಕಾರದ ಪರತತ್ವ, ಗೊತ್ತಾಯ್ತಾ? ಪರಬ್ರಹ್ಮನೇ ಅವರು, ಸಾಕ್ಷಾತ್ ಶ್ರೀಮನ್ನಾರಾಯಣನೇ ನರನಾಗಿಯೂ ನಾರಾಯಣನಾಗಿಯೂ ಅಲ್ಲಿ ಜನಿಸಿದ್ದು. ನಾರಾಯಣ ಸರಿ, ನರ ಏನದು? ಇಹದಲ್ಲಿ ನಾರಾಯಣ ಕೃಷ್ಣ, ನರ ಅರ್ಜುನ, ಆಯ್ತಾ? ಪರದಲ್ಲಿ ನರನಾರಾಯಣ. ಅದೇನು ನರ? ನಾರಾಯಣನ ಅಂಶನ ನರ? ಹೌದು, ಕರೆಕ್ಟ್, ನಾರಾಯಣನ ಅಂಶ. ನಾರಾಯಣ ಬದ್ರಿ ನಾರಾಯಣ ಸಾಕಿತ್ತು, ನರ ಏನಕ್ಕಲ್ಲಿ? ರೆಪ್ರೆಸೆಂಟ್ ಮಾಡೋದು ಮನುಷ್ಯ, ನಮ್ಮನ್ನ ಆತ್ಮನ, ಅಂದ್ರೆ ಆತ್ಮನ ರೆಪ್ರೆಸೆಂಟ್ ಮಾಡೋದು. ಇದು ಪರಮಾತ್ಮನ ರೆಪ್ರೆಸೆಂಟ್ ಮಾಡೋದು ಬದ್ರಿ ನಾರಾಯಣ. ಈಗ ನಿಮ್ಗೆ ಫಿಲಾಸಫಿ ತಲೆಗೆ ಹತ್ತಿದೆ ಅಂತ ನನಗೆ ಸ್ಯಾಟಿಸ್ಫೈ ಆಯ್ತು. ದಿಸ್ ಇಸ್ ಫಿಲಾಸಫಿ. ದ ರೆಪ್ರೆಸೆಂಟೇಷನ್ ಆಫ್ ಎಂಟೈರ್ ಹ್ಯೂಮನ್ ಸ್ಕೆಲಿಟನ್ ಇಸ್ ನರ. ನಾರಾಯಣ ಇಸ್ ಎ ರೆಪ್ರೆಸೆಂಟೇಷನ್ ಆಫ್ ದಟ್ ಪರಮಾಣು ಸ್ವರೂಪ. ಒಪ್ಕೋತೀರಾ? ನರ ಯಾರು? ಆತ್ಮಸ್ವರೂಪಿ. ನಾರಾಯಣ ಅಂತ ಅವನಿಗೆ ಹೆಸರು ಬರಕ್ಕೆ ಯಾರು ಕಾರಣ? ನರಾನೇ ಕಾರಣ ಅಲ್ವಾ? ನಾರಂಗಗಳಿಗೆ ಆತ್ಮನಾಗಿ ನಾರಂಗಗಳ ಪಯಣವನ್ನ ಹೂಡಿಸಿ ನಾರಂಗಗಳನ್ನೇ ಆಯಣ ಅಲ್ವಾ? ನಾರಂಗಗಳನ್ನೇ ಆತ್ಮಗಳನ್ನೇ ಮನೆಯಾಗಿ ಮಾಡಿಕೊಂಡು ತಪಸ್ ಮಾಡೋನ್ ಯಾರು? ನಾರಾಯಣ. ನಾರಾಯಣನಿಗೆ ಆಯಣ ಅಂತ ಹೆಸರು ಕೊಡ್ತೀವಾ? ನರ ಆಯಣ ಅಂತ ಹೆಸರು ಕೊಡ್ತೀವಿ. ಆಯಣ ಕೊಟ್ಟು ನೋಡಿ. ನಯಾಯಣ ಏನಾದ್ರೂ ಮೀನಿಂಗ್ ಇದೆಯಾ ಅದಕ್ಕೆ? ಪಯಣ ಅಂತ ಮೀನಿಂಗ್ ಇದೆ. ಪಯಣ ತದ್ವಿರುದ್ಧ ಮೀನಿಂಗ್, ಪಯಣನೇ ಮಾಡದೇ ಇರೋನು ಅಂತ ಅರ್ಥ ಅಲ್ವಾ? ನಾವೆಲ್ಲ ಪಯಣ ಮಾಡ್ತಾ ಇಲ್ವಾ? ಈಗ ಏನೇನೋ ಪಯಣ ಮಾಡ್ಕೊಂಡು ಒಂದೊಂದು ಜನ್ಮದಲ್ಲಿ ಇಲಿಯಾಗಿ, ಕುದುರೆಯಾಗಿ, ಕೋತಿಯಾಗಿ, ಹುಲ್ಲಾಗಿ, ಮೀನಾಗಿ, ಕೊನೆಗೆ ಈಗೇನಾಗಿದ್ದೀವಿ ನಾವು ಏನೇನೋ ಅದದಾಗಿದ್ದೀವಿ ಅಲ್ವಾ? ಸುಜಾತ ಮಾಮಿ ಆಗಿದ್ದೀರಾ, ಶಾಶ್ವತ ಆಗಿದೀಯಾ, ವಿವೇಕ್ ಆಗಿದ್ದೀನಿ ಅಲ್ವಾ? ಸೊ ಈ ಪಯಣವನ್ನ ಯಾರು ನಮಗ್ ಮಾಡಿದ್ದೋ? ನಾರಾಯಣ. ನಾರಂಗಗಳೆಂಬ ಆತ್ಮಗಳು
ಅವನ ಶಕ್ತಿಯಿಂದ ಮಾಡಲ್ಪಟ್ಟಿತು. ಸೊ ಪ್ರತಿಯೊಂದು ಜೀವಾತ್ಮ ಸ್ವರೂಪ, ನೀವು ಹೇಳಿದ ಹಾಗೆ ಪ್ರತಿಯೊಂದು ಜೀವಾತ್ಮದ ಸ್ವರೂಪವೇ ನರನ ಅಂಶ. ಆ ಜೀವಾತ್ಮಕ್ಕೆ ಪಯಣವನ್ನ ಹೂಡಿಸುವಂತಹ ಮತ್ತೆ ಕಾಲಗತಿಯನ್ನು ನಿರ್ಧಾರ ಮಾಡಿ ಮೋಕ್ಷದೆಡೆಗೆ ಎಳೆಯುವಂತಹ ಅಂಶವೇ ಪರತ್ವವಾದ ನಾರಾಯಣನ ಅಂಶ. ಇವರಿಬ್ರು ಪುರುಷಾಕಾರ ಸ್ವರೂಪವೇ. ಆಯ್ತಾ? ಇದರಿಂದಾನೇ ಗೊತ್ತಾಗುತ್ತೆ ನಿಮಗೆ ಈ ನರನಿಗೂ ನಾರಾಯಣನಿಗೂ ಇಬ್ಬರಿಗೂ ಮಾಯೆ ಎನ್ನುವುದು ಇಲ್ಲ ಅಂದ್ರೆ ಏನರ್ಥ? ನಮ್ಮಲ್ಲಿ ನಮ್ಮ ಆತ್ಮಕ್ಕೆ ಮಾಯೆ ಇಲ್ಲ, ನರ ತಾನೇ ಅದು. ನಮ್ಮ ಆತ್ಮಕ್ಕೆ ಮಾಯೆ ಇಲ್ಲ, ನಮ್ಮ ಅಂತರಾತ್ಮನಿಗೂ ಮಾಯೆ ಇಲ್ಲ. ನಾರಾಯಣ ತಾನೇ ಅವನು. ಯಾವುದಕ್ಕಾಗಾದ್ರೆ ನಮ್ಮಲ್ಲಿ ಮಾಯೆ ಇರೋದು? ಹೊರವಲಯದ ಶರೀರಕ್ಕೆ ಮಾಯೆ. ಒಪ್ಕೋತೀರಾ? ನರನಾರಾಯಣನಿಗೆ ಮಾಯೆ ಇಲ್ಲ. ನಮ್ಮಲ್ಲಿ ಯಾವುದು ನರ? ಆತ್ಮ. ಯಾವುದು ನಾರಾಯಣ? ಅಂತರಾತ್ಮ. ಹಾಗಾದ್ರೆ ಅವರಿಬ್ಬರಿಗೂ ಇದೆಯಾ ಮಾಯೆ? ಆತ್ಮಕ್ಕೂ ಮಾಯೆ ಇಲ್ಲ, ಆತ್ಮದ ಒಳಗಡೆ ಇರೋ ಅಂತರಾತ್ಮಕ್ಕೂ ಮಾಯೆ ಇಲ್ಲ. ಮತ್ತೆ ಯಾರಿಗ್ ಮಾಯೆ ಇರೋದು? ಹೊರವಲಯದ ದೇಹಕ್ಕೆ ಮಾಯೆ. ಒಪ್ಕೋತೀರಾ? ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ. ಹೆಂಗೆ ಅಂದ್ರೆ ತುಂಬಾ ಒಂದು ಗಟ್ಟಿಯಾದ ಪದಾರ್ಥವನ್ನ ಬೇಯಿಸೋದು. ಕಡಲೆ ಅಂತ ಇಟ್ಕೊಳ್ಳೋಣ. ಆ ಬೇಯಿಸಿದ ಕಡಲೆಗೆ ನೀವೇನ್ ಮಾಡ್ತೀರಾ? ಕಾಬೂಲಿ ಚೆನ್ನ. ಅದಕ್ಕೇನ್ ಮಾಡ್ತೀರಾ ನೀವು? ಚೆನ್ನ ಮಸಾಲಾನೋ ಅಥವಾ ಉಸ್ಲಿನೋ? ನಮ್ಮ ಸೌತ್ ಕಡೆ ಆದ್ರೆ ಉಸ್ಲಿ ನಾವು ಮಾಡ್ತೀವಿ ಅಲ್ವಾ? ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ತುರ್ದು ಹಾಕಿ ಕೇಟ್ಕೊಂಡಿದ್ದಾಳೆ ಇಪ್ಪವೇ ಪೋಯ್ ಪಣ್ಣಿ ಸಾಡೋಣ ಪೋಲರ್ಕ್. ನನ್ನ ಪೆರಂಗಾಯಿಯನ್ನ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ, ಶುಂಠಿ ಎಲ್ಲ ತುರಿದು ಹಾಕಿ ಬೆಚ್ಚಗಟ್ಟಾಗಿ ಒಗ್ಗರಣೆ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೂ ಬೀಳುತ್ತೆ, ಒಳ್ಳೆ ಖಾರಸಾರವಾಗಿ ಚುಂಡಲ್ ಮಾಡ್ತೀರಾ. ಅದು ಆ ಹೊರಗಡೆ ಹಾಕಿರೋ ಒಗ್ಗರಣೆ ಎಲ್ಲಿವರೆಗೂ ಪೆನಿಟ್ರೇಟ್ ಆಗಿರುತ್ತೆ? ಕಡಲೆನಲ್ಲಿ ಒಂದು ಲೇಯರ್ ಅಷ್ಟೇನೆ ಅಲ್ವಾ? ಒಳಗಡೆ ಇರೋ ಕಡಲೆ ಬೆಂದಿರುತ್ತೆ. ಇದು ಪೆನಿಟ್ರೇಟ್ ಆಗುತ್ತಾ? ಇಲ್ಲ. ಯಾವುದೇ ಸುಗಂಧವಾದ ವಸ್ತುವನ್ನ ನೀವು ಒಗ್ಗರಣೆಗೆ ಹಾಕಿದ್ರು ಕಡಲೆ ಮೇಲೆ ಕಂಟ್ಕೊಳ್ಳುತ್ತೆ. ಹಸಿಮೆಣಸಿನಕಾಯ ಖಾರವಾಗ್ಲಿ ಒಳಗಡೆವರೆಗೂ ಹೋಗುತ್ತಾ? ಹೋಗಲ್ಲ. ಬೆರಕೆ ಆಗೋದಲ್ಲಿ ಮೇಲಿನ ಲೇಯರ್ ಅಲ್ಲಿ. ನಮ್ಮ ಶರೀರವೆಂಬ ಮೇಲೆ ಹೊಟ್ಟಿರುತ್ತಲ್ಲ, ಆ ಕಡಲೆಯ ಹೊಟ್ಟು, ದಪ್ಪದಾದ ಹೊಟ್ಟು, ಅಲ್ಲಿವರೆಗೂ ನಮ್ಮ ಮಾಯೆ ಇದೆ ನಮಗೆ. ಆದ್ರೆ ಒಳಗಡೆ ಅಂಧಕಾರ ಇಲ್ಲ, ಆತ್ಮದಲ್ಲಿ ಬೆಳಕೆ ಇದೆ. ಎಂಥ ಬೆಳಕು? ಜ್ಞಾನ ಸ್ವರೂಪವಾಗಿ ಪರತತ್ವವನ್ನೇ ತೋರಿಸುವಂತಹ ಬೆಳಕು. ಆ ಬೆಳಕು ನಮ್ಮಲ್ಲಿ ಹಿಂಗೆ ಮರೆಮಾಚಿದೆ, ಹೋಗಿಲ್ಲ, ಮರೆಮಾಚಿದೆ. ಅದ್ರೊಳಗಡೆ ಅಂತರಾತ್ಮನಿಗೂ ಮಾಯೆ ಇಲ್ಲ, ನಮ್ಮ ಆತ್ಮಕ್ಕೂ ಮಾಯೆ ಇಲ್ಲ. ಅದೇ ನರನಾರಾಯಣರ ಅಂಶವಾಗಿ ಎಲ್ಲಿದಾರೀಗ? ನರನಾರಾಯಣರು ಎಲ್ಲಿದ್ದಾರೆ? ನಮ್ಮಲ್ಲೇ ಇದ್ದಾರೆ ಅಲ್ವಾ? ನಮ್ಮಲ್ಲೇ ಇದ್ದಾರೆ. ಅದಕ್ಕೆ ಹೇಳೋದೇನು? ಬದರಿ. ಬದರಿ ಅಂದ್ರೆ ಏನು ಸಂಸ್ಕೃತದಲ್ಲಿ? ಬದರಿ ವೃಕ್ಷ ಅಂತ ಹೇಳ್ತಾರಲ್ಲ. ಅದು ಸರಿ. ಅದು ವೃಕ್ಷದ ಹೆಸರು ಜ್ಞಾಪಕ ಬರ್ತಾ ಇಲ್ಲ ನಮ್ಗೆ. ಹೆಸರು ಬದರಿ ವೃಕ್ಷನೇ ಅದಕ್ಕೆ. ನರನಾರಾಯಣ ಬೆಟ್ಟ ಬದರಿ ವೃಕ್ಷ ಅಂತಾನೆ ಹೇಳೋದು. ಆದ್ರೆ ಸಂಸ್ಕೃತದಲ್ಲಿ ಬದರಿ ಅಂದ್ರೆ ಏನು? ಎಲ್ಲಿ ನರನಿಗೂ ನಾರಾಯಣನಿಗೂ ಇಬ್ಬರಿಗೂ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೋ ಇರಕ್ಕೆ, ಅದಕ್ಕೆ ಬದರಿ ಅಂತ ಹೆಸರು. ಆಯ್ತಾ? ಪುರುಷಾಕಾರವಾದಂತಹ ಪರಮಾತ್ಮನೋ ಜೀವಾತ್ಮನೋ ರಮಿಸಿ ಇರುವಿಕೆಯಲ್ಲಿ ಇರುವಂತಹ ಜಾಗ ಬದರಿ. ನಾವು ಬದರಿ ತಾನೆ? ನಮ್ಮಲ್ಲಿ ನರನಾದಂತಹ ಅಂದ್ರೆ ಮಾಯೆಗೆ ಉಳ್ಪಡಾದಂತಹ ನರನಾದಂತಹ ಆತ್ಮನನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ಮಾಯೆಯಿಂದ ಸಪರೇಟ್ ಆಗಿರುವಂತಹ ನಾರಾಯಣ ಅವನನ್ನು ನಮ್ಮ ಅಂತರಾತ್ಮವಾಗಿ ನಾವು ಇಟ್ಕೊಂಡಿದ್ದೀವಿ. ಒಬ್ರೊಬ್ರು ನಾವ್ ಯಾರು? ಬದರಿಗಳೇ ಅಲ್ವಾ? ಬದರಿ ಅಂದ್ರೆ ಏನು? ಬದರಿ ವೃಕ್ಷ ಬಿಟ್ಬಿಡಿ,
ಬದರಿಕಾಶ್ರಮ ಸ್ಥಳ ಬಿಟ್ಬಿಡಿ, ಉತ್ತರಾಂಚಲಲ್ಲಿರೋ ಬದರಿನ್ ಬಿಟ್ಬಿಡಿ. ಬದರಿ ಅಂದ್ರೆ ಅಮರಕೋಶ ತೆಗೆದು ನೋಡಿ ಏನರ್ಥ. ಯಾರೊಬ್ಬನು ನರನಾರಾಯಣಾದಿಗಳಿಗೆ ತನ್ನಲ್ಲಿ ಜಾಗವನ್ನ ಮಾಡಿಕೊಡ್ತಾನೋ ಅವನು ಬದರಿ. ಗೊತ್ತಾಯ್ತಾ? ಸೊ ಈ ರೀತಿಯಾಗಿ ಈ ಪುರುಷಾಕಾರವಾದಂತಹ ನರ ನಾರಾಯಣ ಇವರಿಬ್ಬರನ್ನ ಬಿಟ್ರೆ ಬಾಕಿ ಎಲ್ಲಾ ವಸ್ತುಗಳಿಗೂ ಮಾಯೆ ಅನ್ನೋದು ಸಿಲುಕಿ ಹಾಕಿಕೊಳ್ಳುತ್ತೆ. ಇದಕ್ಕೆ ಯಾರು ಎಕ್ಸಾಂಪಲ್ ಅಂದ್ರೆ ನಾವುಗಳೇ ಅಲ್ವಾ? ಬದರಿ ನಾರಾಯಣ, ಬದರಿಕಾಶ್ರಮದ ನರ ಇಬ್ರು ಜಾಗೃತವಾಗಿದ್ರು. ಯಾವಾಗ? 7ನೇ ತಿಂಗಳಲ್ಲಿ. ಇದೇ ಶಿಶುವಿಗೆ 7ನೇ ತಿಂಗಳಲ್ಲಿ ಇಬ್ರು ಅವರ ಒಳಗಡೆ ಜಾಗೃತವಾಗಿದ್ರು. ಈಗ ಮಾಯೆಯನ್ನು ಒಂದು ಗಾಳಿ ಅವರನ್ನ ಗರ್ಭವನ್ನ ಹಾಕಿ ತಳ್ಳದ ಮೇಲೆ, ಗರ್ಭ ಶಿಶು ಹೊರಗಡೆ ಬಂದ ಮೇಲೆ ಗರ್ಭವಾಯುವಿನಿಂದ ನರನಾರಾಯಣರು ಇಲ್ಲ ಅನ್ಕೋಬೇಡಿ, ಇದ್ದಾರೆ. ಆದ್ರೆ ಮೇಲ್ ಹೊದಿಕೆಯಲ್ಲಿ ಹೆಂಗೆ ಹಾಕುವಂತಹ ಸುಗಂಧ ದ್ರವ್ಯಗಳನ್ನೆಲ್ಲ ಹಾಕಿ ಡಿಶ್ ಮಾಡ್ತೀವಲ್ವಾ, ಆ ತರ. ಹೆಂಗೆ ಅಂದ್ರೆ ರಾಗದ್ವೇಷಾದಿಗಳು, ಇದೆಲ್ಲ ಸುಗಂಧ ಭರಿತ ಅಲ್ವಾ? ರಾಗದ್ವೇಷಾದಿಗಳು, ನಂತರ ಇದು ಯಾವ್ದಪ್ಪ ವ್ಯವಹಾರಿಕ ಜ್ಞಾನ, ಇದೆಲ್ಲ ಮಾಯೆಯಲ್ಲಿ ಬಂದು ನಮಗೆ ಸೇರ್ಕೊಂಡ್ರುವೆ ನೀವು ಇನ್ನೂ ಪ್ಯೂರೆಸ್ಟ್ ಫಾರ್ಮ್ ಅಲ್ಲೇ ಇದ್ದೀರಾ ಅಂತ ಈ ಘಟ್ಟದಲ್ಲಿ ವ್ಯಾಸರು ನಮಗೆ ತಿಳಿಸ್ತಾರೆ. ಇನ್ನು ನೀವು ಜಂತುವಾಗೇ ಇದ್ದೀರಾ. ಆದ್ರೆ ನನ್ನ ಕಣ್ಣಿಗೆ ಸುಜಾತ ಮಾಮಿ ಜೀವಿ, ನನ್ನ ಕಣ್ಣಿಗೆ ಪ್ರೇಮ ಮಾಮಿ ಜೀವಿ, ನನ್ನ ಕಣ್ಣಿಗೆ ಶೈಲಾ ಮಾಮಿ, ಲತಾ ಮಾಮಿ ಎಲ್ಲ ಜೀವಿಗಳು. ಆಯ್ತಾ? ಪರಮಾತ್ಮನ ದೃಷ್ಟಿಯಲ್ಲಿ ನೀನ್ ಜೀವನಲ್ಲ, ಜೀವನ ಹಾಗೆ ನಟಿಸ್ತಾ ಇದೀಯಾ, ನೀನು ಜಂತುವೇ ಆಗಿದ್ದೀಯಾ. ಒಪ್ಕೋತೀರಾ? ಜೀವಿಯೇ ಅಲ್ಲ, ನೀವು ಜಂತುವೇ ಆಗಿದ್ದೀರಾ. ಜಂತುವಾಗಿರುವಾಗ ಯಾವ ರೀತಿ ಶರಣಾಗತಿಯನ್ನ ಮಾಡಿ ನನ್ನನ್ನ ನೀನು ಪಡಿಬೇಕು ಅಂತ ಹಾತುರದೆಯೋ ಅದೇ ಜಂತುತ್ವ ಅನ್ನೋದು ಈಗಲೂ ಇದೆ ನಿಮ್ಮಲ್ಲಿ. ಆದ್ರೆ ಅದು ಹಿಂಗೆ ಕವಾಟವಾಗಿದೆ, ಅದು ಮುಚ್ಕೊಂಡಿದೆ. ಇದನ್ನೇ ಮಾಯೆ ಅಂತ ಹೇಳಿದ್ಮೇಲೆ ಈ ಮಾಯನ್ ಗೆಲ್ಲೋದು ತುಂಬಾ ಈಸಿ ತಾನೆ? ತುಂಬಾ ಈಸಿ ಅಲ್ವಾ? ಚಳಿಗೋಸ್ಕರ ಸ್ವೆಟರ್ ಹೊತ್ಕೋತೀರೇ ಹೊರತು ಅಯ್ಯೋ ಈ ಸ್ವೆಟರ್ನ ಹೆಂಗಪ್ಪ ಕಳಚೋದು ಅಂತ ಯೋಚನೆ ಮಾಡ್ತೀರಾ? ಯಾವುದೋ ಒಂದು ವಿಷಯವನ್ನ ಹೊರತುಪಡಿಸಿ ಈ ಒಂದು ವೇಷಧಾರಣೆ, ಆ ಒಂದು ವಿಷಯನೇ ನಮಗೆ ಏನು ಅತಿ ಸುಲಭವಾಗಿ ಕೈಯಾಳಕ್ ಸಾಧ್ಯ ಅಂದ್ರೆ ಈ ವೇಷಧಾರಣೆ ಬೇಗ ಹಿಂಗೆ ತೆಗಿಬೋದಲ್ವಾ? ಇದನ್ನೇ ನಿಮ್ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಯಾವುದೋ ಒಂದು ವಿಷಯವನ್ನ ಹೊರತುಪಡಿಸಿ ನೀವು ಶೈಲಾ, ನೀವು ಪ್ರೇಮ, ನೀವು ರಂಗನಾಯಕಿ, ನಾನು ವಿವೇಕ, ಇವರು ಸುಜಾತ, ಇವರು ಸ್ಮಿತಾ ಅಲ್ವಾ? ಆ ವಿಷಯ ಅನ್ನೋದೇ ನಿಮಗಿಲ್ಲ ಅಂದ್ರೆ ನಾವೆಲ್ಲ ಯಾರು? ಆತ್ಮಸ್ವರೂಪಿಗಳು ಅಲ್ವಾ? ಆತ್ಮಸ್ವರೂಪದಲ್ಲಿ ಪರಮಾತ್ಮನನ್ನ, ಅಂತರಾತ್ಮವನ್ನ ಗೋಚರಿಸ್ಕೊಳ್ಳೋದು ತುಂಬಾ ಈಸಿ. ಆದ್ರೆ ಶಾರೀರಿಕವಾಗಿ ಕಷ್ಟ ಅಲ್ವಾ? ಇದು ಶ್ರೀರಂಗ, ಇದು ಬದರಿಕಾಶ್ರಮ, ಇದು ನೈಮಿಷಾರಣ್ಯ ಶಾರೀರಿಕವಾಗಿ. ಆತ್ಮದಲ್ಲಿ ಎಲ್ಲ ನಮ್ಮೊಳಗಡೆನೆ ಅಲ್ವಾ? ರಾಮಾನುಜರು ಅದೇ ತಾನೇ ಹೇಳಿದ್ದು, ಎಲ್ಲವೂ ಇಲ್ಲೇ ಅಂತರಂಗದಲ್ಲಿ ಇದೆ. ಆದ್ರೆ ಏನಕ್ಕೆ ನಾವು ಅರ್ಚಾತಿರ್ಮೇನಿಯನ್ನ ಹೋಗಿ ಅಪ್ರೋಚ್ ಮಾಡ್ತೀವಿ ಅಂದ್ರೆ ಇಂದ್ರಿಯಾರ್ಥವಾಗಿ ಪರಮಾತ್ಮನನ್ನ ಅನುಭವಿಸಕ್ಕೆ ಸೌಲಭ್ಯವಾಗಿದೆ. ನೀವು ನರನಾರಾಯಣ ಅಂತ ಆತ್ಮಸ್ವರೂಪದಿಂದ, ಅಂತರಾತ್ಮ ಸ್ವರೂಪದಿಂದ ಅವನನ್ನು ಅನುಭವಿಸ್ಬೇಕಾದ್ರೆ ಇಂದ್ರಿಯಾರ್ಥಗಳಿಂದ ಮೂಡಲ್ಪಟ್ಟಂತಹ ದಿವ್ಯ ದೇಶಗಳ ಅವಶ್ಯಕತೆ ಇದೆಯಾ? ಇಲ್ಲ ಅಲ್ವಾ? ಸೊ ಈ ರೀತಿಯಾಗಿ ಆ ಶಿಶುವಿಗೆ ಪೂರ್ಣ ಜ್ಞಾನವಿದ್ದು ಆ ಪೂರ್ಣ ಜ್ಞಾನವಾದ ನರನಾರಾಯಣರ ಜ್ಞಾನ ಸುಸೂಕ್ತಿಯಲ್ಲಿ ಇರುತ್ತೆ. ಅದನ್ನು ಹೇಳಕ್ ಬರ್ತಾ ಇದ್ದಾರೆ. ಕಳೆದೋಗ್ಲಿಲ್ಲ, ಸುಸೂಕ್ತಿಯಲ್ಲಿ ಇದೆ. ಈ ಇಕ್ವೇಶನ್ ಬರ್ಕೊಳ್ಳಿ. ಸೂಕ್ಷ್ಮ ಶರೀರ ಪ್ಲಸ್ ಪಾಂಚಭೌತಿಕ ಶರೀರ ಪ್ಲಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಜನನ. ಸೂಕ್ಷ್ಮ ಶರೀರ ಅನ್ನೋದು ಆತ್ಮ,
ಪಾಂಚಭೌತಿಕ ಶರೀರ ಅನ್ನೋದು ಹೊರವಲಯದ ಸ್ಥೂಲಕಾಯ ಶರೀರ ಇಸ್ ಈಕ್ವಲ್ ಟು ಜನನ. ನಮ್ ಜನನ ಅಂದ್ರೆ ಏನು ಇದೆ ಈಗ ಬರ್ಕೊಂಡಿದ್ದೀರಲ್ಲ ಅದು ಅಲ್ವಾ? ಸೂಕ್ಷ್ಮವಾದ ಶರೀರ ಪ್ಲಸ್ ಅದಕ್ಕೆ ಸ್ಥೂಲಕಾಯವಾದಂತಹ ಪಾಂಚಭೌತಿಕ ಶರೀರ, ಇದೆರಡು ಸೇರ್ಕೊಳ್ಳುತ್ತೆ ಪ್ಲಸ್ ಅಲ್ವಾ? ಮರಣ ಏನು? ಎಲ್ಲಿ ನೀವು ಹೇಳಿ ಈಕ್ವೇಶನ್ ನೋಡೋಣ. ಲತಾ ಮಾಮಿ ಅಳತ್ಕೊಂಡಿಗಳ ನಿದ್ರೆ ಪಟ್ಕೊಂಡು ನೋಡ್ಕೊಂಡಿಕ್ರೀಗೋ ಇಲ್ಲ ಅಳತ್ಕೊಂಡೆ ಮಾಮ. ಚೊಲ್ಲಂಗ ಸೂಕ್ಷ್ಮ ಶರೀರ ಪ್ಲಸ್ ಪಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಜನನ. ಮರಣ ಚೊಲ್ಲಂಗ ಸೂಕ್ಷ್ಮ ಶರೀರ ಆತ್ಮ ಶರೀರ. ಸೂಕ್ಷ್ಮ ಶರೀರ ಕರೆಕ್ಟ್. ಮುಂದಕ್ಕೆ ಹೇಳಿ ಈಕ್ವೇಶನ್. ಕರೆಕ್ಟ್ ಚೊಲ್ಲಂಗ. ಆತ್ಮ ಸೂಕ್ಷ್ಮ ಶರೀರ ಆತ್ಮ. ಸೂಕ್ಷ್ಮ ಶರೀರ ಪಂಚ ಭೂತಾತ್ಮ ಪಂಚಭೌತಿಕ ಶರೀರ ಅದು ಮರಣನ, ಅದು ಜನನ ಅಂತ ಹೇಳಾಗಿದೆಯಲ್ಲ. ಮೈನಸ್ ಪಂಚಭೌತಿಕ ಶರೀರ. ಆತ್ಮಚ ಕೆಳಗಡೆ ಬರ್ಕೊಳ್ಳಿ. ಸೂಕ್ಷ್ಮ ಶರೀರ ಮೈನಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಮರಣ. ಇಲ್ಲಿ ಯಾವ್ದು ಪ್ಲಸ್ ಮೈನಸ್ ಆಗಿರೋದು? ಶರೀರ, ಸೂಕ್ಷ್ಮ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಅಂದ್ರೆ ಆತ್ಮ ಅಲ್ವಾ? ಇಲ್ಲಿ ಯಾವುದು ಈಕ್ವೇಶನ್ ನೋಡಿ. ಈಗ ಸೂಕ್ಷ್ಮ ಶರೀರ ಪ್ಲಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಜನನ. ಸೂಕ್ಷ್ಮ ಶರೀರ ಮೈನಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಮರಣ. ಈ ಪ್ಲಸ್ ಮೈನಸ್ ಆಗಿರೋದು ಯಾವುದು? ಶರೀರದಿಂದ ವಾಪಸ್ಸು ಆತ್ಮ ಹೋದ್ರೆ ತಾನೇ ಅದಾಗದು, ಅಲ್ಲಿಗೆ ಆತ್ಮನೇ ಅಲ್ವಾ? ಅದ್ ಸರಿ. ಅಲ್ಲ, ಯಾವ್ದ್ರ ಹಿಂದೆ ಪ್ಲಸ್ ಮೈನಸ್ ಬರ್ಕೊಂಡಿರೋದನ್ನ ಹೇಳಿ. ಮೈನಸ್ ಮಾಡಿದ್ರೆ ಮರಣ ಆಯ್ತು. ಹಾಗಾದ್ರೆ ಪ್ಲಸ್ ಮೈನಸ್ ಯಾವ್ದಿಲ್ಲಿ? ಪಾಂಚಭೌತಿಕ ಶರೀರ ಪ್ಲಸ್ ಪಾಂಚಭೌತಿಕ ಶರೀರ ಮೈನಸ್ ಪಾಂಚಭೌತಿಕ ಶರೀರ. ಕಾಮನ್ ಆಗಿರೋದು ಯಾವುದು? ಸೂಕ್ಷ್ಮ ಶರೀರ. ಸೊ ಈ ಪ್ಲಸ್ ಆಗೋದು ಮೈನಸ್ ಆಗೋದು ಇದೆರಡು ಯಾವುದು? ಪಾಂಚಭೌತಿಕ ಶರೀರ. ಇದು ಪ್ಲಸ್ ಆಗ್ಲಿ ಮೈನಸ್ ಆಗ್ಲಿ, ಆಗದೆ ಹೋಗ್ಲಿ ಆಗ್ಲಿ, ಏನಾದ್ರೂ ಆಗ್ಲಿ ಸೂಕ್ಷ್ಮ ಶರೀರ ಸೂಕ್ಷ್ಮವಾಗಿ ಉಳಿದಿರುತ್ತೆ. ನೋಡಿ ಎರಡು ಈಕ್ವೇಶನ್ ನೋಡಿ. ಪಂಚಭೌತಿಕ ಅಂದ್ರೆ ನಿಮ್ಮ ಶರೀರ, ಈಗ ಪ್ರೇಮ ಆಂಟಿಯಾಗಿ ಮಾತಾಡ್ತಾ ಇದ್ದೀರಲ್ಲ, 5 ಭೂತಗಳಿಂದ ಸೇರಿರುವಂತಹ ಶರೀರ. ಯಾವುದೇ ವಸ್ತು ಜಗತ್ತಲ್ಲಿ ತಗೊಂಡ್ರು 5 ಪಂಚಭೂತಗಳಿಲ್ದೆ ಇದೆಯಾ? ಇಲ್ಲ. ನನ್ನನ್ನು ತಗೊಳ್ಳಿ. ಈಗ ರಕ್ತ ಅನ್ನೋದು ನೀರು, ಹೊಟ್ಟೆ ಹಸುವು ಅಂತೀನಿ ಸ್ಪೇಸು ಅಲ್ವಾ? ಮತ್ತೆ ನನ್ನ ಚರ್ಮ ಅನ್ನೋದು ಭೂಮಿ, ನಾವು ಉಸಿರಾಡ್ತಾ ಇರೋದು ವಾಯು, ನಾ ಕಣ್ಣಿಂದ ದೃಷ್ಟಿಸಿ ನೋಡ್ತಾ ಇರೋದು ಅಗ್ನಿ. ಯಾವುದೇ ವಸ್ತು ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಆಕಾರವಾಗಿ ಇದು ಒಂದು ಆಕಾರ ಕೊಟ್ಟಿರೋದು ಭೂಮಿ. ಇದು ಒಂದು ಜಾಗ ಇಟ್ಟರೆ ಇಷ್ಟಾಗದ ಇದು ಆಕ್ರಮಿಸ್ಕೊಳ್ಳುತ್ತೆ ಸ್ಪೇಸು ಅಲ್ವಾ? ಇದು ಹಾಳಾಗುತ್ತೆ ಅಲ್ಲ, ಹಾಳಾಗೋದು ತತ್ವ ನೀರು ಮತ್ತೆ ಅಗ್ನಿ ಅಲ್ವಾ? ಕೆಡುತ್ತೆ ಅಲ್ವಾ? ವ್ಯಾಪ್ತತೆ ಇದೆ ಅಲ್ವಾ? ಇದನ್ನ ಒಂದು ಸ್ಪೇಸಲ್ಲಿ ನಿಲ್ಲಿಸ್ಬೇಕಾದ್ರೆ ಇದಕ್ಕೆ ಅದರದೇ ಆದ ತನ್ಮಯತೆ ಇದೆ, ವಾಯು. ಯಾವ ವಸ್ತು ಪಂಚಭೂತವಿಲ್ಲದೆ ಇದೆ ಹೇಳಿ ನೋಡೋಣ. ನೀವು ಮುಕ್ತಿನಾಥಕ್ಕೆ ಹೋಗಿ ಸಾಲಿಗ್ರಾಮ ಪೂಜೆಗೆ ತಂದ್ರು ಪಂಚಭೌತಿಕ ತತ್ವನೇ ಅದು. ಹೆಸರು ಸಾಲಿಗ್ರಾಮ ಅಲ್ವಾ? ಯಾವುದೋ ಒಂದು ಹುಳಿಯಿಂದ ಆಗಲ್ಪಟ್ಟಿದೆ, ನೀರಲ್ಲಿ ಅದು ವಾಸಿಸಲ್ಪಟ್ಟಿದೆ, ಒಂದು ಅದಕ್ಕೆ ಆಕಾರವನ್ನ ಕೊಡಲ್ಪಟ್ಟಿದೆ ಅಲ್ವಾ? ಸೊ ಪಾಂಚಭೌತಿಕ ಶರೀರ ಅನ್ನೋದ್ರಲ್ಲಿ ಪ್ಲಸ್ ಮೈನಸ್ ಇದೆ ಅಲ್ವಾ? ಈಕ್ವೇಶನ್ 2 ಗಮನಿಸಿ. ಪ್ಲಸ್ ಮೈನಸ್ ಯಾವುದ್ರ ಹಿಂದೆ ಇದೆ? ಪಾಂಚಭೌತಿಕದ ಹಿಂದೆ ಇದೆ ಅಲ್ವಾ?
ಯಾವ್ದು ಕಾನ್ಸ್ಟೆಂಟ್ ಆಗಿದೆ? ಸೂಕ್ಷ್ಮ ಶರೀರ ಕಾನ್ಸ್ಟೆಂಟ್ ಆಗಿದೆ. ನೀವು ಪ್ಲಸ್ ಆದ್ರೂ ಮಾಡಿ ಮೈನಸ್ ಆದ್ರೂ ಮಾಡಿ ಅಥವಾ ಅದನ್ನ ಹಂಗೆ ಆದ್ರೂ ಇಡಿ, ಅದು ಮಾತ್ರ ಅದನ್ನ ಅಷ್ಟಕ್ಕೆ ತಾನೇ ಇರುತ್ತೆ. ಸೊ ಈ ಕಾನ್ಸ್ಟೆಂಟ್ ಇಲ್ಲದೆ ಇರೋದು ಪಾಂಚಭೌತಿಕ ಶರೀರ. ಪ್ಲಸ್ಸು ಆಗುತ್ತೆ ಮೈನಸ್ಸು ಆಗುತ್ತೆ. ಪ್ಲಸ್ ಆದ್ರೆ ಜನನ, ಮೈನಸ್ ಆದ್ರೆ ಮರಣ, ಆ ತರ ರಿಸಲ್ಟ್ ಚೇಂಜ್ ಆಗುತ್ತೆ. ಆದ್ರೆ ಈ ಸೂಕ್ಷ್ಮ ಶರೀರ ಅನ್ನೋದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಆ ಸೂಕ್ಷ್ಮ ಶರೀರ ಈಸ್ ಈಕ್ವಲ್ ಟು, ಬರ್ಕೊಳ್ಳಿ ನೆಕ್ಸ್ಟ್ ಈಕ್ವೇಶನ್, ಸೂಕ್ಷ್ಮ ಶರೀರ ಈಸ್ ಈಕ್ವಲ್ ಟು, ಅದು ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ ಅಂತ ಆದ್ರೆ ಏನೋ ಈಕ್ವೇಶನ್ ಕಂಪ್ಲೀಟ್ ಮಾಡಿ. ಈಕ್ವೇಶನ್ ಏನೋ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಈಕ್ವೇಶನ್ ಎಲ್ಲ ಬರ್ಸಿದ್ರೆ ಅದೆಲ್ಲ ಆಗಲ್ಲ ಮಾಮ ಕಂಪ್ಲೀಟ್ ಮಾಡಕ್ಕೆ ಅಂತೀರಾ? ಶೈಲಾ ಮಾಮಿ ಹೇಳಿ. ಸೂಕ್ಷ್ಮ ಶರೀರ ಇಸ್ ಈಕ್ವಲ್ ಟು ಪ್ರಯತ್ನ ಪಡಿ. ಕೋಲ ವಚ್ಕೊಂಡು ಒಕ್ಕಕೊಂಡು ಇನ್ಮೇಲೆ ನಾನು ಕ್ಲಾಸ್ಗೆ ನಿರಂತರವಾದದ್ದು. ಹಾ, ನಿರಂತರವಾದದ್ದು ಬರೀರಿ. ಅದು ಏನಂತ ಬರೀತೀರಾ? ಇಸ್ ಈಕ್ವಲ್ ಟು ದಿವ್ಯಾತ್ಮನ ಆತ್ಮಸ್ವರೂಪನೇ ಸೂಕ್ಷ್ಮ ಶರೀರ, ಗೊತ್ತಾಗಿದೆ. ಇಸ್ ಈಕ್ವಲ್ ಟು, ಅದಕ್ಕೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ ಅಂದ್ರೆ ಈಗ ಇನ್ನೊಂದು ಹೊಸ ಈಕ್ವೇಶನ್. ಸೂಕ್ಷ್ಮ ಶರೀರ ಇಸ್ ಈಕ್ವಲ್ ಟು ಅಡಿಷನ್ನು ಇಲ್ಲ ಮೈನಸ್ಸು ಇಲ್ಲ, ಮುಕ್ತಾತ್ಮ. ಮುಕ್ತಾತ್ಮ. ಅದು ಮುಕ್ತಾತ್ಮ ಅನ್ನೋದು ಆನ್ಸರ್ ಅಲ್ಲ, ಮುಕ್ತಿಗೆ ಹಿಂದಿನ ಸ್ಟೆಪ್ ಹೇಳಿ. ಕರೆಕ್ಟ್, ಅಟ್ಲೀಸ್ಟ್ ಆನ್ಸರ್ ಮೇಲೆ ಹೊರಟೋದ್ರಿ ಸ್ವಲ್ಪ. ಅದೇ ಆತ್ಮಕ್ಕೆ ಮೋಕ್ಷ ಸಿಕ್ಕಿರೋ ಸ್ಥಿತಿಗೆ ಅದು ವರ್ಡ್ ಗೊತ್ತಾಗ್ತಾ ಇಲ್ಲ. ಮುಕ್ತಾತ್ಮ ಬರೆಯಂಗಿಲ್ಲ ಅಲ್ಲಿ. ಆದ್ರೆ ಇನ್ನೊಂದು ಒಂದೇ ಒಂದು ವರ್ಡ್ ಅಷ್ಟೇನೆ ಡಿಫರ್ ಆಗೋದು. ಪ್ರೇಮ ಆಂಟಿ ಬರ್ಕೊಳ್ಳಿ. ನಿತ್ಯಾತ್ಮ. ಅನಿತ್ಯವಾ? ನಿತ್ಯನೇ. ಅನಿತ್ಯತೆ ಎಲ್ಲಿ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ? ಪಾಂಚಭೌತಿಕ ಅನ್ನೋದು ಅದ್ರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ, ಅದು ಅನಿತ್ಯ. ಇವಾಗ ಪ್ಲಸ್ ಆಯ್ತು, ನಾಳೆ ದಿನ ಮೈನಸ್ ಆಗ್ಬೋದು, ಮತ್ತೆ ಪ್ಲಸ್ಸು ಬರ್ಬೋದು, ಮತ್ತೆ ಮೈನಸ್ಸು ಆಗ್ಬೋದು. ಅದಕ್ಕೆ ನೀವು ಮುಕ್ತಾತ್ಮ ಅಂದಾಗ ಅದ್ರ ಹತ್ರಕ್ಕೆ ಹೋಗಿದ್ದೀರಾ? ಹೇಳಿ ಆನ್ಸರ್ ಯಾವುದು? ನಿತ್ಯಾತ್ಮ. ಫಸ್ಟ್ ನೀವು ನಿತ್ಯರಾಗ್ಬೇಕು, ಆವಾಗ್ಲೇ ಮುಕ್ತರಾಗೋದು. ನೀವು ನಿತ್ಯರೇ ಆಗ್ಲಿಲ್ಲ ಅಂದ್ರೆ ಮುಕ್ತರು ಹೆಂಗಾಗ್ತೀರಾ ಅಲ್ವಾ? ಸೊ ಸೂಕ್ಷ್ಮ ಶರೀರ ಪ್ಲಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಜನನ, ಯಾಕಂದ್ರೆ ಪ್ಲಸ್ ಇದೆ. ಸೂಕ್ಷ್ಮ ಶರೀರ ಪ್ಲಸ್ ಮೈನಸ್ ಪಾಂಚಭೌತಿಕ ಶರೀರ ಇಸ್ ಈಕ್ವಲ್ ಟು ಮರಣ, ಯಾಕಂದ್ರೆ ಮೈನಸ್ ಇದೆ. ಇಲ್ಲಿ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗೋದು ಯಾವುದು? ಪ್ಲಸ್ ಅಂಡ್ ಮೈನಸ್ಸು ಪಾಂಚಭೌತಿಕ ಶರೀರದಲ್ಲಿ. ಸರಿ, ಆ ಕಾನ್ಸ್ಟೆಂಟ್ ಏನ್ ಚೇಂಜ್ ಆಗುತ್ತೋ ಅದನ್ನ ತೆಗೆದು ಬಿಡೋಣ. ಈಗ ಸೂಕ್ಷ್ಮ ಶರೀರ ಇಸ್ ಈಕ್ವಲ್ ಟು ನಿತ್ಯಾತ್ಮ, ನಿತ್ಯವಾದದ್ದು. ಅನಿತ್ಯ ಅನ್ನೋದು ಅವನಿಗೆ ಇಲ್ಲ. ಈ ಸತ್ಯವನ್ನು ಕಂಡುಕೊಂಡವ್ರಿಗೆ ಮಾತ್ರ ಜಂತು ಶ್ರುತಿ ಏನು ಅಂತ ಅರ್ಥ ಆಗುತ್ತೆ. ಲಾಸ್ಟ್ ಲೈನ್ ಬರ್ಕೊಳ್ಳಿ. ಜೀವಿಯು ಒಂದು ಲೋಕದಿಂದ ಇನ್ನೊಂದು ಲೋಕ ಎಂಬಂತೆ, ಜೀವಿಯು ಒಂದು ಲೋಕದಿಂದ ಇನ್ನೊಂದು ಲೋಕ ಎಂಬಂತೆ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಸಂಚರಿಸುತ್ತಲೇ ಇರುತ್ತಾನೆ. ಜೀವಿಯು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಎಂಬಂತೆ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಸಂಚರಿಸುತ್ತಲೇ ಇರುತ್ತಾನೆ. ಕರ್ಮ ಫಲಗಳನ್ನು ಅನುಭವಿಸುತ್ತಾ
ಕರ್ಮ ಫಲಗಳನ್ನು ಅನುಭವಿಸುತ್ತಾ ಇದಕ್ಕೂ ಮೇಲೆ ಬರುವ ಜನ್ಮಗಳಿಗೆ ಕರ್ಮಾನುಸಾರವಾದ ಬೀಜವನ್ನು ಬಿತ್ತುತ್ತಲೇ ಸಂಚರಿಸುತ್ತಾನೆ. ಎಂದೊಮ್ಮೆ ಕರ್ಮಫಲವೆಂಬ ಬೀಜವು ತನ್ನದಲ್ಲ ಎಂದು ಅರಿವಾಗುತ್ತದೋ ಜೀವಿಯ ಸಂಚಾರವು ಅಲ್ಲಿಗೆ ನಿಂತು ಹೋಗಿ ಕರ್ಮದ ಬೆಳೆಯು ಸ್ಥಗಿತವಾಗಿ ನಿತ್ಯತ್ವವು ಪ್ರಾಪ್ತವಾಗುತ್ತದೆ. ಓರ್ವ ಜೀವಿಯು ಜಂತುವಾಗಿ ಆತ್ಮನಾಗುವ ನಂತರ ಆತ್ಮನಿಂದ ಪರಮಾತ್ಮನಲ್ಲಿ ಮಿಲನವಾಗುವ ಸದ್ಬುದ್ಧಿಯು ಪ್ರಾಪ್ತವಾಗುತ್ತದೆ. ಅರ್ಥ ಆಯ್ತಾ? ನಮ್ಮನ್ನ ನಾವು ಯಾವಾಗ ಜೀವಿ ಅಂತ ತಿಳ್ಕೊಂಡಿರ್ತೀವೋ, ಹಲವಾರು ರೂಪಗಳು, ಹಲವಾರು ವೇಷಗಳು, ಹಲವಾರು ಪ್ರದೇಶಗಳು, ಹಲವಾರು ದೇಹಗಳು ಅಲ್ವಾ, ಕರ್ಮಾನುಸಾರವಾಗಿ ಪಾಪ ಕರ್ಮ ಮಾಡಿದೆ, ಪುಣ್ಯ ಕರ್ಮ ಮಾಡಿದೆ, ಇಷ್ಟು ಪುಣ್ಯ ಮಾಡಿದೆ, ಇಷ್ಟು ಪಾಪ ಮಾಡಿದೆ, ಹೇರಾಳವಾದ ಪುಣ್ಯ ಮಾಡಿದೆ ಗಂಧರ್ವ, ಯಕ್ಷ, ಕಿನ್ನರ, ಕಿಂಪುರುಷ, ಇಂದ್ರಾದಿ ದೇವತೆಗಳು. ಇಲ್ಲ ಸ್ವಲ್ಪ ಪಾಪವನ್ನ ಮಾಡಿದೆ ಅಂದ್ರೆ ಎಂಥದ್ದು ಮನುಷ್ಯ, ಆ ಥರ ತುಂಬಾ ಪಾಪ ಮಾಡಿದೆ ಅಂದ್ರೆ ಕ್ರಿಮಿ, ಕೀಟ, ಹುಳು, ಹುಪ್ಪಟ್ಟೆ, ನಾಯಿ, ಜಂತುಗಳು, ಈ ರೀತಿ ಅದೆಲ್ಲದರಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ಏನಾಗಿರ್ಬೇಕು? ಆ ಸೂಕ್ಷ್ಮ ರೂಪಿಯಾದಂತಹ ಆತ್ಮವು ಪರಮಾತ್ಮನೇ ಸಕಲಕ್ಕೂ ಅಂತ ಪರಮಾತ್ಮನ ಕಡೆಗೆ ತನ್ನ ಕೈಯನ್ನ ತೋರಿಸ್ಬೇಕು. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಲೈನ್ಸ್ ಏನ್ ಬರುತ್ತೆ ಅದೊಂದು ಹೇಳ್ಬಿಡಿ ಯಾರಾದ್ರೂ. ಓರ್ವ ಜೀವಿಯು ಜಂತುವಾಗಿ ಆತ್ಮನಾದ ನಂತರ ಆತ್ಮನಿಂದ ಪರಮಾತ್ಮನಲ್ಲಿ ಮಿಲನವಾಗುವ ಸದ್ಬುದ್ಧಿಯು ಪ್ರಾಪ್ತವಾಗುತ್ತದೆ. ಅಷ್ಟೇನಾ? ಸೊ ಆ ರೀತಿಯಾಗಿ ಆತ್ಮದಿಂದ ನಾನು ಪರಮಾತ್ಮನಲ್ಲಿ ಲೀನವಾಗಬೇಕು ಅಂದ್ರೆ ನೀವು ನಿಮ್ಮನ್ನು ಡಿಕ್ಲೇರ್ ಮಾಡ್ಕೊತಾ ಇದ್ದೀರಾ, ನಾನು ಇನ್ನು ಜೀವಿ ಅಲ್ಲ,
ನಾನಿನ್ನು ಜಂತು ಅಲ್ಲ, ಆದ್ರೆ ಜಂತುವಿನ ಜ್ಞಾನ ನನ್ನಲ್ಲಿದೆ. ಜಂತುಗೆ ಯಾವ ಜ್ಞಾನ ಇತ್ತು? 7ನೇ ತಿಂಗಳಲ್ಲಿ ಪರಿಪೂರ್ಣವಾದ ಜ್ಞಾನ ಇತ್ತು. ಮಾಯೆಯಲ್ಲಿ ನಾನು ಒಡ್ಡಬಾರ್ದು, ನನ್ನನ್ನು ನಾನು ಬೆಳೆಸ್ಕೋಬಾರ್ದು, ನನ್ನನ್ನು ನಾನು ಜಾರಿಸ್ಕೋಬಾರ್ದು ಅನ್ನೋದಿತ್ತು. ಈಗ ನೀವು ಜಂತುನೂ ಅಲ್ಲ, ಜೀವಿನೂ ಅಲ್ಲ, ಆದ್ರೆ ಜಂತುವಿನ ಜ್ಞಾನ ನಿಮಗಿದೆ. ಹಂಗಾಗಿ ನೀವೇನಾಗಿದ್ದೀರಾ? ಪರಮಾತ್ಮನಿಗೆ ಮೀಸಲು ನಾನು ಅನ್ನೋ ಪಾರತಂತ್ರತ್ವ ಇಲ್ಲಿ ಬರುತ್ತೆ. ಪರಗತ ಸ್ವೀಕಾರ ಅಂತ ಇದನ್ನ ಕರಿತೀವಿ. ಆಯ್ತಾ? ಇದು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದಕ್ಕೆ ಪರಗತ ಸ್ವೀಕಾರವೆಂದು ಕರೆಯುತ್ತಾರೆ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಪರಗತ ಸ್ವೀಕಾರವೆಂದು ಕರೆಯುತ್ತಾರೆ. ಪರಗತ ಸ್ವೀಕಾರ ಅಂದ್ರೆ ಏನು? ಆಕ್ಚುಲಿ ಉಪನ್ಯಾಸಗಳೆಲ್ಲ ಕೇಳಿದ್ದೀರಾ? ಯಾರಿಗಾದ್ರೂ ರೀಕಾಲ್ ಮಾಡ್ಕೊಂಡು ಹೇಳಕ್ಕಾಗತ್ತಾ? ವಾಟ್ ಡು ಯು ಮೀನ್ ಬೈ ಪರಗತ ಸ್ವೀಕಾರ? ಬೇರೆ ಗತಿಗೆ ಹೋಗೋದು. ಬೇರೆ ಗತಿಗೆ ಹೋಗೋದು. ಪರಮಾತ್ಮ ನಮಗೆ ಮೋಕ್ಷ ಕೊಡೋದು ಪರಗತ ಸ್ವೀಕಾರ ಅಲ್ಲ. ಎಲ್ಲಾರು ತಪ್ಪು ತಿಳ್ಕೊಂಡಿದ್ದಾರೆ. ವೇಲಕುಡಿ ಸ್ವಾಮಿನೂ ಹೇಳ್ತಾರೆ ಅಡಿಕಡಿ, ನಮ್ಮ ಸಂಪ್ರದಾಯದಲ್ಲಿ ಕೆಲವೊಂದೆಲ್ಲ ಮಿಸ್ಕನ್ಸೆಪ್ಷನ್, ಅದನ್ನ ನಾವು ತಿದ್ದಬೇಕು ಅಂತಾರೆ. ಯಾವ ತರ ಅಂದ್ರೆ, ಪರಗತ ಸ್ವೀಕಾರ ಪರಮಾತ್ಮನಾದವನು ಜೀವಾತ್ಮನಿಗೆ ಮೋಕ್ಷ ಕೊಟ್ಬಿಟ್ಟ, ಅದು ಪರಗತ ಸ್ವೀಕಾರ ಅಲ್ಲವೇ ಅಲ್ಲ. ದಟ್ ಇಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಕೊಡಕ್ ಅವನು ಯಾರು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮೋಕ್ಷವನ್ನ. ನಮ್ಮ ಅಪ್ಪನ ಸೊತ್ತನ್ನ ಯಾರೋ ದಾರಿಲಿ ಹೋಗೋನು ನನಗೆ ಬರ್ದಿಟ್ಟ ಅಂದ್ರೆ ಏನ್ ಅರ್ಥ? ಅರ್ಥ ಇದೆಯಾ ಇದಕ್ಕೆ? ನಮ್ಮ ತಂದೆಗೆ ಸಂಪಾದಿಸಿದ ಸೊತ್ತು ರೂಲ್ ಪ್ರಕಾರ ಯಾರಿಗೆ? ಮಗನಿಗೆ ಮಕ್ಕಳಿಗೆ. ಆಯ್ತಾ? ಯಾರೋ ದಾರಿಯಲ್ಲಿ ಹೋಗ್ತಾ ಇರೋನು ನಿಮ್ ತಂದೆ ಆಸ್ತಿನೆಲ್ಲ ನಿನಗ್ ಬರ್ದಿದೀನಿ ಕಣೋ ಅಂದ್ರೆ ಆ ಸ್ಟೇಟ್ಮೆಂಟ್ ವ್ಯಾಲ್ಯೂ ಇದೆಯಾ? ಮೋಕ್ಷ ಅನ್ನೋದು ನನ್ನ ತಂದೆ ಆದಂತಹ ಶ್ರೀಮನ್ ನಾರಾಯಣ ಸಂಪಾದಿಸಿರೋ ಸೊತ್ತದು. ಅದನ್ನ ಯಾರೋ ನನಗೇನಕ್ಕೆ ಬರಿಬೇಕು? ನನಗೆ ಇಲ್ದಿದ್ರು ಬರುತ್ತದು. ನಾವೆಲ್ಲ ಅವನ ಮಕ್ಕಳಾದ್ಮೇಲೆ ನಮಗ್ ಬಂದೇ ಬರುತ್ತದು ಅಲ್ವಾ? ನಾರಾಯಣನಿಗೂ ಅದಕ್ಕೆ ಅರ್ಹತೆ ಇಲ್ಲ ಬರೆಯಕ್ಕೆ. ನನ್ನ ಮಕ್ಕಳಿಗೆ ಈ ಸೊತ್ತು ಅಂತ ಬರಿಬೇಕಿಲ್ಲ. ಅರ್ಥ ಇದೆಯಾ ಅದಕ್ಕೆ? ಅವನ ಮಕ್ಕಳಾದಂತಹ ನಮಗ ಮೋಕ್ಷದ ಸೊತ್ತು ಯಾವಾಗ್ಲೂ ಕೈಗೆ ಸಿಗೋ ಅಂಥದ್ದೇ ಅದು. ಆದ್ರೆ ಪರಗತ ಸ್ವೀಕಾರ ಅವನು ನಮಗೆ ಮೋಕ್ಷವನ್ನ ಕೊಡುವುದಲ್ಲ. ಯಾವುದು ಪರಗತ ಸ್ವೀಕಾರ? ನಾವು ಪಡ್ಕೊಳ್ಳೋದು ಪರಗತ ಸ್ವೀಕಾರ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದು. ಈಸಿ ಅರ್ಥ ಮಾಡ್ಕೊಳ್ಳೋದಾದ್ರೆ. ಸ್ಮಿತಾ, संगाई मामी चलंगो. सुजाता मामी ಮ್ಯೂಟ್ ಅನ್ಮ್ಯೂಟ್ ಮಾಡಕ್ಕೂ ರೆಡಿ ಇಲ್ಲ. ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ವಾಟ್ ಡು ಯು ಮೀನ್ ಬೈ ಪರಗತ ಸ್ವೀಕಾರಂ? ಪರಮಾತ್ಮ ನಮ್ಗೆ ಮೋಕ್ಷವನ್ನ ಕೊಡೋದು ಪರಗತ ಸ್ವೀಕಾರವಲ್ಲ, ಅಥವಾ ಮೋಕ್ಷದೆಡೆಗೆ ನಾವು ಆಸೆ ಪಡೋದು ಪರಗತ ಸ್ವೀಕಾರವಲ್ಲ. ಇದೆರಡೂ ಅಲ್ಲ ಆದ್ಮೇಲೆ ನಿಶ್ಚಯವಾಗಿ ಇನ್ನೇನೋ ಒಂದು. ಏನದು? ಹೇಳಲೇಬೇಕು, ಇದಿಲ್ಲ. ಅವ್ರು ಇನ್ನೊಂದ್ಸಲ ರಿಪೀಟ್ ಮಾಡಿ ಅಂದ್ರು ಕ್ವಶನ್. ನಾ ಮಾಡಿದೆ. ವಾಟ್ ಡು ಯು ಮೀನ್ ಬೈ ಪರಗತ ಸ್ವೀಕಾರ? ಪರಮಾತ್ಮ ನಮಗೆ ಮೋಕ್ಷವನ್ನ ಕೊಡೋದು ಪರಗತ ಸ್ವೀಕಾರವಲ್ಲ. ಯಾಕಂದ್ರೆ ಸೂಕ್ಷ್ಮವಾದ ಶರೀರ ಪಾಂಚಭೌತಿಕದಲ್ಲಿ ಅದು ಸೇರ್ಕೊಂಡ್ರೆ ಜನನ ಆಗುತ್ತೆ, ಸೇರ್ಲಿಲ್ಲ ಅಂದ್ರೆ ಮರಣ ಆಗುತ್ತೆ. ಸೇರದೆ ಹೋಗ್ಲಿ ಸೂಕ್ಷ್ಮ ಶರೀರ ಯಾವಾಗ್ಲೂ ಅನಿತ್ಯವಾಗಿ ಇರುತ್ತೆ. ನಿತ್ಯ ತತ್ವ ಅದು, ನಿತ್ಯ ಸತ್ಯ ಅದು. ಹಂಗಾಗಿ ಓರ್ವ ಜೀವಿಯಾದವನು ಜಂತುವಾಗಿ ಮತ್ತೆ ಆತ್ಮ ಸ್ವರೂಪಕ್ಕೆ ಹೋಗುವ ಚಾನ್ಸಸ್ ಇದೆ ಜ್ಞಾನ ಅನ್ನೋದಿರೋದ್ರಿಂದ. ಆದ್ರೆ ಇಲ್ಲಿ ಪರಗತ ಸ್ವೀಕಾರ ಮಾಡಿದ್ರೇನೆ ಮೋಕ್ಷ ನಮಗೆ ಸಿಗೋದು. ಏನದು ಪರಗತ ಸ್ವೀಕಾರ? ಅದರಲ್ಲೂ ಹೇಳ್ಬಿಟ್ಟೆ ಪರಮಾತ್ಮ ಮೋಕ್ಷ ಕೊಡೋದು ಪರಗತ ಸ್ವೀಕಾರವಲ್ಲ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ.
ಅದೇ ರೀತಿ ನಾವು ಮೋಕ್ಷದೆಡೆಗೆ ವಾಲ್ತಾ ಇರೋದು ಪರಗತ ಸ್ವೀಕಾರವಲ್ಲ. ಯಾವುದು ಪರಗತ ಸ್ವೀಕಾರ? ಮೂರನೇ ಅಂಶ ಶರಣಾಗತಿನೇ. ಶರಣಾಗತಿ ಮುಂದಕ್ಕೆ ಹೇಳಿ ಆನ್ಸರ್. ಯಾವಾಗ್ಲೂ ಅರ್ಧ ಆನ್ಸರ್ ಹೇಳ್ತಾರೆ ಪ್ರೇಮ ಆಂಟಿ. ஆன்சர் வாஷ்ல போய் தாப்பா போட்டு இருக்கிற வாஷ்ல படப்படப்படான்ட்டு இடிச்சு தள்ளினா பிரயோஜனம் என்ன? ತಾಪಾವೆ ತರಂದು அந்த ಕದವೆ இப்படி ತರಂದಾದ ಪ್ರಯೋಜನ. ಬಾಗಿಲವರೆಗೂ ಹೋಗ್ತೀರಾ? ಕಾಲಿಂಗ್ ಬೆಲ್ ಹೊಡೀರಿ ದಯವಿಟ್ಟು. ಶರಣಾಗತಿ ಆದ್ಮೇಲೆ ಹೇಳಕ್ ಗೊತ್ತಾಗ್ತಾ ಇಲ್ಲ, ಅದನ್ನ ಅನುಭವಿಸೋದ? ಶರಣಾಗತಿಗೆ ಯಾರು ನಮ್ಗೆ ಅನುವು ಮಾಡಿ ಕೊಡ್ತಾರೋ ಆ ದಾರಿ ತೋರಿಸೋ ಆಚಾರ್ಯರೇ ಪರಗತ ಸ್ವೀಕಾರ. ನಾನು ಶರಣಾಗತಿ ಮಾಡಬೇಕು ಅನ್ನೋ ಬುದ್ಧಿನೂ ಪರಗತ ಸ್ವೀಕಾರ ಅಲ್ಲ. ನಾನು ಶರಣಾಗತಿ ಮಾಡಿದ್ದಕ್ಕೆ ಭಗವಂತ ನನಗೆ ಮೋಕ್ಷ ಕೊಟ್ಟ ಅನ್ನೋದು ಪರಗತ ಸ್ವೀಕಾರವಲ್ಲ. ಶರಣಾಗತಿ ಅನ್ನೋದು ಒಂದು ಇದೆ, ಆ ದಾರಿಯನ್ನು ಒಬ್ರು ನನಗೆ ತೋರಿಸಿದ್ರು, ಅದೇ ಪರಗತ ಸ್ವೀಕಾರ. ಮೂರನೇ ಅಂಶ ಇದು ಅಲ್ವಾ? ಪರಮಾಣು ಮೋಕ್ಷ ಕೊಡ್ಕರ್ದು ಅನ್ನ ನಾನ್ ಮೋಕ್ಷದಕ್ಕೆ ಪೋರ್ದವನ ಇನ್ನು ಅಳಂಜಿಕರ್ದಂಗೆ ಇನ್ನು ಉಳಿದಿರೋದು ಏನಲ್ಲಿ? ಅಲ್ಲಿ ಶರಣಾಗತಿಗೆ ಮೊದ್ಲೇ ಆಯ್ತು, ಆಮೇಲೆಲ್ಲ ಶರಣಾಗತಿಗೆ ಮೊದ್ಲು ಹೋಗಕ್ ಮುಂಚೆ ಯಾವ್ದು ದಾರಿ ತೋರಿಸ್ತಾರೆ ಅವರು? ಆಚಾರ್ಯದ್ದು. ಆಚಾರ್ಯರ ಅನುಗ್ರಹ. ಶರಣಾಗತಿ ಮುಂಚೆನೆ ಕರೆಕ್ಟು. ಶರಣಾಗತಿ ಅನ್ನೋ ಬುದ್ಧಿ ನಿಮಗೆ ಬರ್ಸಿದವ್ರು ಯಾರು? ಅವರೇ ಆಚಾರ್ಯರು. ಈಗ ಇಲ್ಲಿ ಪ್ಲಸ್ ಅಂಡ್ ಮೈನಸ್ ಯಾವುದು? ಪಂಚಮಹಾಭೂತಗಳು. ಅದೆರಡು ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ನೀವಾಗೇ ಇರ್ತೀರಾ. ಏನಾಗಿರ್ತೀರಾ? ಸೂಕ್ಷ್ಮ ರೂಪವಾದಂತಹ ಶರೀರವನ್ನು ಧಾರಣೆ ಮಾಡಿರುವ ಆತ್ಮ. ಆ ಆತ್ಮಕ್ಕೆ ನಾನು ಪರಮಾತ್ಮನ ಅಡಿದಾವರಗಳಲ್ಲಿ ಹೋಗಿ ಗತಿಸಬೇಕು ಅಂತ ಬರೋ ಬುದ್ಧಿ ಎಲ್ಲಿಂದ? ತನ್ನಷ್ಟು ತಾನೇ ಬರ್ತಾ ಆಚಾರ್ಯರೇ. ಅದನ್ನೇ ಪರಗತ ಸ್ವೀಕಾರ. ಗತ ಅಂದ್ರೆ ಜರ್ನಿ. ಯಾವ ಜರ್ನಿ? ಪರನ ಜರ್ನಿ, ಪರನ ಕಡೆ, ಪರಮಾತ್ಮನ ಕಡೆ. ಯಾರ ಜರ್ನಿ? ನಿಮ್ಮ ಜರ್ನಿ, ಗತ. ಅದಕ್ಕೆ ಅನುವು ಮಾಡಿಕೊಡೋ, ಸ್ವೀಕರಿಸೋ ಅಂತ ಹೇಳಿ ಪರಮಾತ್ಮನಿಗೆ ಆರ್ಡರ್ ಮಾಡೋರು ಯಾರು? ಆಚಾರ್ಯ ಅಲ್ವಾ? ನೀವು ಹೋಗಿ ಪರಮಾತ್ಮನೆಡೆಗೆ ಸ್ವೀಕರಿಸ್ತಾನ ನೋಡೋಣ. ಚಿತ್ರಗುಪ್ತ ಬಾಯಿಲಿ ಇವರ ಕರ್ಮದಲ್ಲಿ ಇಷ್ಟು ತೆಗಿ, ಎಷ್ಟು ಪಾಪ ಕರ್ಮವೋ ಪುಣ್ಯಕರ್ಮವೋ ನೋಡು, ಎರಡರಲ್ಲೂ 0 ಆಗಿದ್ರೆ ಬರ್ಲಿ ಎಂಟ್ರಿ, ಇಲ್ದಿದ್ರೆ ಜಯ ವಿಜಯರೇ ಅಲ್ಲೇ ತಡೆದು ಬಿಡಿ ಅಲ್ವಾ? ಕರ್ಮ ಇಲ್ಲದೆ ಏನು ಇಲ್ವೇ ಇಲ್ಲ ನಮಗೆ. ಇಲ್ಲ ಪುಣ್ಯಕರ್ಮ ಇಲ್ಲ ಪಾಪಕರ್ಮ. ಇಲ್ಲಿ ಕರ್ಮ ಸಹಿತವಾಗಿ ಇರೋರು ಕರ್ಮರಹಿತವಾಗಿ ಯಾವಾಗ ಆಗ್ತೀರಾ? ಆಗೋದು ಇಲ್ಲ. ಅದು ಆಗೋದು ಒಂದೇ ಸಲ. ಆಚಾರ್ಯರ ಅಡಿದಾವರೆಗಳಲ್ಲಿ ತಲೆ ಇಟ್ಟೆ ನಾನು ಅಷ್ಟೇನೆ. ಆಚಾರ್ಯರು ಬಂದ್ರು ತ್ರಿದಂಡವನ್ನ ತಗೊಂಡು, ಕಾಷಾಯ ಶೋಭಿ ಕಮನೀಯ ಶಿಖಾ ನಿವೇಶಂ ಅಂತ ರಾಮಾನುಜರು ಬರ್ತಾರೆ. ಅವ್ರ ಹಿಂದೆ ನಿಂತಿದ್ದೀವಿ, ಅಡಿಯೇ ತಲೆಯೆಲ್ಲಾಂ ಕೈಮಾರಿಲೇನ್ ಅಂತ ನಿಂತಿದ್ದೀವಿ ಹೈಕುಟ್ಟದ ಬಾಗಿಲಲ್ಲಿ ಅಲ್ವಾ? ಆಚಾರ್ಯರು ಬಂದ ಒಂದು ಆನಂದದಲ್ಲಿ ಮೇಲಿಟ್ಟಲ್ಲಿ ಇವನ್ ಭಾಷೆ ಕೊಟ್ಬಿಟ್ಟ ದುಡುಕಿ. ಯಾರೋ ಒಳಗಡೆ ಇರೋ ನಾರಾಯಣ, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ನಿಮ್ ಜೊತೆ ಬಂದಿರೋ ಅನುಯಾಯಿಗಳಿಗೆ ಏನ್ ಬೇಕಾದ್ರೂ ಮೋಕ್ಷವೇ ಕೊಡ್ತೀನಿ ಅನ್ಬಿಟ್ಟ. ಇಲ್ಲ, ಮೋಕ್ಷವನ್ನೇ ಕೊಡ್ತೀನಿ ಅನ್ನೋದು ಹೆಚ್ಚುಗಾರಿಕೆ ಅಲ್ಲ. ನಾನಿಲ್ಲಿ ಹೊರಗಡೆ ಬಾಗ್ಲಲ್ಲಿ ಮೋಕ್ಷಕ್ಕೆ ಅಂತ ಆಸೆ ಪಟ್ಕೊಂಡು ಆಚಾರ್ಯರ ಹಿಂದ್ಗಡೆ ನಿಂತಿರೋದು ಹೆಚ್ಚುಗಾರಿಕೆ ಅಲ್ಲ. ಇಲ್ಲಿ ಆಚಾರ್ಯರ ಮುಖವನ್ನ ನೋಡಿ ನಮ್ಮ ಕರ್ಮಗಳೆಲ್ಲ ಒಂದು ಸ್ಕ್ರೀನ್ ಹಾಕಿ ಮರೆಸಲ್ಪಟ್ಟು, ಆಚಾರ್ಯ ಮುಖೇನ ನಮ್ಗೆ ಸದ್ಯ ಈ ಸದವಕಾಶ ಸಿಕ್ತಲ್ಲ, ಭಗವಂತ ಪ್ರಾಮಿಸ್ ಮಾಡ್ಬಿಟ್ನಲ್ಲ, ಮೋಕ್ಷ ನಿಮಗೆ ಶತಸಿದ್ಧ ಅನ್ನೋದೇ ಪರಗತ ಸ್ವೀಕಾರ. ಯಾರಿಂದ ಅದಾಗಿದ್ದೋ? ನಡುವಾಂತರದಲ್ಲಿ ಆಚಾರ್ಯರೆಂಬ ಬ್ರಿಡ್ಜ್ ಇದ್ದಾರೆ ಅಲ್ವಾ? ಸೊ ಓರ್ವ ಸೂಕ್ಷ್ಮ ಶರೀರಿಯಾದಂತಹ ಜೀವಾತ್ಮನಿಗೆ ಆಚಾರ್ಯರ ಅನುಗ್ರಹ ಪಡೆಯುವಷ್ಟು ಯೋಗ್ಯತೆ ಇದೆ. ಯಾಕಂದ್ರೆ ಅವನು ನಿತ್ಯಾತ್ಮ, ಅವನು ನಶ್ವರವಾದ ಆತ್ಮನಲ್ಲ. ಲೋಕಜ್ಞಾನದಿಂದ ಅವನ ಪಾಂಚಭೌತಿಕವಾದಂತಹ ಶರೀರ ಬಂದು 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 ಹೋಗ್ತಾ ಇದೆ. ಸೊ ಆ ಶಾರೀರಿಕಾತ್ಮಕವಾದಂತಹ ಭಾವ ನಮ್ಮಲ್ಲಿ ಕಳೆಯುವುದೇ ನಾವು ಜೀವಿಯಿಂದ ಜಂತುಗಿಳಿದು ಜಂತುವಿಂದ ಸೂಕ್ಷ್ಮ ರೂಪವಾದ ಆತ್ಮಕ್ಕೆ ಹೋಗುವುದು. ಫಸ್ಟ್ ಹಾಫ್ ಅಲ್ಲಿ ಏನ್ ನೋಡಿದ್ರಿ? ಇದೇ ಚಾಪ್ಟರ್ ಅಲ್ಲಿ ಸೂಕ್ಷ್ಮ ರೂಪವಾದಂತಹ ಕಲಲಂ ಬುದ್ಬುದಂ ಅಲ್ವಾ, ಮಾಂಸಪಿಂಡಂ ಅದೆಲ್ಲ ನೋಡ್ಕೊಂಡು ಬಂದು ಸೂಕ್ಷ್ಮ ರೂಪವಾದಂತಹ ಜೀವಿಯು ಹೆಂಗೆ ದಿನೇ 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 ಆ ಓರ್ವ ಆತ್ಮವು ಜಂತುವಾಗಿ ಜೀವಿಯಾಗಿ ನಂತರ ಶಿಶುವಾಗುತ್ತೆ ಅಂತ ನೋಡಿದ್ರಿ
ಅಲ್ವಾ? ಸೆಕೆಂಡ್ ಹಾಫ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ? ಶಿಶುವಾದದ್ದು ಹೆಂಗೆ ಜೀವಿಯಾಗಿ ಜಂತುವಾಗಿ ನಂತರ ಪರಮಾತ್ಮನ ಅಡಿದಾಬರಗಳಲ್ಲಿ ಹೋಗಿ ಶರಣಾಗತಿಯನ್ನ ಆಚಾರ್ಯ ಮುಖೇನ ಮಾಡಿದಾಗ ಅವನು ಪರಗತ ಸ್ವೀಕಾರಿಯಾಗಿ ಸೂಕ್ಷ್ಮ ರೂಪವು ಅವನಲ್ಲಿ ಹೋಗಿ ಭಗವಂತನಲ್ಲೇ ಲೀನ ಆಗ್ತಾನೆ ಅನ್ನೋದನ್ನ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ತಾ ಇದ್ದೀರಾ. ಅರ್ಥ ಆಯ್ತಾ? ಅರ್ಥ ಮಾಚ ಎಲ್ಲಾರ್ಕೊಮ್ಮೆ ರಗ್ನಾಯ್ಕಿ ಮಮ್ಮಿ ಅರ್ಥ ಮಾಚ ಶೈಲಾ ಆಂಟಿ ಅರ್ಥ ಆಯ್ತಾ ಅಲ್ವಾ? ಸುಜಾತಾ ಮಾಮಿ ಮ್ಯೂಟ್ ಮಾಡಿ ಹೇಳಿ ಎಲ್ರು. ಅರ್ಥ ಆಗಿದೆ, ಅರ್ಥ ಆಗಿದೆ. ಅರ್ಥ ಆಯ್ತಾ? ಏನೂ ಇಲ್ಲ, ತುಂಬಾ ಸಿಂಪಲ್. ಪರಮಾತ್ಮನ ನೆಡೆಗೆ ಹೋಗುವ ಸಾಮರ್ಥ್ಯ ನಮಗಿದೆ, ಆಯ್ತಾ? ಸಾಮರ್ಥ್ಯ ನಮಗಿದೆ, ಇಲ್ಲ ಅಂತ ಅಲ್ಲ. ಆದ್ರೆ ಏನಾಗೋಯ್ತು, ಎಲ್ಲೋ ಒಂದು ಕಡೆ ದಾರಿನ ತಪ್ಪಿಸ್ಕೊಂಡ್ಬಿಟ್ಟೆ ನಾನು. ಜೀವಾತ್ಮನಾಗಿ ಜೀವನಾಗಿ ಜಂತುವಾಗಿ ಜೀವಿ ಆಗ್ಬಿಟ್ಟೆ. ದಾರಿ ತಪ್ಪಿಸ್ಕೊಳ್ಳೋದೇನು? ಆತ್ಮಸ್ವರೂಪದಲ್ಲೇ ಇದ್ದೆ ನಾನು. ಯಾವುದೋ ಒಂದು ಕರ್ಮವಶಾತ್ ಡೈರೆಕ್ಷನ್ ಏನಾಗೋಯ್ತು, ಚೇಂಜ್ ಆಗೋಯ್ತು. ಮುಕ್ತಿನಾಥಕ್ಕೆ ನಾವೆಲ್ಲ ಗ್ರೂಪ್ ಆಗಿ ಹೊರಟಿದೀವಿ. ಏನಾಗೋಯ್ತು, ಶೈಲಾ ಆಂಟಿ ಗ್ರೂಪಲ್ಲಿ ನಾನು ಒಬ್ಬ ಎಲ್ಲೋ ಒಂದಿನ ಕಾಣಿಸ್ದೆ ಹೊರಟೋದೆ, ಪೋಖ್ರ ಹತ್ರ ಬಂದು ಕಾಣಿಸ್ದೆ ಹೊರಟೋದೆ. ಎಲ್ಲೋ ದಾರಿ ತಪ್ಪೋಯ್ತು, ಗ್ರೂಪಿಂದ ಬಿಟ್ಬಿಟ್ಟೆ. ಆ ಗ್ರೂಪ್ ನನಗೋಸ್ಕರ ಕಾಯಲ್ಲ, ಅದು ಕಾಯ್ತಾ? ಅದ್ರ ಪಾಡ ಮುಂದೆ ಹೋಗ್ತಾ ಇದೆ, ಬಂದು ಸೇರ್ಕೊಳ್ತಾನೆ ಬಿಡು ಅನ್ನೋ ಒಂದು ಧೈರ್ಯ ಆ ಗ್ರೂಪಿಗೆ, ಅಲ್ವಾ? ಈ ಗ್ರೂಪಿಂದ ಹೊರಗಡೆ ಬಂದು ನಾನು ವಿಲಪಿಸ್ತಾ ಇದ್ದೆ, ಪರದಾಡ್ತಾ ಇದ್ದೆ, ಅಲ್ವಾ? ಯಾರದು? ಓರ್ವ ಜೀವಿ. ಜೀವಿ ಆತ್ಮ ಅಲ್ಲ. ಗ್ರೂಪಲ್ಲಿರೋವರೆಲ್ಲ ಆತ್ಮಗಳು. ಯಾವಾಗ ತಪ್ಪಿಸ್ಕೊಂಡು ನಾನು ಒಬ್ಬರ ಗರ್ಭದಲ್ಲಿ ಬಿದ್ದುಬಿಟ್ನೋ ದಾರಿ ತಪ್ಪೋಯ್ತು. ನಾನೇನಾದೆ? ಜಂತುವಾಗಿ ಜೀವಿಯಾದೆ. ತಪ್ಪಿಸ್ಕೊಂಡಿರೋ ಜ್ಞಾನನೂ ನನಗಿದೆ. ತಪ್ಪಿಸ್ಕೊಂಡಿರೋ ಜ್ಞಾನ ಇರೋ ಜಂತುವಿಗೆ ಅಯ್ಯೋ ತಪ್ಪಿಸ್ಕೊಂಡಲ್ಲ ಮತ್ತೆ ಹೋಗ್ಬೇಕಲ್ಲ ಅನ್ನೋ ಪ್ರಯತ್ನವೂ ಇದೆ, ಜೀವಿ ಅಲ್ವಾ? ಆ ಪ್ರಯತ್ನ ತೀವ್ರವಾದಾಗ ಹೆಂಗೆ 50 ವರ್ಷ ಡಯಾಬಿಟಿಸ್ ಇರೋರು ಯು ಕ್ಯಾನ್ ಈವನ್ ರೀಪ್ರೋಸೆಸ್ ಅಂಡ್ ಯು ಕ್ಯಾನ್ ಗೋ ಬ್ಯಾಕ್ ಅಂತಾರಲ್ವಾ? ಇದೆ ಅಲ್ವಾ ಈಗ ಮೆಡಿಸಿನ್ಸ್ ಎಲ್ಲ. ಶುಗರ್ ಇರೋರ್ನ ಮತ್ತೆ ಶುಗರ್ ಇಲ್ಲದೆ ಇರೋ ಥರ ಮಾಡೋ ಪ್ರೋಸೆಸ್ಸು ಇದೆ. ಆ ಥರ ನಾನು ಬಂದ್ಬಿಟ್ಟೆ, ತಪ್ಪಿಸ್ಕೊಂಡ್ಬಿಟ್ಟೆ, ನಿಮ್ಮ ಗ್ರೂಪ್ ಬಿಟ್ಬಿಟ್ಟೆ. ಮುಕ್ತಿನಾಥಕ್ಕೆ ನಿಮ್ಮ ನೀವು ಹೋಗ್ತಾ ಇದ್ದೀರಾ, ಆತ್ಮಗಳೆಲ್ಲ ಹೋಗ್ತಾ ಇದೆ. ನಾನು ಜಂತುವಾಗಿ ಜೀವಿ ಆಗ್ಬಿಟ್ಟೆ. ಜಂತು ಆಗಿದ್ದು ತಪ್ಪಿಸ್ಕೊಂಡೇನೋ ಜ್ಞಾನ, ಜೀವಿ ಆಗಿದ್ದು ತಪ್ಪಿಸ್ಕೊಂಡ್ಬಿಟ್ನಲ್ಲ ಅನ್ನೋ ವ್ಯಥೆ. ಮತ್ತಿದೇ ಗ್ರೂಪ್ಗೆ ಸೇರ್ಬೇಕು ಅಂದ್ರೆ ನನ್ನ ಕರ್ಮಗಳು ನನ್ನಿಂದ ಹೋಗ್ಬೇಕು. ಅವಾಗ ಈ ಗ್ರೂಪ್ ನನಗೆ ಮತ್ತೆ ವಾಪಸ್ ಸಿಕ್ಬಿಡುತ್ತೆ. ಆದ್ರೆ ಅಲ್ಲಿ ಯಾರೋ ಒಬ್ರು ಈ ಪೋಖ್ರ ಜಂಸಮ್ ಅದೆಲ್ಲ ದಾರಿ ಚೆನ್ನಾಗಿ ಗೊತ್ತಿರೋರು ಒಬ್ರು ಸಿಕ್ಬಿಟ್ರು ನನ್ನ ಕೈಗೆ, ಸದ್ಯ ಅದೃಷ್ಟವಶಾತ್. ಹೌದಪ್ಪ ತಪ್ಪಿಸ್ಕೊಂಡ್ಯಾ ನೀನು? ಇಲ್ಲ, ಇನ್ನು ತಪ್ಪಿಸ್ಕೊಳಕ್ ಬಿಡಲ್ಲ ನಿನ್ನನ್ನ, ಅದೇ ಗ್ರೂಪ್ಗೆ ಮತ್ತೆ ಹೋಗು ಅಂತ ನಿಮ್ ಗ್ರೂಪ್ಗೆ ಕರೆಕ್ಟಾಗಿ ನೀವು ಮುಕ್ತಿನಾಥ ತಲುಪೋ ಹೊತ್ತಿಗೆ ನನ್ನನ್ನು ಕರ್ಕೊಂಡು ಬಂದು ಸೇರಿಸೋದು. ಸೇರ್ಸಿದ್ರಾ? ಅದೇ ಪರಗತ ಸ್ವೀಕಾರ. ನಾನು ಮತ್ತೆ ರಿವರ್ಸ್ ಆಗೋದೆ. ಏನಾಗೋದೆ? ಜೀವಿಯಾದವನು ಜಂತುವಾಗಿ ಮತ್ತೆ ಜಂತುವ ಜ್ಞಾನದಿಂದ ನಿಮ್ಮ ಗ್ರೂಪನ್ನೇ ನಾ ಬಂದು ಸೇರ್ಕೊಂಡ್ಬಿಟ್ಟೆ. ಮೋಕ್ಷದೆಡೆಗೆ ನಾ ಬಂದೆ. ಮೋಕ್ಷ ಪರಮಾತ್ಮ ಕೊಡೋದು ಹೆಚ್ಚಲ್ಲ, ಮೋಕ್ಷದ ಆಸೆ ನನ್ನಲ್ಲಿ ಬರೋದು ಹೆಚ್ಚಲ್ಲ. ಮೋಕ್ಷದ ದಾರಿಯನ್ನ ಪರಮಾತ್ಮನ ಮೂಲಕ ಆಚಾರ್ಯರ ಮೂಲಕ ಪರಮಾತ್ಮ ತೋರ್ಸಿಡ್ತಾನಲ್ವಾ, ಅದು ತುಂಬಾ ಮುಖ್ಯ. ಹೆಂಗ ರಾವಣನ್ ಅಡಿಕಿರ ಪಾರು ಸಂಹಾರತೆ ಪಂಡಿಡ್ರೆ ರಾಮ ಬನ್ನ ಆಚಾರ್ಯ ಮುಖೇನ ಹನುಮಂತನ್ ಕಳಿಸಿ, ಅಂಗದನ್ ಕಳಿಸಿ, ದೂತನನ್ನ ಕಳಿಸಿ, ಸೀತೆಗೆ ಆಶೀರ್ವಚನವನ್ನ ಕೊಟ್ಟು ಕವಲಪಡಾದೆ ಆಚಾರ್ಯರು ಬಂದಿದ್ದಾರೆ. ಹೆಂಗೆ ರುಕ್ಮಿಣಿ ಕೊಂಡ್ರ ವಿವಾಹ ಮಾಡ್ಕೋತೀನಿ, ರುಕ್ಮಿಣಿ ಬರ್ತೀನಿ, ಕಿಡ್ನಾಪ್ ಮಾಡ್ತೀನಿ ಮಾಡಿದ್ನಾ? ಸಿದ್ಧ ಪುರುಷರ ಕೈಲಿ ಶುತ್ವಾ ಗುಣಾನ್ ಭವನ ಸುಂದರ ಅಂತ ಹೇಳಿ ಶರಣಾಗತಿ ಮಾಡಿ ಆ ಸಿದ್ಧ ಪುರುಷರು ಹೋಗಿ ದಾಟಕ್ಕೆ ಆಗದೆ ಇರೋ ದ್ವಾರಕೆಯನ್ನು ದಾಟಿ ಹೋಗಿ ಕೃಷ್ಣನಿಗೆ ಹೇಳಿ ಆಮೇಲೆ ಕೃಷ್ಣ ಬಂದ ಅಲ್ವಾ? ಸೊ ಪರಮಾತ್ಮ ಆಚಾರ್ಯರ ಬರುವಿಕೆಯನ್ನು ಕಾಯ್ತಾನೆ ಹೊರತು ಅವನು ನಮ್ಮ ಬರುವಿಕೆಯನ್ನ ಕಾಯಲ್ಲ. ನಮ್ಮ ಪರವಾಗಿ ಆಚಾರ್ಯರು ಹೋಗ್ತಾರೆ. ಯಾವುದೇ ಒಂದು ಮಹಾನ್ ವ್ಯಕ್ತಿಗಳನ್ನ ತಗೊಳ್ಳಿ, ಆಚಾರ್ಯರಿಲ್ದೆ ಅವ್ರು ಒಂದು ಸ್ಟೆಪ್ ಎತ್ತವರೇ ಅಲ್ಲ. ಸ್ವಸಾಮರ್ಥ್ಯದಿಂದ ನನ್ನ ಮೋಕ್ಷ ನನಗೆ ಸಿಗುತ್ತೆ ಅನ್ನೋದಿದ್ರೆ ನಾನು ಇಲ್ಲಿಗೆ ಬರೋ ಯೋಚನೆ ಬೇಕಿರ್ಲಿಲ್ಲ ನನಗೆ.
ಆ ಸ್ವಸಾಮರ್ಥ್ಯ ಇಲ್ಲದೆ ಇರೋದ್ರಿಂದ ತಾನೇ ನಾನು ಜಾರ್ಬಿಟ್ಟು ಜೀವಿಯಾಗಿರೋದು ಅಲ್ವಾ. ಇದಿದ್ರೆ ಮೋಕ್ಷದೆಡೆಯಲ್ಲೇ ನಾ ಇದ್ದಿರ್ತಾ ಇದ್ದೆ. ಮುಮುಕ್ಷುತ್ವದಲ್ಲೇ ನನ್ನ ಮನಸ್ಸು ರಮಿಸ್ತಾ ಇತ್ತು. ಮುಮುಕ್ಷತ್ವ ಯಾವಾಗ ಕಳ್ಕೊಂತು ಸ್ವಸಾಮರ್ಥ್ಯ ಇಲ್ಲ ಅಂತ ಅರ್ಥ ಅಲ್ವಾ. ನನ್ಗೆ ಸಾಮರ್ಥ್ಯ ಇದ್ದಿದ್ರೆ ನಿಮ್ಮ ಜೊತೆ ನಾನು ಗ್ರೂಪಿಂದ ಕಳಿಲೇಬಾರ್ದಿತ್ತು ಅಲ್ವಾ. ಕಳೆದೋದೆ ಅಂದ್ರೆ ಏನ್ ಅರ್ಥ? ನನಗೆ ಸಾಮರ್ಥ್ಯವಿಲ್ಲದೆ ನಾನು ಕಳೆದಿದ್ದೀನಿ. ಈಗೆಲ್ಲ ನಾವೆಲ್ಲ ಕಳೆದಿದೀವಲ್ವಾ ಜೀವಾತ್ಮಗಳಾಗಿ. ಕಳಿಬಾರ್ದು ನಾವು. ಸಾಮರ್ಥ್ಯ ಇಲ್ಲದೆ ಇರೋದಕ್ಕೆ ಕಳೆಯೋದು. ಯಾವಾಗ ಸಾಮರ್ಥ್ಯ ಇಲ್ವೋ ಮತ್ತೆ ಆ ಗ್ರೂಪಲ್ಲಿ ಹೋಗಿ ಜಾಯಿನ್ ಆಗೋ ಸಾಮರ್ಥ್ಯನೂ ಇಲ್ಲ. ಇದೆಯಾ? ಇದ್ದಿದ್ರೆ ಕಳಿತಾನೆ ಇರ್ಲಿಲ್ವಲ್ಲ. ಕಳೆದಿದ್ದೀನಿ ಅಂದ್ರೆ ಸಾಮರ್ಥ್ಯ ಇಲ್ಲ, ಮತ್ತೆ ಹೋಗೋ ಸಾಮರ್ಥ್ಯವೂ ಇಲ್ಲ. ಆದ್ರೆ ಮತ್ತೆ ಹೋಗೋ ತರ ಮಾಡೋರೆ ಪರಗತ ಸ್ವೀಕಾರಿಯಾದಂತಹ ಆಚಾರ್ಯರು. ರಿವರ್ಸ್ ಮಾಡ್ಬಿಡ್ತಾರೆ ನಮ್ಮದು, ಪೂರ್ತಿ ರಿವರ್ಸ್. ಏನೋ ಯಾವುದೋ ಒಂದು ಇದು ದಾರಿ ಹೋಗು ಸರಿ ಇರಲಿಲ್ಲ, ಹಾಗಾಗಿ ಮಾಯೆಯಲ್ಲಿ ಕೂಪದಲ್ಲಿ ಬಿದ್ದು ಹಲವಾರು ಜನ್ಮಗಳು ಕಾಲ್ಜಾರಿ ನಮ್ಮ ಗ್ರೂಪನ್ನ ನಾನು ಬಿಟ್ಟು ಕಳೆದೋದೆ. ನಂಗೆ ನೋಡಕ್ ಹೋದ್ರೆ ಹಲವಾರು ಜನ್ಮಗಳು ಬಿಟ್ಟೋಗಿದೆ ನಮ್ಮ ಗ್ರೂಪು ನಮಗೆ ಅಲ್ವಾ. ಯಾವ್ದು ಗ್ರೂಪು? ಯಾವುದೋ ಒಂದು ಮೋಕ್ಷಕ್ಕೆ ಹೋಗ್ತಾ ಇರೋ ಗ್ರೂಪು. ಈಗ ಮತ್ತೆ ನಾನು ಆ ಗ್ರೂಪ್ಗೆ ಹೋಗಿ ಸೇರ್ಕೋಬೇಕು ಅಂದ್ರೆ ನನ್ನ ಸಾಮರ್ಥ್ಯದಿಂದ ಖಂಡಿತ ಸಾಧ್ಯವಿಲ್ಲ. ಸಾಮರ್ಥ್ಯ ಇದ್ದಿದ್ರೆ ಕಳೀತಾ ಇರ್ಲಿಲ್ವಲ್ಲ, ಇನ್ನು ಸೇರ್ಕೊಳ್ಳೋ ಮಾತು ಎಲ್ಲಿಂದ? ಆವಾಗ ನೋಡಿ ಆಚಾರ್ಯರು ಬಂದು ಸೇರಿಸಿಡ್ತಾರೆ. ಹೆಂಗಾದ್ರೂ ಹೆಣಗಾಡಿ ನೀವು ಮುಕ್ತಿನಾಥಕ್ಕೆ ಹೋಗಿ ತಲುಪೋ ಹೊತ್ತಿಗೆ ನನ್ನನ್ನು ಬಂದು ಸೇರಿಸ್ತಾರೆ. ಸುಮ್ಮನೆ ಟ್ರಿಪ್ಪನ್ನ ವ್ಯಾಜ್ಯವಾಗಿ ಇಟ್ಕೊಂಡಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಆಮೇಲೆ ಲಿಟ್ರಲ್ ಆಗಿ ಮುಕ್ತಿನಾಥಲ್ಲಿ ಎಲ್ಲಿ ಸೇರಿಸ್ತಾರೆ ನಿಮ್ಮನ್ನು ಬಂದು ಅಂತ ಕೇಳ್ಬೇಡಿ. ಮೋಕ್ಷದೆಡೆಗೆ ಆ ಕರ್ಕೊಂಡು ಹೋಗ್ತಾರೆ ಅನ್ನಕ್ ನಾ ಹೇಳ್ತಾ ಇರೋದು. ಅವ್ರು ಬಂದು ಸೇರಿಸ್ತಾರೆ. ಆ ಒಂದು ದೃಢ ವಿಶ್ವಾಸ, ನಂಬಿಕೆ, ಅದನ್ನೇ ಇಲ್ಲಿ ಕೊನೆಯಲ್ಲಿ ದೇವಹೂತಿಗೆ ಕಪಿಲರು ಹೇಳ್ತಾರೆ, ಅಮ್ಮ ಎಂದಾದ್ರೂ ಒಂದಿನ ನಿತ್ಯ ಮಂಡಲಕ್ಕೆ ನಾವು ಹೋಗ್ಲೇಬೇಕು, ಇಲ್ಲಿ ಇರಕ್ ಸಾಧ್ಯವೇ ಇಲ್ಲ. ಇದರಿಂದಾಗಿ ಇನ್ನಲ್ಲಿ ಹೊರಹೊಮ್ಮಿರುವಂತಹ ಜಿಜ್ಞಾಸೆಗಳು ಎಲ್ಲ ನೀನೇ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರೆ ಆಚಾರ್ಯರದು ಒಂದೇ ಪ್ರಯತ್ನ, ನೀನನ್ನು ಕರ್ಕೊಂಡು ಹೋಗಿ ಅವನ ಮಡಿಲಿ ಕೂರ್ಸೋದು ಅಲ್ವಾ. ಈ ರೀತಿಯಾಗಿ ಆ ಒಂದು ಚಾಪ್ಟರ್ನ ಮುಗಿಸ್ತಾರೆ. ಭಕ್ತಿ ಮಾರ್ಗ, ಕಾಲಗತಿ, ಗತಿ ಕರ್ಮ ಹಾಗೂ ಆತ್ಮಜ್ಞಾನಗಳ ಬೇರೆ 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 ದೃಷ್ಟಿಕೋನದ ಒಂದು ಒಂದು ಜಂತುವಿನ ಮೂಲಕ ನಮಗೆ ಕಪಿಲೋಪಾಖ್ಯಾನದ 6ನೇ ಸೆಕ್ಟಾರ್ ಅಂತ ಇದನ್ನು ಹೇಳ್ತೀವಿ, ಆತ್ಮವಿದ್ಯಾ ಪ್ರಕರಣ ಅಂತ. ಇದರಲ್ಲಿ ಕಪಿಲರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಥ ಆಯ್ತಾ? ಆಯ್ತು. ಚೆನ್ನಾಗಿದೆ ಅಲ್ವಾ? ತುಂಬಾ ಹೈ ಫಿಲಾಸಫಿ, ಆದ್ರೆ ತುಂಬಾ ಅರ್ಥ ಆಗೋದು ಈಸಿ, ಆದ್ರೆ ತಲೆಯಲ್ಲೂ ನಿಲ್ದೇ ಇರೋದು ಹಂಗೇನೆ. ಈಗಿನ 5 ನಿಮಿಷ ಬಿಟ್ಟು ನಿಮ್ಮನ್ನು ಕ್ವೆಶನ್ ಕೇಳ್ತೀನಿ. ನಾ ಆಡಿದ ಶಬ್ದಗಳೇ ನಿಮಗೆ ಹೊಸದಾಗಿರುತ್ತೆ. ಎಲ್ಲೋ ಕಿವಿನಲ್ಲಿ ಹಿಂಗೆ ಸುಮ್ಮನೆ ಗಾಳಿ ಬೀಸ್ದಂಗೆ ಆಯ್ತಲ್ಲ ಒಂದ್ಸಲ ಅಂತ ಅನ್ಸುತ್ತೆ ಅಲ್ವಾ. ಸೊಳ್ಳೆ ಗುಯ್ಗುಟ್ಟದಂಗೆ ಅಂತ ಹೇಳ್ತೀವಿ ಅಲ್ವಾ. ಸೊಳ್ಳೆ ಗುಯ್ಗುಟ್ಟೋದು ಯಾವ ಶ್ರುತಿ? ಜೀನಲ್ಲಿದ್ಯಾ, F# ಅಲ್ಲಿ ಇದೆಯಾ ಅಂತ ನೋಡ್ತೀವ ನಾವೇನಾದ್ರು, ಹಿಂಗ ಅನ್ಕೋತೀವಿ, ಓದ್ತೀವಿ. ಆತರ ಬೇಗ ನಮ್ಮನ್ನ ಬಿಟ್ಟು ಹೋಗುವಂತಹ ಆತ್ಮವಿದ್ಯೆ ಆದ್ರೂ ನಮ್ಮಲ್ಲೇ ಇದು ಸ್ಥಿರವಾಗಿ ಗೋಚರಿಸುವಂತಹ ಆತ್ಮವಿದ್ಯೆ ಆಗಿದೆ. ಶ್ಲೋಕ ಎಲ್ಲಿವರೆಗೂ ನಿಲ್ಸಿದ್ದೆ? 31 ಅಮ್ಮ ಏನ್ ಪಟ್ಕೊಂಡು ಕಳ ಸರಿ 35 ಅಪ್ಪ ನೈ ಬಾಟ್ಲು ಅಂದ್ಕೊಳ್ಳೋದು ಡಟ್ಟಿ ಇಲ್ಲ ದೀಪಕ್ ಚಂದ್ರಿಯ ಸರಿ. ಇದು ವಾಶಲ್ ಪಟ್ಕೊಂಡು ಪೋರಿಯ ನೀ 35 ಆಗಿತ್ತಾ? ಹೌದು 35 ನಿಲ್ಸಿದ್ದೀರಾ? 35. ಓಕೆ, ಇಷ್ಟಿದೆ, ಮಾಡ್ಬಿಡೋಣ. ಒಂದೊಂದ್ಸಲ ಹೇಳಿ ಸಾಕು. ಸೊ ದಟ್ ಈ ಚಾಪ್ಟರ್ ಇವತ್ತು ಮುಗಿದೋಗುತ್ತೆ. ಎಕ್ಸ್ಪ್ಲನೇಷನ್ ಮುಗಿದೋಯ್ತು, ಶ್ಲೋಕಾನು ಮುಗಿದೋಗುತ್ತೆ. ಪ್ರೇಮ ಅನ್ಸಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
प्रजापतिः स्वां दुहितरं दृष्ट्वा तद्रूपदर्शितः रोहिद्भूतान् ಸೋನ್ವತ್ ಅಂತ ಮಾಡ್ಕೊಳ್ಳಿ. ಇದು ಸೋನ್ವತ್ ವೃಕ್ಷರೂಪಿ ಹತತ್ರಪಃ. ಪ್ರಜಾಪತಿಃ ಸ್ವಾಂ ದುಹಿತರಂ ದೃಷ್ಟ್ವಾ ತದ್ ಸೋನ್ವತ್ ಅವದೃಕ್ಷರೂಪಿ ಹತತ್ರಃ. ಪ್ರಜಾಪತಿ ಸೃಷ್ಟೇಷು ಕೋನ್ವಖಂಡಿತಧೀಃ ಪುಮಾನ್ ಋಷಿಂ ನಾರಾಯಣಮೃತೆ ಯೋಷಿನ್ಮನ್ಯೇಹ ಮಾಯಯಾ. ತತ್ಪೃಷ್ಟಸ್ಯ ಸೃಷ್ಟೇಷು ಕೋನ್ವಖಂಡಿತಧೀಃ ಪುಮಾನ್ ಋಷಿಂ ನಾರಾಯಣಮೃತೆ ಯೋಸ್ಮಿನ್ಯೇಹ ಮಾಯಯಾ. ಋಷಿಂ ನಾರಾಯಣ ಮೃತೆ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಸಪರೇಟ್ ಆಗಿ. ಮತ್ತೆ ನೆಕ್ಸ್ಟ್ ಯೋಸ್ಮಿನ್ ಮಾಯೆಯ ಅನ್ನೋದನ್ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಬಲಂ ಪಶ್ಯ ಮಾಯಯಾ ಸ್ತ್ರೀಮಯ್ಯಾ ಜನಿನೋ ದಿಶಾಂ ಯಾ ಕರೋತಿ ಪದಾಕ್ರಾಂತಾನ್ ವಿಜೃಂಭೇಣ ಕೇವಲಂ. ಬಲಂ ಮೇ ಪಶ್ಯ ಮಾಯಯಾಃ ಸ್ತ್ರೀವಯ್ಯಾ ಜೈನೋಧಿಶಾಂ ಯಾ ಕರೋತಿ ಪದಾಕ್ರಾಂತಾನ್ ಭ್ರೂವಿಜೃಂಭೇಣ ಕೇವಲಂ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತೋ ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸ್ಯೇವ ಯಾ ಪ್ರತಿಲಬ್ಧಾತ್ಮಲಾಭೋ ವದಂಸಿ ಯಾ ನಿರಯದ್ವಾರಮಸ್ಯ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂತಿ ಯಾ ನಿರಯದ್ವಾರಮಸ್ಯ. ಯೋಪಯಾತಿ ಶನೈರ್ಮಾಯಾ ಯೋಷಿದ್ದೇವ ವಿನಿರ್ಮಿತ ತಾಮೀಕ್ಷೇತಾತ್ಮನೋ ಮೃತ್ಯುಂ ತೃಣೈಃ ಕೂಪಮಿವಾವೃತಂ. ಯೋಪಯಾತಿ ಶನಿರ್ಮಾಯಾ ಯೋಷಿದ್ದೇವ ವಿನಿರ್ಮಿತ ತಾಮೀಕ್ಷೇತಾತ್ಮನೋ ಮೃತ್ಯುಂ ತೃಣೈಕೂಪಮಿವಾವೃತಂ. ಯಾಂ ಮನ್ಯತೆ ಪತಿಂ ಮೋಹಾನ್ ಮನ್ಮಾಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀಸಂಗತಃ ಪ್ರದಂ. ಯಾಂ ಮನ್ಯತೆ ಪತಿಂ ಮೋಹಾನ್ ಮನ್ಮಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀಸಂಗತಃ ಪ್ರಾಪ್ತೋ ವಿತ್ತಾಪತ್ಯಗೃಹಪ್ರದಂ. ಮಾಮಾತ್ಮನೋ ವಿಜಾನೀಯಾತ್ ಪತ್ಯ ಗೃಹಾತ್ಮಕಂ ದೈವೋಪಸಾದಿತಂ ಮೃತ್ಯುಂ ಮೃಗಯೋರ್ಗಯನಂ ಯಥಾ. ತಾವಾತ್ಮನೋ ವಿಜಾನೀಯಾತ್ ಪತ್ಯಗೃಹ್ಯಾತ್ಮಕಂ ದೈವೋಪಸಾದಿತಂ ಮೃತ್ಯುಂ ಮೃಗಯೋರ್ಗಾಯನಂ ಯಥಾ. ದೇಹೇನ ಜೀವಭೂತೇನ ಲೋಕಾಲೋಕಮನುವ್ರಜನ್ ಭುಂಜಾನ ಏವ ಕರ್ಮಾಣಿ ಕರೋತ್ಯವಿತರಂ ಪುಮಾನ್. ಶೈಲ ಮ್ಯೂಟ್ ಪಂಚ. ದೇಹೇನ ಜೀವಭೂತೇನ ಲೋಕಾಲೋಕಮನುವ್ರಜನ್ ಭುಂಜಾನ ಏವ ಕರ್ಮಾಣಿ ಕರೋತ್ಯವಿರತಂ ಪುಮಾನ್. ಜೀವೋ ಹ್ಯಸ್ಯಾನುಗೋ ದೇಹೋ ಭೂತೇಂದ್ರಿಯಮನೋಮಯಃ
ಯಶ್ಚಾಯಮಸಿ ಮಸ್ಥಿರೋ ದೇಹೋ ಯಸ್ಯ ಅಲ್ಲ, ಮೋಕ್ಷಾಯ ತನ್ನಿರೋಧಸ್ಯ ಬಿಟ್ರಿ. ಇಲ್ಲ, ಇದು ಇಲ್ವಾ? ಬ್ರಾಕೆಟ್ ಅಲ್ಲಿ ಇರೋದಿಲ್ವಾ? ಇಲ್ಲ, ತನ್ನಿರೋಧಸ್ಯ ಮರಣ ಮಾವಿರ್ಭಾವಸ್ತು ಇದೆ. ಅದು ಮಧ್ಯದಲ್ಲಿ ಇನ್ನೊಂದು ಲೈನ್ ಇದೆ, ಬರ್ಕೊಳ್ಳಿ. ಜೀವೋ ಹ್ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯಃ ಯಶ್ಚಾಯಮಸ್ಥಿರೋ ದೇಹೋ ಯಶ್ಚಾಯಮಸ್ಥಿರೋ ದೇಹೋ ಯಶ್ಚಾಯಮಸ್ಥಿರೋ ದೇಹೋ ಯಸ್ಯ ಮೋಕ್ಷಾಯ ಕೃತ್ಯಸೌ ಯಶ್ಚಾಯಮಸ್ಥಿರೋ ದೇಹೋ ಯಸ್ಯ ಮೋಕ್ಷಾಯ ಕೃತ್ಯಸೌ ಯಸ್ಯ ಮೋಕ್ಷಾಯ ಕೃತ್ಯಸೌ. ಕೃತಿ ಪ್ಲಸ್ ಅಸೌ, ಕೃತ್ಯಸೌ. ತನ್ನಿರೋಧೋಸ್ಯ ಮರಣಂ ಆವಿರ್ಭಾವಸ್ತು ಸಂಭವಃ. ಮೂರ್ ಲೈನು ಹೇಳಿ. ಜೀವೋ ಹ್ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯಃ ಯಶ್ಚಾಯಮಸ್ಥಿರೋ ದೇಹೋ ಯಸ್ಯ ಮೋಕ್ಷಾಯ ಕೃತ್ಯಸೌ ತನ್ನಿರೋಧಸ್ಯ ಮರಣಂ ಸಂಭವಃ. ಚಲಂಗೋ. ಜೀವೋ ಹ್ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯಃ ಯಶ್ಚಾಯಮಸ್ಥಿರೋ ದೇಹೋ ಯಸ್ಯ ಮೋಕ್ಷಾಯ ಕೃತ್ಯಸೌ ತನ್ನಿರೋಧಸ್ಯ ಮರಣೌ ಮಾ ಆವಿರ್ಭಾವಸ್ತು ಸಂಭವಃ. ದ್ರವ್ಯೋಪಲಬ್ಧಿಸ್ಥಾನಸ್ಯ ದ್ರವ್ಯೇಕ್ಷಾ ಯೋಗ್ಯತಾ ಯದಾ ತತ್ಪಂಚತ್ವಮಹಂ ಮಾನಾತ್ ಉತ್ತಿರ್ದ್ರವ್ಯ ದರ್ಶನಂ. ದ್ರವ್ಯೋಪಲಬ್ಧಿಸ್ಥಾನಸ್ಯ ದ್ರವ್ಯೇಕ್ಷಾ ಯೋಗ್ಯತಾ ಯದಾ ತತ್ಪಂಚತ್ವಮಹಂ ಮಾನಾತ್ ಉತ್ತತ್ತಿರ್ದ್ರವ್ಯ ದರ್ಶನಂ. ದ್ರವ್ಯೋಪಲಬ್ಧಿಸ್ಥಾನಸ್ಯ ದ್ರವ್ಯೇಕ್ಷಾ ಯೋಗ್ಯತಾ ಯದಾ ತತ್ಪಂಚತ್ವಮಹಂ ಮಾನಾತ್ ಉತ್ಪತ್ತಿರ್ದ್ರವ್ಯ ದರ್ಶನಂ. ಯಥಾಕ್ಷ್ಣೋರ್ದ್ರವ್ಯಾವಯವ ಅವಯವ ಅಂತ ಬರ್ಬೇಕದು. ಯಥಾಕ್ಷ್ಣೋರ್ದ್ರವ್ಯಾವಯವ ದರ್ಶನ ಯೋಗ್ಯತಾ ಯದಾ. ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಥಾಕ್ಷ್ಣೋರ್ದ್ರವ್ಯವಾಯವ ದ್ರವ್ಯವಯವ ಕರೆಕ್ಟು. ಯಥಾಕ್ಷ್ಣೋರ್ದ್ರವ್ಯಾವಯವ ಯಥಾಕ್ಷ್ಣೋರ್ದ್ರವ್ಯಾವಯವ ದರ್ಶನ ಯೋಗ್ಯತಾ ಯದಾ ತದೈವ ಚಕ್ಷುಷೋ ದ್ರಷ್ಟುಃ ದ್ರಷ್ಟುಃ ಅದು ದ್ರಷ್ಟೃತ್ವಾ ಯೋಗ್ಯತಾನಯೋಃ. ಯಥಾಕ್ಷ್ಣೋ ದ್ರಷ್ಟವ್ಯಾವಯವ ದರ್ಶನಯೋಗ್ಯತಾ ಯದಾ ತದೈವ ಚಕ್ಷುಷೋ ದ್ರಷ್ಟುಃ ದ್ರಷ್ಟತ್ವಾ ಯೋಗ್ಯತಾನಯೋಃ. ಯಥಾಕ್ಷ್ಣೋ ದ್ರವ್ಯಾವಯವ ದರ್ಶನಯೋಗ್ಯತಾ ಯದಾ ತದೈವ ಚಕ್ಷುಷೋ ದ್ರಷ್ಟುಃ ದ್ರಷ್ಟತ್ವಾ ಯೋಗ್ಯತಾನಯೋಃ. 47ನೇ ಶ್ಲೋಕ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಧ್ಯಾನ ಶ್ಲೋಕ ಅಂತ ಬರ್ಕೊಳ್ಳಿ. ಈ ಚಾಪ್ಟರ್ ಧ್ಯಾನ ಶ್ಲೋಕ 47ನೇ ಶ್ಲೋಕ. ತಸ್ಮಾನ್ನ ಕಾರ್ಯಃ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮಃ. ಅದೆರಡು ಲೈನು ಅಂಡರ್ಲೈನ್ ಮಾಡ್ಕೊಳ್ಳಿ. ತಸ್ಮಾನ್ನ ಕಾರ್ಯಃ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮಃ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ.
ತಸ್ಮಾನ್ನ ಕಾರ್ಯಃ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮಃ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ. ತಸ್ಮಾನ್ನ ಕಾರ್ಯೋ ಸಂತ್ರಾಸೋ ನ ಕಾರ್ಪಣ್ಯಂ ನ ಸಂಭ್ರಮಃ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ. ಸಮ್ಯಕ್ ದರ್ಶನಯ ಬುದ್ಧ್ಯ. ಇದು ಲಾಸ್ಟ್ ಒನ್ ಇದೆಯಲ್ಲ 48ನೇದು, ಇದನ್ನ 2 ಸಲ ಹೇಳಬೇಕು ಸಮಾಪ್ತಿನಲ್ಲಿ. ಸಮ್ಯಕ್ ದರ್ಶನಯ ಬುದ್ಧ್ಯ ಯೋಗ ವೈರಾಗ್ಯ ಯುಕ್ತಯ ಮಾಯಾ ವಿರಚಿತೆ ಲೋಕೆ ಚರೇಣ್ಯಸ್ಯ ಕಲೇವರಂ. ಸಮ್ಯಕ್ ದರ್ಶನಯ ಬುದ್ಧ್ಯ ಯೋಗ ವೈರಾಗ್ಯ ಯುಕ್ತಯ ಮಾಯಾ ವಿರಚಿತೆ ಲೋಕೆ ಚರೇಣ್ಯಸ್ಯ ಕಲೇವರಂ. ಸಮ್ಯಕ್ ದರ್ಶನಯ ಬುದ್ಧ್ಯ ಯೋಗ ವೈರಾಗ್ಯ ಯುಕ್ತಯ ಮಾಯಾ ವಿರಚಿತೆ ಲೋಕೆ ಚರೇಣ್ಯಸ್ಯ ಕಲೇವರಂ. ಸಮ್ಯಕ್ ದರ್ಶನಯ ಬುದ್ಧ್ಯ ಯೋಗ ವೈರಾಗ್ಯ ಯುಕ್ತಯ ಮಾಯಾ ವಿರಚಿತೆ ಲೋಕೆ ಚರೇಣ್ಯಸ್ಯ ಕಲೇವರಂ. ಹರಯೇ ನಮಃ. ಶ್ರೀ ಹರಯೇ ನಮಃ. ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ನೆಕ್ಸ್ಟ್ ಕ್ಲಾಸು ಹೊಸ ಚಾಪ್ಟರು. ನೆಕ್ಸ್ಟ್ ಕ್ಲಾಸಲ್ಲೇ ಮುಗಿದೋಗುವಂಥ ಚಾಪ್ಟರು 31ನೇ ಚಾಪ್ಟರು. ಇಡೀ ಕಪಿಲೋಪಾಖ್ಯಾನ, ಇಡೀ ತೃತೀಯ ಸ್ಕಂದದ ತಾತ್ಪರ್ಯ ಚಂದ್ರಿಕಾ ಅಂತ ಹೇಳ್ತೀವಲ್ಲ, ಆ ರೀತಿ ತಾತ್ಪರ್ಯವನ್ನ ಕಪಿಲರು ಯಾವ ರೀತಿ ದೇವಹೂತಿಗೆ ಮೋಕ್ಷದ ದಾರಿಯನ್ನ ತೋರಿ ಮೋಕ್ಷದೆಡೆಗೆ ದೇವಹೂತಿ ಹೋದ್ಲು. ದೇವಹೂತಿ ಹೋಗ್ತಾಳ? ದೇವನಿಗೆ ಆಹುತಿಯಾಗಿ ನಾವೆಲ್ಲರೂ ಹೋಗ್ತೀವಿ. ಆಯ್ತಾ? ಯಾರು ಈ ಕಪಿಲೋಪಾಖ್ಯಾನವನ್ನ ಅರ್ಥಗರ್ಭಿತವಾಗಿ ಅನುಸಂಧಾನ ಮಾಡ್ತಾರೋ ಅವರಿಗೆ ಈ ಜನ್ಮ ಕಡೆಯ ಜನ್ಮ ಅಂತ ಹೇಳಿ ಫಲಶ್ರುತಿಯನ್ನ ಕಪಿಲರು ಹೇಳ್ತಾರೆ. ಫಲಶ್ರುತಿ ಸಾಮಾನ್ಯವಾಗಿ ಯಾರು ಹೇಳಬೇಕು? ಯಾರೋ ಒಬ್ರು ಮಹಾನ್ ಮುನಿಗಳು ಅಲ್ವಾ, ಅಥವಾ ಯಾರೋ ಒಬ್ರು ಹೇಳ್ತಾರೆ. ವಿಷ್ಣು ಸಹಸ್ರನಾಮದ ಫಲಶ್ರುತಿಯನ್ನ ಯಾರು ಹೇಳಿದ್ದೋ? ವೇದವ್ಯಾಸರು ಹೇಳಿದ್ರು ಅಲ್ವಾ. ಭೀಷ್ಮರು ಧರ್ಮರಾಜ ಕೇಳ್ದ, ಭೀಷ್ಮರು ಉತ್ತರ ಕೊಟ್ರು. ಅದಕ್ಕೆ ಫಲಶ್ರುತಿಯನ್ನ ಆ ಧರ್ಮರಾಜ ಮತ್ತೆ ಭೀಷ್ಮರ ಪ್ರಶ್ನೋತ್ತರ ಕಾರ್ಯಕ್ರಮನೇ ವಿಷ್ಣು ಸಹಸ್ರನಾಮ ಆಗೋಯ್ತು ನಮಗೆ. ಅಲ್ವಾ ಅಲ್ವಾ. ಕೋ ಧರ್ಮ ಸರ್ವಧರ್ಮಾಣ ಭವತಃ ಪರಮೋಮತಃ ಕಿಂಚಪನ್ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್ ಅಲ್ವಾ. 4 ಕ್ವೆಶ್ಚನ್ ಮುತ್ತ ಕೇಳ್ತಾನೆ. ಆ 4 ಕ್ವೆಶ್ಚನ್ನೇ ವಿಷ್ಣು ಸಹಸ್ರನಾಮಕ್ಕೆ ಕಾರಣವಾಯಿತು. ಎಲ್ಲಾ ವ್ರತಗಳಿಗಿಂತಲೂ ಹೆಚ್ಚಾಗಿ ಮಿಗಿಲಾದಂತಹ ವ್ರತ ಯಾವುದು? ಯಾರು ಪರಬ್ರಹ್ಮ ವಸ್ತು? ಏನಕ್ಕೆ ಅವನನ್ನ ನಾವು ಪೂಜಿಸ್ಬೇಕು? ಯಾಕೆ ಆ ಥರದ ಒಂದು ವ್ಯಕ್ತಿ ಎರಡನೇವನು ಅಂತ ಇಲ್ಲ ಅಂತ ಎಲ್ಲ ಪ್ರಶ್ನೆ ಅಡಿಕೆ ಕೇಟ. ಇವ ಕೇಟದಕ್ಕೆ ಅವರು ಬದಲು ಕೊಡ್ತಾರೆ ಭೀಷ್ಮರು ಅಲ್ವಾ. அந்த பதில் கொடுத்ததே நமக்கு ವಿಷ್ಣು ಸಹಸ್ರನಾಮ ಅಮಂಚಿದೆ. ಆದ್ರೆ ಧರ್ಮರಾಜ ಆಗ್ಲಿ ಭೀಷ್ಮರಾಗ್ಲಿ ಅದಕ್ಕೆ ಫಲಶ್ರುತಿ ಹಾಡ್ಲಿಲ್ಲ. ಯಾರು ಹಾಡಿದ್ದೋ? ವೇದವ್ಯಾಸರು ಹಾಡಿದ್ರು. ಇದನ್ನ ಯಾರು ಕಲಿತಾರೋ, ಇದನ್ನ ಯಾರು ಅನುಸಂಧಾನ ಮಾಡ್ತಾರೋ, ಇದನ್ನ ಯಾರು ನಿತ್ಯ ಹೇಳ್ತಾರೋ ಅವ್ರಿಗಿಂತಹ ಫಲಗಳೆಲ್ಲ ಲಭಿಸುತ್ತೆ ಅಂತ. ಆದ್ರೆ ಇಲ್ಲಿ ಹೇಳುವರು ಬೇರೆ ಯಾರು ಅಲ್ಲ, ಕೇಳುವವರು ಬೇರೆ ಯಾರು ಅಲ್ಲ, ಫಲಶ್ರುತಿ ಹಾಡ್ತಾ ಇರೋರು ಯಾರು ಅಲ್ಲ, ಸಾಕ್ಷಾತ್ ವೇದವ್ಯಾಸರೇ ಅಲ್ವಾ. ಇಲ್ಲಿ ಹೇಳೋರು ಕೇಳೋರು ಪ್ಲಸ್ ಅದಕ್ಕೆ ಫಲಶ್ರುತಿಯನ್ನು ಕಪಿಲರೇ ಹೇಳುವ ಹಾಗೆ ಇಲ್ಲಿ ಹೇಳಲ್ಪಟ್ಟಿದೆ. ಕಪಿಲರೇ ಹೇಳ್ತಾರೆ, ನನ್ನ ತಾಯಿಯ ಗತಿಯನ್ನು ಯಾರು ಬೇಕಾದರೂ ಅಡಿಬೋದು, ಅದಕ್ಕೆ ಈ ನಿಮ್ಮ ದೇವನಿಗೆ ನೀವು ಆಹುತಿ ಆಗ್ಬೇಕು, ದೇವಹೂತಿಯರಾಗಬೇಕು ನೀವು ಅಂತ. ಈಗ ಪರಿಪಕ್ವವಾದ ನೆಲೆಯಲ್ಲಿ ಎಪ್ಪಡ ನಮ್ಮ ಪೋರು ಅಂತ ಕಾಯ್ಕೊಂಡು ಕೂತಿರ್ತಾಳೆ ದೇವಹೂತಿ. ಕನಕಮಯವಾದಂತಹ ಪುಷ್ಪಕ ವಿಮಾನ ಬರುತ್ತೆ, ಅವಳನ್ನ ದಿವ್ಯ ಸ್ವರೂಪದಲ್ಲಿ ಕರ್ಕೊಂಡು ಹೋಗುತ್ತೆ. ಇದು ತುಂಬಾ ಮುಖ್ಯವಾದ ಘಟ್ಟ ಕಪಿಲೋಪಾಖ್ಯಾನದಲ್ಲಿ. ದೇವಹೂತಿಗೆ ಬರುವಂತ ಒಂದು ಮೋಕ್ಷ ಇದೆಯಲ್ಲ, ಅದು ಮುಖ್ಯವಾದ ಘಟ್ಟ. ಕಪಿಲರು ಏನೋ ಆದ್ರು ಬಿಡಿ, ಏನಾದ್ರು ಕಪಿಲರು ನಮ್ಮಲ್ಲಿ ಆಮೇಲೆ ಇದಕ್ಕೆ ಯಾರೋ ಇದು ಯೋಚನೆ ಮಾಡಲ್ಲ
ಅಲ್ವಾ? ಆಮೇಲೆ ಇಂದ ಏನ್ ಪ್ರೋಸೆಸ್ ಅಂತ ಯಾರು ಯೋಚನೆ ಮಾಡಲ್ಲ. ಎಲ್ಲಾರು ಇಂದ್ರಾದಿ ದೇವತೆಗಳೆಲ್ಲ ಸೇರ್ಕೊಂಡು ಪರಮಾತ್ಮ ಹೆಲ್ಪ್ ಮಾಡುವಂತ ಅಮೃತ ಮಂಥನವನ್ನ ಮಾಡಿಸಿ ಅಮೃತವನ್ನ ಮಾತ್ರ ತಗೊಂಡ್ಬಿಡ್ತಾರೆ. ನೀ ಕುಡಿದ್ಯಾ ಅಂತ ಯಾರಾದ್ರೂ ಹೋಗಿ ಕೇಳಿದ್ರ ಭಗವಂತನ? ಒಂದ್ ಸ್ಪೂನ್ ಬಾಯಲ್ಲಿ ಬಿಟ್ಕೊಂಡು ಟೇಸ್ಟ್ ಆದ್ರೂ ನೋಡಿದ್ಯಾ? ಯಾರು ಕೇಳಲಿಲ್ಲ ಅಲ್ವಾ? ಅದಕ್ಕೆ ತಿರುಪಾವೈ ಅನ್ನೋ ಅಮೃತವನ್ನ ನಿತ್ಯ ಪರಹತಾ ಇದ್ದಾನೆ ಪರಮಾತ್ಮ. ಅವನಿಗೆ ಎಲ್ಲೆಷ್ಟು ಆ ಒಂದು ಅಮರತ್ವವನ್ನ ಹೊಂದಿರುವಂತಹ ಅಮೃತ ಬೇಕಿಲ್ಲ. ಅವನಿಗೆ ನಿತ್ಯವಾದಂತಹ ತಿರುಪಾವೈ ಅನ್ನೋ ಅಮೃತವನ್ನ ನಿತ್ಯ ಅವನು ಪರಹತಾ ಇದ್ದಾನೆ. ಆ ರೀತಿ ಕಪಿಲರು ಏನಾದ್ರು ದೇವಹೂತಿ ಕತೆ ಮುಗೀತು, ಅವಳೇನೋ ಮೋಕ್ಷಕ್ಕೆ ಹೋದ್ಲು. ಕಪಿಲರು ಏಣಿನ ಹಾಕೊಂಡು ಹತ್ತಿ ಮೇಲೆ ಬಂದ್ಮೇಲೆ ಏಣಿನ ಕಾಲಲ್ಲಿ ಓದಿಬಾರ್ದು. ಆದ್ರೆ ಇಲ್ಲಿ ಏಣಿ ಇದೆ, ಈ ಏಣಿಯಿಂದಾನೇ ನಾ ಬಂದಿದ್ದು ಅಂತಾದ್ರೂ ನಮಗೆ ಒಂದು ಅವೇರ್ನೆಸ್ ಇರ್ಬೇಕು ಅಲ್ವಾ? ಕಪಿಲರು ದೇವಹೂತಿ ಕಳ್ಸಿದ್ಮೇಲೆ ಅವ್ರಿಗೂ ಗೊತ್ತಿರುತ್ತಲ್ವಾ ಏನ್ ಗೊತ್ತಿರುತ್ತೆ? ಆ ಆತ್ಮದ ಉನ್ನತಿಯನ್ನ ಪಡ್ಕೊಳ್ಳೋದು. ಅದನ್ನ ಅವರು ಸಿಕ್ಕಿದ್ಮೇಲೆ ತಾನೇ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ. ಹಾಗಾಗಿ ಅವರು ಅದನ್ನ ಹೊಂದುತ್ತಾರೆ. ಅವರು ಇವತ್ತಿಗೂ ಚಿರಂಜೀವಿಯಾಗಿ ಇದ್ದಾರೆ. ಭಾಗವತ ಅದನ್ನ ಹೇಳುತ್ತೆ ಅಲ್ವಾ? ರಸಾತಳದಲ್ಲಿ ಇವತ್ತಿಗೂ ಅವರು ಚಿರಂಜೀವಿಯಾಗಿ ಇದ್ದಾರೆ. ಕಾರಣ ಏನು? ಆ ಫಲಶ್ರುತಿನೇ ಹೇಳ್ಕೊಡುತ್ತೆ. ಒಂದು ದೇವಹೂತಿನ ಮೇಲೆ ಕಳಿಸ್ಬಿಟ್ರೆ ಮುಗಿದೋಯ್ತಾ ಕರ್ತವ್ಯ? ನಮ್ಮ ಗ್ರೂಪಲ್ಲೇ ನಾವು ಎಷ್ಟು ದೇವಹೂತಿಗಳಿದ್ದೀವಿ? ಇಲ್ಲಿ 8 ಜನ ದೇವಹೂತಿಗಳಿದ್ದೀವಿ ಈಗ ಪ್ರಸ್ತುತ ಅಲ್ವಾ? ಸಕಲ ಜೀವಿಗಳನ್ನು ದೇವಹೂತಿಯ ನೆಲೆಗೆ ಕರ್ಕೊಂಡು ಹೋಗುವವರೆಗೂ ಕಪಿಲರು ಈ ಭೂಲೋಕವನ್ನ ಅಂದ್ರೆ ಇಹಲೋಕವನ್ನ ತ್ಯಜಿಸಿ ಹೋಗೋಕ್ಕೆ ಸಾಧ್ಯವಿಲ್ಲ. ಹೋಗೋದಿದ್ರೆ ಈ ಕಪಿಲರ ಮೂಲಕನೇ ನಾವೆಲ್ಲರೂ ಹೋಗ್ಬೇಕು. ಹಾಗಾಗಿ ಇವತ್ತಿಗೂ ಕಪಿಲರು ನಮ್ಮ ಮಧ್ಯದಲ್ಲಿ ರಥಾತಳದಲ್ಲಿ ಧ್ಯಾನಸ್ಥರಾಗಿ ಇದ್ದಾರೆ ಅನ್ನೋದು ಪ್ರತೀತಿ. ಪರಶುರಾಮ ಅವತಾರ ಚಿರಂಜೀವಿ ಅವತಾರ, ಅದೇ ರೀತಿ ಕಪಿಲಾವತಾರ ಚಿರಂಜೀವಿ ಅವತಾರ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಕ್ಲೋಸ್ ಆಯ್ತು. ಯಾವ ರೀತಿ ಮೋಕ್ಷ ಸಿಗುತ್ತೆ, ಮೋಕ್ಷ ಮಾರ್ಗದಲ್ಲಿ ಯಾವ ರೀತಿ ಅವಳು ನಡೀತಾಳೆ, ನಾಮ ಮಹಿಮೆ ಅನ್ನೋದು ಎಲ್ಲಿಗೆ ಆ ದೇವಹೂತಿನ ಕರ್ಕೊಂಡು ಹೋಗಿ ಬಿಡ್ತು. ಸಾಲಂಬನ ಯೋಗ ಮಾರ್ಗ, ನಿರಾಲಂಬನ ಯೋಗ ಮಾರ್ಗ ಎಲ್ಲ ಕೇಳಿದ್ವಿ. ಆದ್ರೆ ಸಾಲಂಬನ ಯೋಗ ಮಾರ್ಗ ಯಾವ ರೀತಿ ಅವಳಿಗೆ ಸಹಾಯ ಮಾಡ್ತು ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿವರಿಸ್ಬಿಟ್ಟು ಇಡೀ ಶ್ಲೋಕನು ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ಕ್ಲಾಸ್. ಇಲ್ಲಿಗೆ ನಿಮ್ಮ ಸೆಕ್ಟಾರ್ 6 ಮತ್ತೆ ಯಾವ ಸ್ಕಂದ ಇದು 3ನೇ ಸ್ಕಂದ ಮುಗೀತು. ಇನ್ನು ಉತ್ಥಾನಪಾದ ಪ್ರಿಯವ್ರತ ಧ್ರುವನ ಚರಿತ್ರೆ ಹೊಂದಿಗೆ ನೀವು 5ನೇ ಕ್ಯಾಂಟು 5ನೇ ಸ್ಕಂದಕ್ಕೆ 4ನೇ ಸ್ಕಂದಕ್ಕೆ ಕಾಲಿಡ್ತೀರಾ. ನಾನೊಂಚೂರು ಹೋಗ್ತೀನಿ. ನಮಸ್ಕಾರ. ಕಾಯೇನ ವಾಚ ಮನಸೆ 1 ನಿಮಿಷ ಇವತ್ತಿನ ಪಾಶ್ರ ಹೇಳ್ಬಿಡ್ತೀನಿ. ಎಲ್ಲೇ ಇಳಂಕಿಳಿಯೇ ಇನ್ನು ಮುರಂಗುದಿಯೋ ಶಿಲ್ಲೆಂದಳೆಯೇನ್ ಮೀನ್ ನಂಗೈ ನೀರ್ ಕೋದರು ಹಿಂದ್ರೇನ್ வல்லையுன் கட்டுரைகள் பண்டேயுன் மனெறிதும் வல்லீர்கள் நீங்களே நானே தானாமையுடக கொல்லை நீ போதாய் உனக்கென்ன வேறுடையை எல்லாரும் போந்தாரோ போந்தார் போந்தெண்ணிக்கொள் வல்லானை கொன்றானை மாற்றழிக்க வல்லானை மாயனை பாடேலோர் எம்பாவாய் காயேன வாச்சா மனசேந்திரியேர்வா புத்தியாத்மனா வா பிரகೃತೆ ಸ್ವಭಾವಾತ್ கரோமி யத்யத் சகலம் பரஸ்மை ஸ்ரீமன்னாராயணாயேதி சமர்ப்பயாமி. ஆண்டாள் திருவடிகளே ಶರಣಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹೊಸ ಬ್ಯಾಚ್ ಮತ್ತೆ ಶುರುವಾಗಿದ್ಯಾ? ಯಾರೋ ಕೇಳಿದ್ರು ಅದಕ್ಕೆ. ವಿಷ್ಣು ಸಹಸ್ರನಾಮ ಶುರು ಮಾಡಿದ್ದೀನಿ ಮಂಗಳವಾರ. ಭಾಗವತ ಏನು ಶನಿವಾರದ ಬ್ಯಾಚ್ ಶುರು ಆಗಿದೆ. ಹೌದಾ? ಹೇಳ್ತೀನಿ ಮಾಮ, ಯಾರೋ ಕೇಳಿದ್ದಾರೆ. ಅದು ಟೈಮಿಂಗ್ ಸೇಮಾ? 11 to 1 ಬೆಳಿಗ್ಗೆ ಶನಿವಾರ ಶುರು ಆಗಿದೆ. ಹೇಳಿ. ನೆಕ್ಸ್ಟ್ ಕ್ಲಾಸ್ ನೋಡೋಣ. ಎಲ್ರಿಗೂ ನಮಸ್ಕಾರ.